कामयतां नहि कोऽपि सुधीः शरणागतवत्सलतत्त्वनिधे भवशङ्करदेशिक मे शरणं भवशङ्करदेशिक मे शरणम् न मया विशदैककला न च किञ्चन काञ्चनमस्ति गुरो रमेव विदेहि कृपां सहज भवशङ्करदेशिक मे शरणं भवशङ्करदेशिक मे शरणम्. ಇಂದಿನ ಉಪನ್ಯಾಸ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಎಲ್ಲರ ಪರವಾಗಿ ಗುರುಗಳಿಗೆ ನಮಸ್ಕರಿಸುತ್ತಾ ಉಪನ್ಯಾಸವನ್ನು ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡಿ. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परं ब्रह्म तस्मै श्रीगुरवे नमः. सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्परां. सहना भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै. ॐ शान्ति शान्ति शान्तिः. ಶ್ರೀರಾಮಗೀತಾ ಶ್ಲೋಕ 14. ಕೇಚಿದ್ವದಂತೀತಿ ವಿತರ್ಕವಾದಿನಃ ತದಪ್ಯಸದೃಷ್ಟವಿರೋಧಕಾರಣಾತ್ ದೇಹಾಭಿಮಾನಾದಭಿವರ್ಧತೆ ಕ್ರಿಯಾ ವಿದ್ಯಾಗತಾಹಂ ಕೃತಿತಃ ಪ್ರಸಿದ್ಧ್ಯತಿ. ಹದಿನೈದು ಆಗಿತ್ತಾ? ಇಲ್ಲ, ಇಷ್ಟೇ. ಓಕೆ. ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ಈ ಮಾತೆಲ್ಲಿ ಬರುತ್ತೆ? ಭಗವದ್ಗೀತೆಯಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಲಕ್ಷ್ಮಣನು ಅನುಷಾಧಿಮಾಂ, ಬ್ರಹ್ಮವಿದ್ಯೆಯನ್ನು ರಾಮಚಂದ್ರನು ಉಪದೇಶ ಮಾಡಬೇಕು ಅಂತ ಕೇಳಿ ಆಯಿತು. ಅನುಷಾದಿ ಅಂದರೆ ಸತತವಾಗಿ ಶ್ರವಣಾದಿ ಅಂದರೆ ಶ್ರವಣ ಮನನ ನಿಧಿಧ್ಯಾಸನ. ಎಷ್ಟನೇ ಶ್ಲೋಕದಲ್ಲಿ ನೋಡಿದ್ವಿ? 5ನೇ ಶ್ಲೋಕದಲ್ಲಿ. ತಥಾನುಷಾದಿ ಮಾಂ ಸುಖಂ ತರಿಷ್ಯಾಮಿ, ಸುಖವಾಗಿ ಈ ಸಂಸಾರದ ಚಕ್ರವನ್ನು ದಾಟಬೇಕು. ವಿತೌಟ್ ಎನಿ ಎಫರ್ಟ್ ಅಂದರೆ ಎಫರ್ಟ್ ಹಾಕ್ತಾ ಇದ್ದೀನಿ, ಪ್ರಯತ್ನ ಪಡ್ತಾ ಇದ್ದೀನಿ, ಪ್ರಯತ್ನ ಪಡದೆ ದಡವನ್ನು ದಾಟಬೇಕು. ಆ ಥರ ಯಾವ್ದಾರು ಒಂದು ದಾರಿ ಇದೆಯಾ ಅಂತ ಕೇಳಿದ್ರೆ ಇದ್ದರೆ ಹೇಳ್ಕೊಡಿ. ಇದೆ, ಅದಕ್ಕೆ ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಿ. ಬ್ರಹ್ಮವಿದ್ಯೆಯನ್ನು ಉಪದೇಶ ಮಾಡಬೇಕು ಅಂದರೆ ಭಗವಂತ ಹೇಗೆ ಶುರು ಮಾಡ್ದ? ಕರ್ಮಯೋಗವನ್ನು ಹೇಳ್ದ. ಕರ್ಮಯೋಗ ಆದಮೇಲೆ ಉಪಾಸನ ಯೋಗವನ್ನು ಹೇಳ್ದ. ಅದಾದಮೇಲೆ ಶ್ರವಣಾದಿಗಳನ್ನು ಶುರು ಮಾಡಿದ್ದಾನೆ. ಶ್ರವಣ ಮನನ ನಿಧಿಧ್ಯಾಸನ. ನಿಧಿಧ್ಯಾಸನ ಇನ್ನೂ ಬಂದಿಲ್ಲ, ಶ್ರವಣದಲ್ಲಿ ಇದ್ದೀವಿ. ಶ್ರವಣ ಆಗಿದ ತಕ್ಷಣ ಇವಾಗ ಸ್ವಲ್ಪ ಡಿವಿಯೇಷನ್, ರಿಕ್ವೈರ್ಡ್ ಡಿವಿಯೇಷನ್ನೇ, ಪರ್ಪಸ್ ಆಗಿ ಬೇಕದು. ಸಂದೇಹ ಬಂದಾಗ ಅದನ್ನು ಡಿವಿಯೇಷನ್ ಅಂತ ಕರೆಯೋಕ್ಕಾಗೋದಿಲ್ಲ. ವೇದಾಂತ ಏಕದೇಶಿ ಅಥವಾ ಜ್ಞಾನಕರ್ಮ ಸಮುಚ್ಚಯವಾದಿ, ಅವನ ಸಿದ್ಧಾಂತವನ್ನು ಏನು ಅಂತ ನೋಡಿದ್ವಿ. ಸಿದ್ಧಾಂತ ಏನು ಹೇಳ್ತಾನೆ? ಜ್ಞಾನ ಮಾತ್ರ ಸಾಕು ಮೋಕ್ಷಕ್ಕೆ, ಕರ್ಮ ಅವಶ್ಯಕತೆ ಇಲ್ಲ. ಅದು ನೆನ್ನೆ ನೋಡಿದ್ವಿ. ನಾವೇನು ಹೇಳ್ತೀವಿ? ಅದೇ ಸಿದ್ಧಾಂತಿ, ಕರ್ಮ ಅವಶ್ಯಕತೆ ಇದೆ,
ಶುದ್ಧಿಗೋಸ್ಕರ, ಶುದ್ಧಿ ಆದಮೇಲೆ ಬಿಡಬೇಕು ಅಲ್ವಾ. ಹೊಟ್ಟೆ ಹಸಿವು ಆಗೋವರೆಗೂ ಊಟ ಮಾಡಬೇಕು, ಆದಮೇಲೆ ಮತ್ತೆ ಒಂದು 3 ಗಂಟೆಗೆ ಆಗತ್ತೆ, ತಿಂದನೇ ಇದ್ರೆ ಏನಾಗುತ್ತೆ, ವಿಷ ಆಗತ್ತೆ ಅಂತ ಹೇಳಿದೆ. ಹಾಗೆ ಕರ್ಮ ಮನಸ್ಸಿಗೆ ಕೊಳೆ ಬಂದಾಗ ತೆಗೆದ ಮೇಲೆ ಮತ್ತೆ ಆ ಕರ್ಮದ ಅವಶ್ಯಕತೆ ಇಲ್ಲ. ಡಿಗ್ರಿ ತೊಗೊಂಡ್ಮೇಲೆ ಹೇಗೆ ಡಿಗ್ರಿ ಅವಶ್ಯಕತೆ ಇಲ್ಲಿಯೋ, SLC ಪಾಸ್ ಆದಮೇಲೆ ಮತ್ತೆ SLC ಪಾಸ್ ಮಾಡ್ತೀನಿ, ಆವಾಗ ನಾನು ಚೆನ್ನಾಗಿ ಓದಲಿಲ್ಲ, 40-50 ವಯಸ್ಸಾದಮೇಲೆ ಎಲ್ರಿಗೂ ಅನ್ಸತ್ತಲ್ವ SLC ಚೆನ್ನಾಗಿ ಮಾಡಿದರೆ ಚೆನ್ನಾಗಿತ್ತು ಹಾಗೆ ಅಂತ. ಹಾಗೆ ಅದೇ ರೀತಿಯಾಗಿ ಇಲ್ಲಿ ಮನಸ್ಸು ಶುದ್ಧಿ ಆದಮೇಲೆ ಜ್ಞಾನಕ್ಕೆ ಬರಬೇಕು. ಆದರೆ ವೇದಾಂತ ಏಕದೇಶಿ ಅದನ್ನು ಒಪ್ಪೋದಿಲ್ಲ. ವೇದದಲ್ಲಿ ಎರಡೂ ಹೇಳಿದೆ, ನೀವು ಯಾಕೆ ಅದನ್ನು ಸ್ಕಿಪ್ ಮಾಡ್ತೀರಾ ಅಂತ ಒಂದು ಮಾತು. ವೇದ ಪೂರ್ವ ಭಾಗದಲ್ಲಿ ಕರ್ಮ ಹೇಳಿದ ಮೇಲೆ ಆ ಕರ್ಮದಲ್ಲಿ ಒಂದು ಅದೃಷ್ಟ ಶಕ್ತಿ ಇದೆ, ಅದು ನಮಗೆ ಕಣ್ಣು ಕಾಣಲ್ಲ ಇವತ್ತು, ಅದಕ್ಕೆ ಅದು ಅದೃಷ್ಟ. ಅದು ಫಲ ಬಂದ ಮೇಲೆ ಅದು ದೃಷ್ಟ ಆಗೋಯ್ತು. ಇವತ್ತು ಮಾಡುವಂತಹ, ಇವತ್ತು ಚಿಕ್ಕ ವಯಸ್ಸಿಂದ ಮಾಡಿರುವಂತಹ ಎಲ್ಲ ವೈದಿಕ ಕರ್ಮದ ಫಲ ನಮಗೆ ಸಿಕ್ಕಿದೆಯಾ ಗೊತ್ತಿಲ್ಲ. ಕೆಲವು ಸಿಕ್ಕಿರ್ಬೋದು, ಕೆಲವು ಸಿಗದೇ ಇರ್ಬೋದು. ಆ ಫಲ ಸಿಗಕ್ಕೆ ಅದಕ್ಕೆ ಅದೃಷ್ಟ ಅಂತ. ಯಾವಾಗಲೂ ಇನ್ನೊಂದು ಶರೀರ ಬೇಕಾಗತ್ತೆ, ಅದಕ್ಕೆ ಆಗಾಮಿ ಕರ್ಮ ಅಂತ ಹೆಸರು. ಮಾಡುವಂತಹ ಕರ್ಮ ಎಲ್ಲ ಫಲ ಆವಾಗಲೇ ಕೊಟ್ಬಿಟ್ರೆ ಈ ಜನ್ಮದಲ್ಲಿ ಎಲ್ಲರೂ ಮುಕ್ತರಾಗ್ಬಿಡ್ತೀವಿ. ಮತ್ತು ಭಗವಂತ ಅನ್ಎಂಪ್ಲಾಯ್ಡ್ ಆಗಿಬಿಡ್ತಾನೆ, ಅವನಿಗೇನು ಕೆಲಸ ಇರಲ್ಲ, ಈಗಲೇ ಏನೂ ಇಲ್ಲ ಅಲ್ವಾ. ಮತ್ತು ಅವನು ಅನ್ಎಂಪ್ಲಾಯ್ಡ್ ಲಿಸ್ಟಲ್ಲಿ ಹಾಕಬೇಕು ಭಗವಂತನನ್ನು. ಒಂದಲ್ಲ ಒಂದು ದಿವಸ ಮಾಡಿರುವಂತಹ ಎಲ್ಲ ಕರ್ಮಕ್ಕೆ ಒಂದು ಫಲ ಇದೆ. ಅದನ್ನು ವೇದಾಂತ ಏಕದಶಿ ಹೇಳ್ತಿದ್ದಾನೆ. ಪ್ರತಿಯೊಂದು ಕರ್ಮಕ್ಕೂ ಒಂದು ಫಲ ಇದೆ. ಆ ಅದೃಷ್ಟದ ಫಲದ ಜೊತೆಗೆ ಈ ವೇದಾಂತ ವಾಕ್ಯ ಎಲ್ಲ ಮನಸ್ಸಿಗೆ ನಾಟಬೇಕು, ಆಗ ಮೋಕ್ಷ ಸಾಧ್ಯ. ಯಾಕಂದರೆ ಎರಡೂ ಭಗವಂತ ತಾನೇ ಕೊಟ್ಟಿರೋದು. ವೇದ ಪೂರ್ವ ಭಾಗ ಹಾಗೂ ವೇದಾಂತ ಭಾಗ ಭಗವಂತನೇ ಕೊಟ್ಟಿರೋದು. ಯಸ್ಯ ವಿಶ್ವಸಿತಂ ಹಿ ವೇದ, ಭಗವಂತನ ಉಸಿರು ವೇದ. ಕೆಲವ್ದು ಮಾತ್ರ ತಗೊಂಡು ಕೆಲವ್ದು ಬಿಡಬಾರ್ದು ಅಂತ ಅವನ ಮಾತು. ನಾವು ಹಾಗಲ್ಲ, ಶ್ರುತಿ ಕೊಟೇಶನ್ಸು ಕೊಟ್ವಿ. ಇಹೈವ ತಯಜಿತ ಸರ್ಗ ಅಂದ್ವಿ, ಜ್ಞಾನಾದೇವತು ಕೈವಲ್ಯಂ ಅಂತಂದ್ವಿ. ಆತ ಏನು ಹೇಳ್ದ, ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅದನ್ನು ಒಟ್ಟಿಗೆ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಉದಾಹರಣೆ ಏನು ಕೊಟ್ವಿ? ಉದಾಹರಣೆ ಏನು ಕೊಟ್ಟೆ ನಾನೇ? ಇಡ್ಲಿ. ಆಹಾರ ನಮಗಿದ್ರೆ ಮರೆಯಲ್ಲ ನಾವು ಅದನ್ನು. ಇಡ್ಲಿ, ನಾವು ಇಡ್ಲಿ ಬೇಕು ಅಂತ ಕೇಳಿದಾಗಲೂ ಏನಾಗುತ್ತೆ, ಆಕ್ಸೆಸರೀಸ್, ಇಡ್ಲಿ ಜೊತೆಗೆ ಚಟ್ನಿ ಸಾಂಬಾರೆಲ್ಲ ಹೇಗೆ ಬರುತ್ತೋ ಹಾಗೆ ಎರಡೂ ಮಾಡಬೇಕು ಅಂತ ಆತನ ಮಾತು. 11, 12, 13 ಶ್ಲೋಕದಲ್ಲಿ ವೇದಾಂತ ಏಕದೇಶಿಯ ಸಿದ್ಧಾಂತವನ್ನು ನೋಡಿದ್ವಿ, ಅವನ ಸಿದ್ಧಾಂತ. ಅದಕ್ಕೆ ನಾವು ಅದನ್ನು ಪೂರ್ವ ಪಕ್ಷಿ ಅಂತ ಕರಿತೀವಿ. 14ರಿಂದ 24ವರೆಗೂ ರಾಮಚಂದ್ರಮೂರ್ತಿಯು ಅದಕ್ಕೆ ವಿರೋಧವಾಗಿ ಅದನ್ನು ಸಮರ್ಥನೆ ಮಾಡಿಕೊಳ್ತಾ, ಅದನ್ನು ಜ್ಞಾನಾದೇವತು ಕೈವಲ್ಯಂ ಅದನ್ನು ಸಮರ್ಥನೆ ಮಾಡ್ತಾ ಇಲ್ಲಿ ಹೇಳ್ತಿದ್ದ. ನಿನ್ನೆ ಅದನ್ನು ನೋಡಿದ್ವಿ. ಕೇಚಿದ್ ವದಂತಿ ವಿತರ್ಕವಾದಿನಃ. ಈ ಜ್ಞಾನಕರ್ಮ ಸಮುಚ್ಚಯವಾದಿಗಳೆಲ್ಲ ವಿತರ್ಕವಾದಿಗಳು, ಮೂರ್ಖರು. ಯಾಕೆ? ಒಂದು ದೃಷ್ಟ ಫಲವನ್ನು ಹೇಳ್ತಿದೆ, ಒಂದು ಅದೃಷ್ಟ ಫಲವನ್ನು ಹೇಳ್ತಿದೆ. ಮತ್ತು ಒಂದು ವಿರೋಧ ಕರ್ಮ, ಇನ್ನೊಂದು ದೃಷ್ಟ ವಿರೋಧ ಕಾರಣಾತ್. ಒಂದು ಬೆಳಕನ್ನು ಸೂಚಿಸ್ತಾ ಇದೆ. ಜ್ಞಾನ ಯಾವತ್ತು ಬೆಳಕಿಗೆ ಸಂಕೇತ, ಕರ್ಮ ಯಾವತ್ತು ಅಜ್ಞಾನಕ್ಕೆ ಸಂಕೇತ, ತಮೋಗುಣಕ್ಕೆ ಸಂಕೇತ. ಕತ್ಲು ಬೆಳಕು ಒಟ್ಟಿಗೆ ಒಂದೇ ಸಮಯದಲ್ಲಿ ಮಾಡೋಕ್ಕಾಗತ್ತಾ? ಆಕಾಶ ಭೂಮಿಗೆ ಸೇರಿಸ್ತೀರಾ? ಸೇರ್ಸೋಕ್ಕಾಗೋದಿಲ್ಲ ಅಲ್ವಾ. ಎರಡೂ ಡಯಾಗ್ನಲಿ ಆಪೋಸಿಟ್ ಇರೋದನ್ನು ಹೇಗೆ ಒಟ್ಟಿಗೆ ಸೇರಿಸೋದು? ಸೊ ದೃಷ್ಟ ವಿರೋಧ ಕಾರಣ. ಅಜ್ಞಾನ ಎಲ್ಲಿ ಇದೆಯೋ ಅಲ್ಲಿ ಕರ್ಮ ಮಾಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ನಿಜ ಸ್ವರೂಪ ನಮಗೆ ಗೊತ್ತಿಲ್ಲ, ಕತ್ಲು ಇರೋದ್ರಿಂದ, ತಮೋಗುಣದ ಬುದ್ಧಿ ಮನಸ್ಸಲ್ಲಿರೋದ್ರಿಂದ. ಆದರೆ ಜ್ಞಾನ ಬಂದಮೇಲೆ ಅದೆಲ್ಲ ಹೋಯ್ತಲ್ಲ. ಬೆಳಕು ಬಂದಮೇಲೆ ಕತ್ಲು ಹೋಯ್ತು. ಅವಾಗೇನಾಗುತ್ತೆ? ಕೊನೆಯ ಸಾಲು, ವಿದ್ಯಾ ಗತಾಹಂ ಕೃತಿರಿತ ಪ್ರಸಿದ್ಧ್ಯತಿ. ಅಹಂಕಾರ ನಾಶ ಆಗೋಗುತ್ತೆ. ಆತ್ಮಜ್ಞಾನದಿಂದ ಸಂಪೂರ್ಣ ಅಹಂಕಾರ ನಾಶ. ಅದು ಮನಸ್ಸು ಒಳಗಡೆ ಹೋಗುವಂಥ ರೀತಿಯಾಗಿ ಮಾಡುತ್ತೆ. ಇಲ್ಲಾಂದರೆ ಕರ್ಮದಲ್ಲಿ ಯಾವಾಗಲೂ ಆ್ಯಂಕ್ಷಿಯಸ್ನೆಸ್. ಪ್ರತಿಯೊಂದು ಕರ್ಮ ನಾವು ಮಾಡ್ತಿರಲ್ಲ, ಎಷ್ಟೋ ಭಯದಿಂದ ಮಾಡ್ತೀವಿ ಎಲ್ಲ ಕರ್ಮವು. ಅದೇ ಕರ್ಮದ ಫಲವೇ ಭಯ. ಆಗುತ್ತೋ ಇಲ್ವೋ, ಏನೂ ಆಗಲ್ಲ, ಅದು ಭಯ. ಕರ್ಮದ ಸಂಕೇತವೇ ಭಯ ಪಡೋದು. ಆತ್ಮಜ್ಞಾನ ಸಂಕೇತ ಭಯ ಪಡೋದ? ಆತ್ಮಜ್ಞಾನ ಬಂದಮೇಲೆ ಭಯ ಎಲ್ಲಿದೆ? ಎಲ್ಲಿ ಭಯ? ಸೊ ಅವಶ್ಯಕತೆ ಇಲ್ಲ. ನೀನು ಹೇಳುವಂತಹ ಜ್ಞಾನಕರ್ಮ ಸಮುಚ್ಚಯವಾದ ಅದು ನಿಷೇಧ ಮಾಡಬೇಕು ಹಾಗೆ ಅಂತ ನೆನ್ನೆ ನೋಡಿದ್ವಿ. ಈಗ ಮುಂದೆ 15ನೇದು.
ವಿಶುದ್ಧ ವಿಜ್ಞಾನ ವಿರೋಚನಾಂಚಿತ ವಿದ್ಯಾತ್ಮವೃತ್ತಿಶ್ಚರಮೇತಿ ಭಣ್ಯತೆ. ಉದೇತಿ ಕರ್ಮ ಕಿಲ ಕಾರಕಾದಿಭಿಃ ನಿಹಂತಿ ವಿದ್ಯಾ ಕಿಲ ಕಾರಕಾದಿಕಂ. ದ್ವೈತ ವಿದ್ಯೆ ಯಾವಾಗಲೂ ಸಂಸಾರವನ್ನು ಕೊಡುತ್ತೆ, ಅದ್ವೈತ ವಿದ್ಯೆ ಮೋಕ್ಷವನ್ನು ಕೊಡುತ್ತೆ ಅಂತ ಹೇಳಿದೆ ಈ ಶ್ಲೋಕ. ಹೇಗೆ ಕಂಬೈನ್ ಮಾಡೋದು? ಒಂದು ಸಂಸಾರ, ಒಂದು ಮೋಕ್ಷ. ಸಂಸಾರದಲ್ಲಿ ನಾವು ಆಲ್ರೆಡಿ ಇದ್ದೀವಿ, ಅದೇ ಮೋಕ್ಷ ಅಂತ ಗೊತ್ತಾಗಿದ್ರೆ ಈಗ ಆತ್ಮಜ್ಞಾನಕ್ಕೆ ಯಾಕೆ ಬರಬೇಕಾಗಿತ್ತು ಅಲ್ವಾ? ಒಪ್ತೀರಾ? ಸಂಸಾರ ಅಂದ್ರೇನು? ಫಸ್ಟ್ ಕ್ಲಾಸಲ್ಲಿ ಹೇಳಿದ್ನಲ್ಲ, ಸಂಸಾರ ಅಂದರೆ ಅಜ್ಞಾನ. ಅಜ್ಞಾನದಿಂದ ಅಟ್ಯಾಚ್ಮೆಂಟು ಮೂಲ ಕಾರಣ ಅದು. ತಮಿಳಲ್ಲಿ ಸಂಸಾರ ಅಂದರೆ ಹೆಂಡತಿ ಅಂತ ಅರ್ಥ, ಆಯಿತಾ? ಅದು ವಾಸ್ತವ ಆದ್ರೂ ಅಲ್ವಾ? ಸಂಸಾರ ಅಂದರೆ ಹೆಂಡತಿ ಅಂತ ತಮಿಳಲ್ಲಿ ಅರ್ಥ. ತಿರುವಣ್ಣಾಮಲೆಗೆ ಶುರುವಿನಲ್ಲಿ ಹೋದಾಗ ತಮಿಳು ಅಷ್ಟು ಬರ್ತಿರ್ತಿಲ್ಲ, ಈಗ ಪರವಾಗಿಲ್ಲ. ದೇವಸ್ಥಾನ ಎಲ್ಲ ಕಟ್ಟಿಸ್ಬೇಕಂದ್ರೆ ಸ್ಥಪತಿ ಹತ್ರೆಲ್ಲ ಮಾತಾಡಬೇಕಲ್ಲ. ನಾನು ಏನೋ ಮಾತಾಡ್ತಾ ಇರ್ಬೇಕಂದ್ರೆ ಅವங்களோட ಸಂಸಾರಂ ಸರಿ ಇಲ್ಲ ಅಂತಂದೆ. ಅವನು ಸಡನ್ನಾಗಿ ಒಂಥರ ಆಯಿತು, ಯಾಕೆ ನಿಮ್ಗೆ ಹೇಗೆ ಗೊತ್ತಾಯ್ತದು ಅಂದ. ಆಮೇಲೆ ಮಾತಾಜಿ ಇದ್ರು ಒಬ್ರು ನಮ್ಮ ಆಶ್ರಮದಲ್ಲಿ, ಅವರಿದ್ದಾರೆ. ಹಾಗೆ ಹೇಳ್ಬೇಡಿ, ಸಂಸಾರ ಅಂದರೆ ತಮಿಳಲ್ಲಿ ಹೆಂಡತಿ ಅಂತ ಅರ್ಥ, ನೀವು ಹೆಂಡತಿ ಸರಿ ಇಲ್ಲ ಅಂತಿದ್ದೀರಾ ಅಂತಂದ. ಆಮೇಲೆ ಅವನು, ನೀವು ಹೇಳಿದ್ದು ಸರಿ ಇತ್ತು ಸ್ವಾಮೀಜಿ, ಆದರೂ ಫಸ್ಟ್ ಅಲ್ವಾ? ಸೊ ಹಾಗೆ ಇಲ್ಲಿ ಸಂಸಾರ ಅಂದರೆ ವೇದಾಂತ ದೃಷ್ಟಿಯಲ್ಲಿ ಸಂಸಾರ ಅಂತಂದರೆ ಅಜ್ಞಾನ. ಅಜ್ಞಾನದಿಂದ ನಮಗೆ ಮೋಹ, ರಾಗದ್ವೇಷಾದಿ ಮೋಹಗಳು. ಅದು ಆತ್ಮಜ್ಞಾನಕ್ಕೂ ಸರಿ ಹೊಂದುತ್ತಾ? ಅದು ವಿರುದ್ಧ. ಸರಿ. ವಿಶುದ್ಧ ವಿಜ್ಞಾನ ವಿರೋಚನಾಂಚಿತ. ವಿಜ್ಞಾನ ಅಂದರೆ ಆತ್ಮಜ್ಞಾನ. ಆತ್ಮಜ್ಞಾನವನ್ನು, ಆತ್ಮಜ್ಞಾನ ಅಂದರೆ ಏನು? ಮಹಾವಾಕ್ಯ, ವೇದಾಂತದಲ್ಲಿ ಹೇಳಿರುವಂತಹ ಮಹಾವಾಕ್ಯ. ನೆನ್ನೆ ಅದನ್ನು ಇಂಟ್ರೊಡ್ಯೂಸ್ ಮಾಡಿದೆ. 4 ಮಹಾವಾಕ್ಯಗಳು. ಮುಂದೆ ಶ್ಲೋಕಗಳೆಲ್ಲ ಮಹಾವಾಕ್ಯದ ಬಗ್ಗೆ ಬರುತ್ತೆ, ನೋಡೋಣ. ಆ ಮಹಾವಾಕ್ಯದ ಬಗ್ಗೆ ಅನಾಲಿಸಿಸ್ ಮಾಡೋದು. ಅನಾಲಿಸಿಸ್ ಅಂದರೆ ಮೀಮಾಂಸ. ಮೀಮಾಂಸ ಅಂದ್ರೇನು? ಅನಾಲಿಸಿಸ್, ಚರ್ಚೆ. ಅದನ್ನು ವಿಶುದ್ಧ ವಿಜ್ಞಾನ, ಶುದ್ಧ ಮನಸ್ಸನ್ನು ಗಳಿಸಿ ವೇದಾಂತದ ವಿಚಾರವನ್ನು ಮಾಡಬೇಕು. ವೇದಾಂತ ವಿಚಾರ ಹೇಗೆ ಮಾಡೋದು? ಶ್ರವಣಾದಿ ಕರ್ಮಗಳಿಂದ, ಶ್ರವಣಾದಿ ಅನುಷ್ಠಾನದಿಂದ. ಶ್ರವಣ ಮನನ ನಿಧಿಧ್ಯಾಸನ. ವಿರೋಚನಾಂಚಿತ. ವಿರೋಚನ ಅಂದರೆ ಅನಾಲಿಸಿಸ್. ಅದನ್ನು ವಿಲೋಚನ ಮಾಡ್ಕೊಳ್ಳಿ. ಅಲ್ಲಿ ರಾ ಇದೆ, ಅದನ್ನು ವಿಲೋಚನ, ಎರಡು ಒಂದೇ ಅರ್ಥ. ಅನಾಲಿಸಿಸ್ ಆಫ್ ದಿ ವೇದಾಂತ. ಶ್ರವಣ ಮನನ ನಿಧಿಧ್ಯಾಸನದಿಂದ ನನ್ನ ನಿಜಸ್ವರೂಪ ತಿಳಿಯುತ್ತಾ ಬರುತ್ತೆ. ವೇದ ಪೂರ್ವ ಭಾಗದಿಂದ ನನ್ನ ನಿಜಸ್ವರೂಪ ದೂರ ಆಗುತ್ತೆ. ಸರಿನಾ? ವೇದ ಪೂರ್ವ ಭಾಗದಿಂದ ನನ್ನ ನಿಜ ಸ್ವರೂಪ ದೂರ ಆಗುತ್ತೆ. ವೇದ ಅಂತದಿಂದ ಶ್ರವಣ ಮನ ನಿಧಿಧ್ಯಾಸನದಿಂದ ನನ್ನ ನಿಜ ಸ್ವರೂಪ ಏನು ಅಂತ ಗೊತ್ತಾಗುತ್ತೆ. ನಾನು ಯಾರೋ ಮೂಲತಃ ಆತ್ಮ, ಆದರೆ ನಾನೇನಂತ ತಿಳ್ಕೊಂಡಿದ್ದೀನಿ? ಜೀವ, ಶರೀರ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿನೊಂದು ಪಾಠ. ವೇದ ಪೂರ್ವ ಭಾಗ ನಾವು ಅಧ್ಯಯನ ಮಾಡಿದರೆ ನಮಗೆ ಗೊತ್ತಾಗುತ್ತೆ. ವೇದ ಪೂರ್ವ ಭಾಗ ಹೇಳುತ್ತೆ, ನೀನು ದೇಹ ಅಲ್ಲ, ನೀನು ಜೀವ ಅಂತ. ವೇದಾಂತ ಜೀವದೃಷ್ಟಿಯನ್ನು ಖಂಡನೆ ಮಾಡ್ತಾ ಇದೆ. ವೇದ ಪೂರ್ವ ಭಾಗ ದೇಹ ದೃಷ್ಟಿಯನ್ನು ಖಂಡನೆ ಮಾಡ್ತಾ ಇದೆ. ಅರ್ಥ ಆಗ್ತಿದೆಯಾ? ವೇದ ಪೂರ್ವ ಭಾಗ ಏನು ಹೇಳುತ್ತೆ? ನೀನು ದೇಹ ಅಲ್ಲ, ನೀನು ಜೀವ. ಈ ಹಾಲಲ್ಲಿ ಹೇಗೆ ನಾವು ಕೂತಿದ್ದೀವೋ, ಈ ಶರೀರದೊಳಗಡೆ ಜೀವಾತ್ಮ ಕೂತಿದ್ದಾನೆ. ಆದರೆ ಜೀವಾತ್ಮ ನಾನು ಅಂತ ಗೊತ್ತಿಲ್ಲ. ಯಾವಾಗ ನಾನು ಜೀವಾತ್ಮ ಅಂತ ಗೊತ್ತಾಗುತ್ತೋ ಧರ್ಮಕ್ಕೆ ಭಯ ಪಡ್ತೀನಿ. ಧರ್ಮಕ್ಕೆ ಯಾವಾಗ ಭಯ ಪಡಲ್ಲ? ಯಾಕೆ? ದೇಹಾತ್ಮ, ಸ್ವೇಚ್ಛಾಚಾರ, ಇಷ್ಟ ಬಂದಿದ್ದ ಹಾಗೆ ಜೀವನ ನಡೆಸೋದು. ಆವಾಗ ಭಯ ಇಲ್ಲ. ಈಗ ಅದೇ ತಾನೇ ಆಗ್ತಿರೋದು ಪ್ರಪಂಚದಲ್ಲಿ. ಇದಮಿತ್ತಂ ಇನ್ ದಿ ನೇಮ್ ಆಫ್ ಫ್ರೀಡಮ್, ಲೀನಿಯನ್ಸಿ, ಸ್ಪೇಸ್.
ಗಿವ್ ಮಿ ಸ್ಪೇಸ್ ಅಂತ ಎಲ್ಲರೂ ಮಾತಾಡ್ತಾರಲ್ವ. ಇವಾಗ ಇಂಡಿಪೆಂಡೆನ್ಸಿ ಬಂದ್ಬಿಟ್ಟಿದೆ ಅಲ್ವಾ. ಗುರುದೇವ ಸ್ವಾಮಿ ಚಿನ್ಮಯಾನಂದರು ಒಂದು ಅದ್ಭುತವಾದ ಪುಸ್ತಕ ಬರೆದಿದ್ದಾರೆ. ಏನದು, ಸೆಲ್ಫ್ ಅನ್ಫೋಲ್ಡ್ಮೆಂಟ್. ತುಂಬ ಚೆನ್ನಾಗಿದೆ ಪುಸ್ತಕ. ಅದರಲ್ಲಿ ಫಸ್ಟ್ ಚಾಪ್ಟರು ಫ್ರೀಡಮ್ ಆ್ಯಂಡ್ ಲೈಸೆನ್ಸ್. ಸ್ವಾತಂತ್ರ್ಯ ಅಂದರೆ ಏನು, ಸ್ವೇಚ್ಛಾಚಾರ ಅಂದರೆ ಏನು. ನಾವು ಸುಮಾರು ಸತಿ ಸ್ವಾತಂತ್ರ್ಯನ ಸ್ವೇಚ್ಛಾಚಾರ ರೀತಿಯಲ್ಲಿ ತಗೊಳ್ತೀವಿ. ಸೆಲ್ಫ್ ಅನ್ಫೋಲ್ಡ್ಮೆಂಟ್ 6 ಚಾಪ್ಟರ್ಸ್ ಇದೆ ಅದರಲ್ಲಿ, ತುಂಬ ಚೆನ್ನಾಗಿದೆ, ಓದಿ ಆ ಪುಸ್ತಕ. ಸೊ ಫ್ರೀಡಮ್ ಅನ್ನೋದು ಒಂದು ಧರ್ಮ ಚೌಕಟ್ಟಿನಲ್ಲಿರಬೇಕು. ಇವಾಗ ನನಗೆ ಫ್ರೀಡಮ್ ಇದೆ ಅಂತಂದರೆ 10 ಗಂಟೆವರೆಗೂ ಮಾತಾಡೋಕ್ಕಾಗತ್ತಾ? 1.5 ಗಂಟೆ ಕಾಲದಲ್ಲಿ ಹೇಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು ಅಲ್ವಾ. ಸೊ ಜೀವಾತ್ಮ ದೃಷ್ಟಿ ಏನು, ವೇದದಲ್ಲಿ, ಗುರುವಿನಲ್ಲಿ, ಶಾಸ್ತ್ರದಲ್ಲಿ, ದೇವರಲ್ಲಿ ನನಗೆ ಶ್ರದ್ಧೆ ಇದ್ದರೆ ಅದು ನಾನು ಜೀವಾತ್ಮ, ಆಸ್ತಿಕ ಅಂತ. ಆದರೆ ನಮ್ಗೆ ಇವಾಗಿರೋದೇನು ದೇಹ. ಅದಕ್ಕೆ ಪಾಠ ಶುರು ಆಗೋದೇ ಹೇಗೆ ಗೊತ್ತಾ, ದೇಹಾತ್ಮದಿಂದ ಜೀವಾತ್ಮಕ್ಕೆ ಬರಬೇಕು, ಜೀವಾತ್ಮದಿಂದ ಬ್ರಹ್ಮಭಾವಕ್ಕೆ ಬರಬೇಕು. ನಾವು ಮಧ್ಯದಲ್ಲಿ ವೇದಪೂರ್ವವಾಗನ ಸ್ಕಿಪ್ ಮಾಡಿಬಿಟ್ವಿ. ದೇಹಾತ್ಮದಿಂದ ಡೈರೆಕ್ಟ್ ವೇದಾಂತಕ್ಕೆ ಬಂದರೆ ಅದಕ್ಕೆ ವೇದಾಂತ ಅರ್ಥ ಆಗಲ್ಲ ನಮಗೆ. ಜೀವಭಾವ ಇದ್ದರೆ ಆ ಜೀವನೇ ಬ್ರಹ್ಮ ಅಂತ ಹೇಳ್ಬೋದು. ದೇಹಭಾವದಿಂದ ಬ್ರಹ್ಮಭಾವಕ್ಕೆ ಬರೋದು ಬಹಳ ಕಷ್ಟ. ಯೋಚನೆ ಮಾಡಿ. ಇಲ್ಲಿ ಅದೇ ಹೇಳ್ತಾ ಇರೋದು, ವಿರೋಚನ ಅಂಚಿತ. ಈ ವೇದಾಂತ ಏನು ನಿಷಿದ್ಧ ಮಾಡ್ತಿದೆ, ಜೀವತ್ವವನ್ನು ನಿಷಿದ್ಧ ಮಾಡ್ತಿದೆ. ವೇದಪೂರ್ವ ದೇಹತ್ವವನ್ನು ನಿಷಿದ್ಧ ಮಾಡ್ತಿದೆ. ವಿರೋಚನಾಂಚಿತ ಅಂದರೆ ಅನಾಲಿಸಿಸ್. ನಾನು ಪೂರ್ಣ ಬ್ರಹ್ಮ, ನತು ಜೀವ ನತು ದೇಹ. ಅದನ್ನು ಮಹಾವಾಕ್ಯದಿಂದ ವಿಚಾರ ಮಾಡಬೇಕು. ವಿದ್ಯಾತ್ಮ ವೃತ್ತಿ ಚರಮೇತಿ ಭಣ್ಯತೆ. ಭಣ್ಯತೆ ಅಂದರೆ ವೇದ ಘೋಷ, ಅಲ್ಟಿಮೇಟ್ ಮೆಸೇಜ್. ವಿದ್ಯಾ ಉಪನಿಷತ್. ವಿದ್ಯಾತ್ಮ ವೃತ್ತಿ ಚರಮೇತಿ ಭಣ್ಯತೆ. ವೃತ್ತಿ ಅಂದರೆ ಅಖಂಡಾಕಾರ ವೃತ್ತಿ, ಎ ಥಾಟ್. ಎಂತಹ ವೃತ್ತಿ ಮನಸ್ಸಲ್ಲಿರಬೇಕು, ನಾನು ಪೂರ್ಣ ಬ್ರಹ್ಮನಾಗಿದ್ದೇನೆ, ಯಾರ ಹಂಗೂ ನನಗೆ ಬೇಕಾಗಿಲ್ಲ, ಸ್ವಾತಂತ್ರ್ಯವಾಗಿ ನಾನು ಸಂತೋಷವಾಗಿರ್ಬೋದು. ಇದು ಮನಸ್ಸಿನಲ್ಲಿ ಫಸ್ಟ್ ವೃತ್ತಿ ಬರಬೇಕು. ಹಾಗಿದ್ರೆ ಸ್ವಾಮೀಜಿ ಊಟ ಹಶ್ವಾಗತ್ತಲ್ಲ, ಯಾರ ಮೇಲಾದರೂ ಡಿಪೆಂಡ್ ಆಗಬೇಕಲ್ಲ. ಡಿಪೆಂಡೆನ್ಸಿ ಆನ್ ಬಾಡಿ ಇಸ್ ಫೈನ್. ಅದು ಜ್ಞಾನಿಗೂ ಬರುತ್ತೆ. ರಮಣ ಮಹರ್ಷಿಗಳಿಗೂ ಕ್ಯಾನ್ಸರ್ ಆದಾಗ, ರಾಮಕೃಷ್ಣ ಪರಮಹಂಸರಿಗೂ ಕ್ಯಾನ್ಸರ್ ಆದಾಗ ಶಿಷ್ಯರ ಮೇಲೆ ಡಿಪೆಂಡ್ ಆಗಿದ್ದರು. ಆದರೆ ಎಮೋಷ್ನಲ್ ಡಿಪೆಂಡೆನ್ಸಿ ಇರಬಾರ್ದು. ಎಮೋಷ್ನಲ್ ಡಿಪೆಂಡೆನ್ಸಿ ಇಸ್ ದಿ ಕಾಸ್ ಆಫ್ ಸಂಸಾರ. ಎಮೋಷ್ನಲ್ ಇಂಡಿಪೆಂಡೆಂಟ್ ಆಗಿರಬೇಕು. ವಯಸ್ಸಾದಮೇಲೆ ಶರೀರ ಆಗಲ್ಲ, ಯಾರ್ದೋ ಸಹಾಯ ತಗೊಳ್ಬೇಕಾಗತ್ತೆ ಅಲ್ವಾ. ಅದು ಓಕೆ, ಅದು ಶರೀರಕ್ಕೆ ತಾನಾಗಿ ಆ ಸ್ವಧರ್ಮ, ಶರೀರದ ಇನ್ನೊಬ್ಬರ ಸಹಾಯ ಬೇಕು ಅಂತ ಕೇಳುತ್ತೆ. ಆದರೆ ನಮಗೆ ಪ್ರಾಬ್ಲಮ್ ಸಂಸಾರ ಇರೋದೆಲ್ಲಿ, ಎಮೋಷ್ನಲ್ ಆಗಿ ತುಂಬ ಬಲಹೀನರಾಗ್ಬಿಡ್ತೀವಿ. ಎಮೋಷ್ನಲ್ ಡಿಪೆಂಡೆನ್ಸಿ ಸಂಸಾರ, ನಾನ್ ಎಮೋಷ್ನಲ್ ಡಿಪೆಂಡೆನ್ಸಿ ಕರೆಕ್ಟಾ ಇಂಗ್ಲೀಷು ಈಸ್ ಮೋಕ್ಷ. ಸಿಂಪಲ್. ಮೋಕ್ಷ ಆನಂದ. ಮೋಕ್ಷ ಅಂದ್ರೇನು? ಆನಂದ. ಆನಂದವಾಗಿರಬೇಕು ಅಂದರೆ ಡಿಪೆಂಡ್ ಆಗಬಾರ್ದು. ನನ್ನ ಮಾತಲ್ಲ, ಸ್ವಾಮಿ ಚಿನ್ಮಯಾನಂದರು ಗುರುದೇವ್ ತುಂಬ ಚೆನ್ನಾಗಿ ಹೇಳ್ತಾರೆ. ಆಲ್ ಯುವರ್ ರಿಲೇಷನ್ಶಿಪ್ಸ್ ಇನ್ ದಿ ವರ್ಲ್ಡ್ ಆರ್ ಟಾಸಿಂಗ್ ಅಪ್ ಆ್ಯಂಡ್ ಡೌನ್ ಆ್ಯಂಡ್ ಕ್ಯಾನ್ ನೆವರ್ ಬಿ ಸ್ಟಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಆಲ್ ರಿಲೇಷನ್ಶಿಪ್ಸ್ in the world are tossing up and down and can never be steady. Your relationship with him ಅಂದರೆ ಭಗವಂತ, in your heart alone can be the same. ಎಷ್ಟು ಚೆನ್ನಾಗಿದೆ. ಪ್ರತಿಯೊಂದು ಅದಕ್ಕೆ ನಾನು ಶುರುವಿನಲ್ಲಿ ಹೇಳಿದ್ದು, ಆಜೀವಂ ತ್ರಯಂ ಸೇವ್ಯಂ ವೇದಾಂತೋ ಗುರು ಈಶ್ವರ. ಈ 3 ಸಂಬಂಧಗಳೇನಿದೆ, ವೇದಾಂತ, ಗುರು, ಈಶ್ವರ, ಅದು ನಿಮಗೆ ಬಂಧನ ಕೊಡೋದಿಲ್ಲ. ಅದೇ ಮೋಕ್ಷ. ಬೇರೆ ಎಲ್ಲ ಸಂಬಂಧಗಳು ಬಂಧನ ಕೊಡುತ್ತೆ. ಅದಕ್ಕೆ ಅದನ್ನು ದೂರ ಮಾಡಿ ಅನ್ನೋದು. ಶರೀರವಾಗಿ ದೂರ ಮಾಡೋಕ್ಕಾಗಲ್ಲ, ಮಾನಸಿಕವಾಗಿ. ಚರಮೇತಿ ಭಣ್ಯತೆ. ಈ ಚರಮೇತಿ ಭಣ್ಯತೆ ಆಧ್ಯಾತ್ಮ ವಿದ್ಯೆಯ ಅಹಂ ಬ್ರಹ್ಮಾಸ್ಮಿ ಎನ್ನುವಂತಹ ವೃತ್ತಿಜ್ಞಾನವೇ ಮೂಲ ಉದ್ದೇಶ ವೇದದ್ದು. ಕರ್ಮಯೋಗ ಆದಮೇಲೆ ಉಪಾಸನ, ಉಪಾಸನ ಆದಮೇಲೆ ಶ್ರವಣ ಮನನ ನಿಧಿಧ್ಯಾಸನಕ್ಕೆ ಬರಬೇಕು. ಅದೇ ತಾನೇ ಪುರುಷಾರ್ಥ ನಿಶ್ಚಯ ಅಂದ್ರೇನು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಮೋಕ್ಷಕ್ಕೆ ಯಾಕೆ ಕೊನೆ ಹಾಕಿದ್ದಾರೆ? ಅದೇ ಪರಮ ಪುರುಷಾರ್ಥ ನಿಶ್ಚಯ. ಅದನ್ನು ಮಾಡಬೇಕು. ನಮ್ಮ ಪುರುಷಾರ್ಥ ನಿಶ್ಚಯ ಏನು? ಇವತ್ತಿಗೆ ಎಲ್ಲರಿಗೂ ಸ್ವಾಮೀಜಿ ಮಗಳಿಗೆ ಮದುವೆ ಮಾಡಿದೆ, ಸರಿಯಾದ ಸಮಯದಲ್ಲಿ ಮಗಳಿಗೆ ಮದುವೆ ಮಾಡಿದೆ, ಮಗ ಏನೋ ಇದ್ದಾನೆ, ಅವ್ನ ಪಾಡು ಒಂದು ಫಾರಿನಲ್ಲಿದ್ದಾನೆ, ಪರವಾಗಿಲ್ಲ, ನನಗೇನು ಚಿಂತೆ ಇಲ್ಲ.
ಬೆಂಗಳೂರಲ್ಲಿ ಒಂದು ಮನೆ ಮಾಡಿಟ್ಟಿದ್ದೀನಿ, ನನಗೂ ನನ್ನ ಹೆಂಡತಿಗೂ ಏನಾದ್ರು ಬೇಜಾರಾದರೆ ಒಂದು ರೆಸಾರ್ಟ್ ಇದೆ, ಅಲ್ಲಿ ಹೋಗ್ತೀವಿ, ಎಲ್ಲ ಮಾಡಿಟ್ಟಿದ್ದೀನಿ. ಮೊನ್ನೆ ಯಾರೋ ಒಬ್ರು ಹೇಳ್ತಿದ್ರು, ಹೆಂಡತಿಗೂ ಮಾಡಿಟ್ಟಿದ್ದೀನಿ, ಏನು ತೊಂದರೆ ಇಲ್ಲ. ಇದು ಪರಮ ಪುರುಷಾರ್ಥ. ಯಾಕಂದರೆ ಸೊಸೈಟಿ ಕೇಳೋದು ಇದನ್ನೇ ತಾನೇ, ನೀವೇನು ಮಾಡಿಟ್ಟಿದ್ದೀರ ನಿಮ್ಮ ಮನೆಯವ್ರಿಗೆ, ಮಕ್ಕಳಿಗೆ. ಇದು ಪುರುಷಾರ್ಥ ಆಗೋಗಿದೆ. ನಾನು ನೆಮ್ಮದಿಯಾಗಿದ್ದೀನಿ, ಮತ್ತವ್ರಿಗೂ ನೆಮ್ಮದಿ ಕೊಟ್ಟಿದ್ದೀನಿ, ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದೀನಿ, 4 ಶ್ಲೋಕಗಳು ಹೇಳ್ಕೊಟ್ಟಿದ್ದೀನಿ, ಪ್ರಯತ್ನ ಪಟ್ಟಿದ್ದೀನಿ ಜೀವನದಲ್ಲಿ, ಮನಸ್ಸನ್ನು ನೆಮ್ಮದಿಯಾಗಿ ಇಟ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದೀನಿ. ಇದು ಮೋಕ್ಷ ಪುರುಷಾರ್ಥ. ಇದಿಲ್ವಲ್ಲ. ಅರ್ಥಕಾಮದಲ್ಲಿ ಮನಸ್ಸಿದ್ದಾಗ ಅದೇ ದೊಡ್ಡದು ಅಂತ ಕಾಣಿಸುತ್ತೆ ನಮಗೆ ಅಲ್ವಾ. ಮತ್ತು ಅವ್ರ ಜೊತೆನೇ ಸಂಪರ್ಕ ಮಾಡ್ತಿದ್ದಾಗ ಅದೇ ಯಾರ ಜೊತೆ ಸಹವಾಸ ಹೇಗೆ ಮಾಡ್ತೀವೋ ಅದೇ ಬರೆಯುತ್ತೆ. ಯದ್ಭಾವಂ ತದ್ಭವತಿ. ನೀವು ರಾಗಿಗಳ ಜೊತೆನೇ ಸಹವಾಸ ಮಾಡ್ತಿದ್ರೆ ನೀವು ರಾಗಿಗಳಾಗ್ತೀರಿ, ವಿರಾಗಿಗಳ ಜೊತೆ ಸಂಸಾರ ಮಾಡಿದರೆ ನೀವು ವಿರಾಗಿಗಳಾಗ್ತೀರಿ ಅಲ್ವಾ. ವಿರಾಗದಿಂದ ಮೋಕ್ಷ, ರಾಗದಿಂದ ಬಂಧನ. ಎಷ್ಟು ಬೇಗ ತಿಳ್ಕೊಂಡು ಜೀವನ ನಡೆಸ್ತೀರೋ ಅಷ್ಟು ಸಂತೋಷ ಮನಸ್ಸಿಗೆ. ಅದು ಬೇಕು ಇದು ಬೇಕು ಅಂತಂದರೆ ಕಗ್ಗ ಜ್ಞಾಪಕ ಬರಬೇಕು. ಅವತ್ತು ಹೇಳಿದ್ನಲ್ಲ, ಸಿಂಬಳದ ನೊಣ ನೀನು ಮಂಕುತಿಮ್ಮ ಎಲ್ಲ ಹೇಳಿ ಹೊಟ್ಟೋದ್ರು. ಅದನ್ನು ಅಪ್ಲೈ ಮಾಡಬೇಕಷ್ಟೇ. ನಮಗೆ ಇವಾಗ ಮ್ಯಾನ್ಯುಲ್ ಕೊಟ್ಟಿದ್ದಾರೆ. ಹೀಗೆ ವೇದ ಪುಸ್ತಕ ಅನ್ನೋದು ಒಂದು ಮ್ಯಾನ್ಯುಲ್. ಈ ಥರ ಇದೆಯಪ್ಪ, ನೀನೇನು ತಲೆ ಕೆಡಿಸ್ಕೊಳ್ಬೇಡ, ಹೀಗೆ ಮಾಡು ಅಂತ ಹೇಳಿದರೆ ಹೀಗೆ ಮಾಡಬೇಡ ಅಂತ ಹೇಳಿದೆ, ಅದನ್ನು ಫಾಲೋ ಮಾಡಿದ್ರೆ ಸಾಕಲ್ವ. ನಮ್ಮದು ಕುತರ್ಕ ಬುದ್ಧಿ, ಅದಕ್ಕೆ ಇಲ್ಲಿ ಹಾಕಿರೋದು ವಿತರ್ಕವಾದಿನಃ, ಬೇಡದಿರೋ ಚರ್ಚೆಗಳು. ಯೋಚನೆ ಮಾಡಿ. ಚರಮೇತಿ ಬಣ್ಯತೆ, ಪರಮ ಪುರುಷಾರ್ಥ ಮೋಕ್ಷ ಏನು, ನಾನು ಸಂತೋಷವಾಗಿರಬೇಕು. ಎಮೋಷ್ನಲಿ ಬಿ ಇಂಡಿಪೆಂಡೆಂಟ್. ಅಷ್ಟು ತಿಳ್ಕೊಂಡ್ರೆ ಸಾಕು. ಮೋಕ್ಷ ಅಂತ ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅದೆಲ್ಲ ಕಟ್ಟುಕತೆ. ಸೃಷ್ಟಿಕತೆ, ಕಟ್ಟುಕತೆ, ವಿಲಿಯ ಕತೆ, ಭರಿಯ ಕತೆ. ಕಗ್ಗ ಸೃಷ್ಟಿ ಅದಾಯಿತು, ದೇವ್ರು ಹೀಗಂತೆ ಹಾಗಂತೆ ಎಲ್ಲ ಕಟ್ಟುಕತೆಪ್ಪ. ನಿನ್ನ ಮನಸ್ಸು ನೆಮ್ಮದಿ ನೋಡ್ಕೊ ಫಸ್ಟ್. ಅದಕ್ಕೆ ರಮಣ ಮಹರ್ಷಿ ಹೇಳೋದು, ಏನೇ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಪ್ರಶ್ನೆ ಎಲ್ಲಿಂದ ಬಂತು ಅಂತ ಕೇಳೋನವರು. ಹೂ ಆಮ್ ಐ? ಯಾರು ಕೇಳ್ತಿದ್ದಾರೆ? ದೇಹ ಕೇಳ್ತಿದ್ಯಾ, ಮನಸ್ಸು ಕೇಳ್ತಿದ್ಯಾ, ಶರೀರ ಕೇಳ್ತಿದ್ಯಾ? ಮೂಲಕ್ಕೆ ಹೋಗು, ಮೂಲ ಹೋಗು, ಒಳಗಡೆ ಬಾ. ಯಾವಾಗ ಮೂಲ ಏನು ಅಂತ ಗೊತ್ತಾಯ್ತೋ ಪ್ರಶ್ನೆನೂ ಉದಯಿಸಲ್ಲ, ಎಲ್ಲ ನಿಂತು ಹೋಗುತ್ತೆ. ಅಲ್ಲಿಗೆ ಬರಬೇಕು. ಚರಮೇ ವಿದ್ಯಾ ಆತ್ಮಜ್ಞಾನ ಅಹಂ ಬ್ರಹ್ಮ. ಇಲ್ಲಿ ವಿದ್ಯಾ ಅಂದರೆ ಅಹಂ ಬ್ರಹ್ಮಾಸ್ಮಿ ವೃತ್ತಿಜ್ಞಾನ. ಚರಮೇತಿ ಬಣ್ಯತೆ, ಚರಮ ಶ್ಲೋಕ. ಚರಮ ಅಂದರೆ ಫೈನಲ್ ಟೀಚಿಂಗ್. ಚರಮೇತಿ ಬಣ್ಯತೆ, ಇದು ಜ್ಞಾನಯೋಗ. ಆದರೆ ಕರ್ಮಯೋಗ ತದ್ವಿರುದ್ಧವಾಗಿ ಹೇಳ್ತಿದೆ. ಉದೇತಿ ಕರ್ಮಾಖಿಲ ಕಾರಕಾದಿಭಿ. ಕರ್ಮವನ್ನು ಹೇಳಬೇಕು ಅಂದರೆ ದ್ವೈತವನ್ನು ಹೇಳಬೇಕು. ಉದೇತಿ ಕರ್ಮ ಅಂದಿದ ತಕ್ಷಣ ದ್ವೈತ ಬಂತು. ದ್ವೈತ ಬಂದಿದ ತಕ್ಷಣ ಅಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬೇಕು, ಇನ್ನೊಬ್ಬರ ಮೇಲೆ ಸಹಾಯಕ್ಕೆ. ಒಂದು ಪೂಜೆ ಮಾಡಬೇಕು ಅಂದರೆ ಡಿಪೆಂಡೆನ್ಸಿ ಬೇಕೋ ಬೇಡವಾ ಅಲ್ವಾ? ಉದೇತಿ ಕರ್ಮಾಖಿಲ ಕಾರಕಾದಿಭಿ ನಿಹಂತಿ ವಿದ್ಯಾ ಅಖಿಲ ಕಾರಕಾದಿ. ವಿದ್ಯಾ ಬ್ರಹ್ಮವಿದ್ಯಾ ಅಖಿಲ ಕಾರಕಾದಿಕಂ ನಿಹಂತಿ. ಹಾಗೆ ಮಾಡ್ಕೊಳ್ಬೇಕು ಅನ್ವಯ. ವಿದ್ಯಾ ಅಂತಿದೆ ಕೊನೆ ಸಾಲಲ್ಲಿ. ವಿದ್ಯಾ ಅಖಿಲ ಕಾರಕಾದಿಕಂ ನಿಹಂತಿ. ಕಾರಕ ಅಂದ್ರೇನು? ದ್ವೈತ. ಆ ಬ್ರಹ್ಮವಿದ್ಯಾ ಚರಮೇತಿ ಬಣ್ಯತೆ, ಆ ವೃತ್ತಿಜ್ಞಾನ ಮನಸ್ಸಿನಲ್ಲಿ ಪ್ರಬಲ ಆಗ್ತಾ ಇದ್ದಾಗ ಏನಾಗುತ್ತೆ? ಎಲ್ಲ ಕಾರಕಾದಿಗಳು ಮಿಥ್ಯಾ ಅನಿಸ್ಬಿಡುತ್ತೆ. ಮಿಥ್ಯಾ ಅಂದ್ರೇನು? ತೋರಿಕೆ ಮಾತ್ರ ಕಾಣಿಸ್ತಾ ಇದೆ, ಅದು ವಾಸ್ತವ ಅಲ್ಲ. ಬ್ರಹ್ಮ ಸತ್ಯ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವ ನಾಪರ ಅನ್ನೋದೇನೋ ಶಂಕರರು ಯಾವತ್ತು ಜಗತ್ತು ಸುಳ್ಳು ಅಂತ ಹೇಳಲೇ ಇಲ್ಲ. ನಾವು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಅವರು ಮಿಥ್ಯಾ ಅಂತಂದರು. ಮಿಥ್ಯಾ ಅಂದ್ರೇನು? ತೋರಿಕೆ ಮಾತ್ರ ಕಾಣಿಸ್ತಾ ಇದೆ. ಯಾವುದು ತೋರಿಕೆ ಕಾಣಿಸ್ತಿದೆಯೋ ಅದು ತ್ರಿಕಾಲದಲ್ಲಿ ಇಲ್ಲ. ತ್ರಿಕಾಲದಲ್ಲಿ ಇಲ್ಲ ಅಂದರೆ ಜಾಗ್ರತ್, ಸ್ವಪ್ನ, ಸುಷುಪ್ತಿಯಲ್ಲಿ ಇಲ್ಲ. ಜಾಗ್ರತ ಅವಸ್ಥೆಯಲ್ಲಿ ಮಾತ್ರ ಪ್ರಪಂಚ ಕಾಣಿಸ್ತಾ ಇದೆ. ಸ್ವಪ್ನದಲ್ಲಿದೆಯಾ? ಸ್ವಪ್ನದಲ್ಲಿ ಇವರೋನ್ ಪ್ರಪಂಚ ಇದೆ, ನಿಮ್ಮದು ಪ್ರತ್ಯೇಕವಾದ ಪ್ರಪಂಚ. ಸುಷುಪ್ತಿಲಿ ಎರಡೂ ಇಲ್ಲ, ನಿಮ್ಮ ವೃತ್ತಿಗಳೂ ಇಲ್ಲ, ಜಾಗೃತ ಪ್ರಪಂಚನೂ ಇಲ್ಲ. ಯೋಚನೆ ಮಾಡಿ, ಸುಷುಪ್ತಿ ಇಲ್ಲ ಅಂದರೆ ನಮ್ಮ ಮನುಷ್ಯನ ಜೀವನ ಹೇಗಿತ್ತು ಅಂತ. ನಿದ್ದೆ ಮಾಡೋಕ್ಕಾಗಲಿಲ್ಲ ಅಂತಂದರೆ ಎಷ್ಟೆಲ್ಲ ಚೆನ್ನಾಗಿರ್ತಾರೆ. ಸ್ವಾಮಿ ನಿದ್ದೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಸುಷುಪ್ತಿ ಅವಸ್ಥೆ ಅವ್ರಿಗೆ ಅಭಾವ. 8 ಗಂಟೆ 10 ಗಂಟೆ ಕಾಲ ನಿದ್ದೆ ಮಾಡಿದಾಗ ವೃತ್ತಿಯ ಯಾವುದು ಸಂಪರ್ಕ ಇಲ್ಲವೇ? ನನ್ನ ಹೆಂಡತಿ ನನ್ನ ಮಕ್ಕಳು ಎಲ್ಲ ನಿದ್ದೆಲಿದೆಯಾ?
ಯೋಚನೆ ಮಾಡಿ, ಇದು ಇಷ್ಟು ಸಾಕು ವೈರಾಗ್ಯ ಬರೋಕ್ಕೆ. 3 ಅವಸ್ಥೆಯಲ್ಲಿ ಸಂಬಂಧಗಳು ಕೇವಲ ಜಾಗೃತ ಅವಸ್ಥೆಯಲ್ಲಿ ಮಾತ್ರ, 2 ಅವಸ್ಥೆಯಲ್ಲೂ ಇಲ್ಲ. ಸ್ವಪ್ನದಲ್ಲಿ ಯಾರ ಜೊತೆನೋ ಸಂಪರ್ಕ, ಏನೋ ಇದು ಗೊತ್ತಿಲ್ಲದೆ ಇರೋದೆಲ್ಲ ಕನಸಿನಲ್ಲಿ ಬರುತ್ತಲ್ಲ. ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದಾರೋ ಕನಸು, ಒಂದು ವಾಟರ್ ಫಾಲಿಂದ ಹೋಗೋತಾರೋ. ಮೊನ್ನೆ ಯಾರೋ ಒಬ್ರು ಹೇಳಿದರು, 4:15 ಗೆದ್ದೆ ಸ್ವಾಮೀಜಿ, 4:15 ಯಾವುದೋ ಮೇಲ್ಗಡೆಯಿಂದ ಬೀಳೋ ಥರ ಆಯಿತು ಅಂತ. ಮೋಸ್ಟ್ಲಿ ಇಲ್ಲಿಂದ ಅಲ್ಲಿ ಬಿದ್ದಿರ್ತೀರ ಅಷ್ಟೆ ಅಲ್ವಾ? ಎಲ್ಲಿ ಯಾವುದೋ ಎಲ್ಲೋ ವೃತ್ತಿ ನೋಡಿರ್ತೀವಿ, ಯಾವುದೋ ಒಂದು ವಾಟರ್ ಫಾಲ್ ನೋಡಿರ್ತೀವಿ, ಅದು ಮನಸ್ಸಲ್ಲಿ ಗಾಢವಾಗಿ ನಿಂತಿರುತ್ತೆ, ವೃತ್ತಿ ರೂಪದಾಗ ಪ್ರೊಜೆಕ್ಟ್ ಮಾಡುತ್ತೆ ಮೈಂಡ್. ಸುಷುಪ್ತಿಯಲ್ಲೂ ಇಲ್ಲ, ಕೇವಲ ಒಂದು 12-18 ಕಾಲ ಮಾತ್ರ ಈ ಜಾಗೃತ ಅವಸ್ಥೆ. ಅದಕ್ಕಿಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ನಾವು. ನಿಹಂತಿ ಆ ಅದ್ವೈತ ಜ್ಞಾನ ಬಂದ ಮೇಲೆ ಎಲ್ಲ ಅಹಂಕಾರಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಕಾರಕಾದಿಗಳು, ಅಹಂಕಾರಕ್ಕೆ ಸಂಬಂಧಪಟ್ಟಿರೋ ಕಾರಕಾದಿಗಳು ಅಂದರೆ ಮಮಕಾರ, ರಾಗದ್ವೇಷಗಳು ಎಲ್ಲ ನಿಹಂತಿ, ಎಲ್ಲ ರಿಸಾಲ್ವ್. ಇದು ಅಭ್ಯಾಸ ಮಾಡಿಲ್ಲ ಅಂದರೆ ಬರಲ್ಲ ನಮಗೆ. ಈ ರೀತಿಯಾಗಿ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಇರಬೇಕು, ಪ್ರತಿನಿತ್ಯ ಮಾಡ್ತಾ ಇರಬೇಕು. 7 ದಿವಸ ಆದಮೇಲೆ ಏನು ಮಾಡ್ತೀರಾ? 2ನೇ ತಾರೀಕು ಆದಮೇಲೆ ಉಪನ್ಯಾಸ ಇರಲ್ಲ. ಏನು ಮಾಡ್ತೀರಾ? 6:30 ಇಂದ 8 ಅಷ್ಟು. 6:30 ಇಂದ 8 ಏನೋ ಆಫೀಸಲ್ಲಿ ಇರ್ತೀರಾ, ಇಲ್ಲ ಮನೇಲಿ ಏನೋ TV ಸೀರಿಯಲ್ ನೋಡ್ತೀರಾ, ಇಲ್ಲ ಹರಟೆ ಹೊಡಿತೀರಾ. 6:30 ಇಂದ 8 ಫಿಕ್ಸ್ ಆದಮೇಲೆ ಮನೆ ಉಪನ್ಯಾಸ ಇರಲಿ ಇಲ್ಲದೆ ಇರಲಿ, ಈ ವೃತ್ತಿ ನೀವೇ ಒಂದು ಪುಸ್ತಕ ತೆಗಿಬೇಕು, ಮತ್ತೆ ರಾಮಗೀತೆ ಓದಬೇಕು. ಎಷ್ಟು ಶ್ಲೋಕ ಆಗುತ್ತೋ ಅಷ್ಟು ಶ್ಲೋಕ ಓದ್ತಾ ಇರಬೇಕು, ಅನುಸಂಧಾನ ಮಾಡ್ತಿರ್ಬೇಕು, ಬರೀಬೇಕು, ನೋಟ್ಸು, ಚರ್ಚೆ ಮಾಡಬೇಕು. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯ ತತ್ ಪ್ರಬೋಧನಂ ಏಕದೇವ ಪ್ರವರ್ತಂಚ ಬ್ರಹ್ಮಾಭ್ಯಾಸಂ ವಿದುರ್ಬುಧ ಪಂಚದಶಿ ವಿದ್ಯಾರಣ್ಯರು. ತಚ್ಚಿಂತನಂ ಯೋಚನೆ ಮಾಡು, ತತ್ಕಥನಂ ಹೇಳ್ಕೊಡು, ಅನ್ಯೋನ್ಯ ತತ್ ಪ್ರಬೋಧನಂ ಎಕ್ಸ್ಚೇಂಜ್ ಯುವರ್ ಐಡಿಯಾಸ್. ಇದೆ ತಾನೇ ಇವಾಗ ಮಾರ್ಕೆಟಿಂಗಲ್ಲೆಲ್ಲ ಹೇಳ್ಕೊಡೋದು, ಎಕ್ಸ್ಚೇಂಜ್ ಯುವರ್ ಐಡಿಯಾಸ್. ಯಾವಾಗಲೂ ಹೇಳಿ ಹೋಗಾಯ್ತು ವಿದ್ಯಾರಣ್ಯರು. ಈಗ ಯಾವಾಗಲೂ ಆಗಿಲ್ವಾ? ಒಂದು ಮೂಲೆಗೆ ಹೋಗಿ ಕೂತ್ಕೋ, ಸಮಾಧಿ ಅಭ್ಯಾಸವನ್ನು ಮಾಡು, ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡು, ಆ ಪ್ರಾಣವನ್ನು ಮೇಲಕ್ಕೆ ತಗೊಂಡು ಹೋಗು. ಅದು ಕುಂಡಲಿನಿ ವಿದ್ಯೆನೋ ಪ್ರಾಣವಿದ್ಯೆನೋ ಯಾವುದೋ ಒಂದು. ಏಕಾಂತೆ ಸುಖಮಾಸ್ಯತಾಂ ಪರತರೆ ಚೇತಸ್ಸಮಾಧೀಯತಾಂ ಪೂರ್ಣಾತ್ಮ ಸುಸಮೀಕ್ಷತಾಂ. ಆಮೇಲೆ ತದ್ಭಾದಿತಂ ಇದು ಸಾಧನಾ ಪಂಚಕ. ಅಭ್ಯಾಸ ಮಾಡಬೇಕು, ಒಂದು ದಿವಸಕ್ಕೆಲ್ಲ ಬರಲ್ಲ ಈ ವಿದ್ಯೆ. ಗೀತೆಯಲ್ಲಿ ಹೇಳಿಲ್ವಾ ಕೃಷ್ಣ? ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. 2ನೇ ಅಧ್ಯಾಯ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಅರ್ಜುನ, ಸ್ವಲ್ಪ ಅಭ್ಯಾಸ ಮಾಡಿದರೆ ಮನಸ್ಸಲ್ಲಿರುವಂಥ ದುಃಖ ಎಲ್ಲ ಹೋಗುತ್ತೆ. ಆಧ್ಯಾತ್ಮ ವಿದ್ಯೆಗೆ ಬಾ, ಯುದ್ಧ ಮಾಡು. ತಸ್ಮಾತ್ ಯುದ್ಧಸ್ವ ಭಾರತ. ಇಷ್ಟು ಮಾಡ್ತಾ ಇರೋ ಆಧ್ಯಾತ್ಮ ವಿದ್ಯೆಯಲ್ಲೂ ಇರು. ನಿತ್ಯಕರ್ಮವನ್ನು ಮಾಡು, ಆಧ್ಯಾತ್ಮ ವಿದ್ಯೆಯಲ್ಲಿರು. ಅಭ್ಯಾಸ ಮಾಡಬೇಕು. ಕೇನೋಪನಿಷತ್ತು ಹೇಳುತ್ತೆ, ಇಹ ಚೇದ್ ಅವೇಧೀತ ಅತ ಸತ್ಯಮಸ್ತಿ ನ ಚೇದ್ ಇಹಾದೀನ್ ಮಹತೀ ವಿನಷ್ಟಿ ಭೂತೇಷು ಭೂತೇಷು ವಿಚಿತ್ಯ ಧೀರಾಹ ಪ್ರೇತ್ಯಾಸ್ಮಾ ಲೋಕಾದ್ ಅಮೃತಾ ಭವಂತಿ. ಇಲ್ಲಿ ಬಿಟ್ರಿ ಮತ್ತೆ ಸಿಗಲ್ಲ. ಮುಂದಿನ ಜನ್ಮಕ್ಕೆ ನೋಡ್ಕೊಳ್ಳೋಣ, ಏನು ಗ್ಯಾರಂಟಿ ಅಲ್ವಾ? ಯೋಚನೆ ಮಾಡಿ. ಅದಕ್ಕೆ ಇವ್ರು ಹೇಳೋದು, ನಮ್ಮ ಯಾರೋ ವೈರಾಗ್ಯ ಶತಕಂ ಅವರ ಹೆಸರೇನು, ಭರ್ತೃಹರಿ. ಎಲ್ಲ ಮನುಷ್ಯರೆಲ್ಲ ಒಂದು ಹೆಂಡ ಕುಡಿದು ಹುಚ್ಚರಾಗ್ಬಿಟ್ಟಿದ್ದಾರೆ ಅಂತಾನೆ. ಪ್ರಮಾದ ಮಹಿರಾಂ ಉನ್ಮತ್ತ ಭೂತಂ ಜಗತ್. ಆದಿತ್ಯಸ್ಯ ಗತಾಗತೈರಹರಹ ಸಂಕ್ಷೀಯತೆ ಜೀವಿತಂ ವ್ಯಾಪಾರೈ ಬಹುಕಾರ್ಯಭಾರ ಗುರುಭಿಃ ಕಾಲೋಪಿ ನ ಜ್ಞಾಯತೆ ದೃಷ್ಟ್ವಾ ಜನ್ಮ ಜರಾ ವಿಪತ್ತಿ ಮರಣಂ ತ್ರಾಸಶ್ಚ ನೋತ್ಪದ್ಯತೆ ಪೀತ್ವಾ ಮೋಹಮಯೀಂ ಪ್ರಮಾದವಧಿರಾಂ ಉನ್ಮತ್ತಭೂತಂ ಜಗತ್. ಹ್ಯಾಮರ್ ಹೊಡೆದಾಗ ಹೇಳ್ತಿದ್ದಾನೆ ಭರ್ತೃಹರಿ. ಆದಿತ್ಯಸ್ಯ ಗತಾಗತೈರಹರಹ. ಬೆಳಗ್ಗೆ ಸೂರ್ಯ ಉದಯಿಸ್ತಾ ಇದ್ದಾನೆ, ಸಂಜೆ ಅಸ್ತಮ ಆಗ್ತಾ ಇದೆ. ಆದಿತ್ಯಸ್ಯ ಗತಾಗತೈರಹರಹ ಸಂಕ್ಷೀಯತೆ ಜೀವಿತಂ. ನೋಡ್ತಾನೆ 60-70 ವರ್ಷ ಆಗೋಯ್ತು. ಏನು ಮಾಡಿದಿರಿ ಅಂತ ನೋಡಿಕೊಂಡ್ರೆ ಏನೂ ಮಾಡಿಲ್ಲ.
ಅವ್ರಿಗೆ ಬೈದ್ರಿ ಇವ್ರಿಗೆ ಬೈದ್ರಿ, ಆ ಸಂಪಾದನೆ ಮಾಡಿದ್ವಿ, ಅಲ್ಲಿ ಖರ್ಚಾಯಿತು, ಹೀಗಾಯಿತು. ಯೋಚನೆ ಮಾಡಿ, 60-70 ವರ್ಷ ಏನು ಮಾಡಿದ್ದೀವಿ? ಪರಮ ಪುರುಷಾರ್ಥ ನಿಶ್ಚಯವಾಗಿರುವಂತಹ ಮೋಕ್ಷಕ್ಕೆ ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ. ವ್ಯಾಪಾರೈ ಬಹು ಕಾರ್ಯಭಾರ ಗುರುಭಿ ಕಾಲೋಪಿ ನ ಜ್ಞಾಯತೆ. ಒಳಗಡೆ ಬಾರಯ್ಯ, ಒಂದು 10 ನಿಮಿಷ ಸಂಧ್ಯಾವಂದನೆ ಮಾಡು, 108 ನಮಃಶಿವಾಯ ಹೇಳೋ, ಅಷ್ಟಾಕ್ಷರಿ ಮಂತ್ರ ಹೇಳೋ. ವ್ಯಾಪಾರೈ, ಟೈಮ್ ಇಲ್ಲ ಸ್ವಾಮಿ. ವ್ಯಾಪಾರೈ ಬಹು ಕಾರ್ಯಭಾರ ಗುರುಭಿ ಕಾಲೋಪಿ ನ ಜ್ಞಾಯತೆ. ಇಲ್ಲಯ್ಯ, ನೀನು ಹೊರಟೋಗ್ತೀಯಾ, ಯಾವತ್ತು ಹೋಗ್ತೀಯ ಗೊತ್ತಿಲ್ಲ. ದೃಷ್ಟ್ವಾ ಜನ್ಮ ಜರಾ ವಿಪತ್ತಿ ಮರಣಂ ತ್ರಾಸಶ್ಚ ನೋತ್ಪದ್ಯತೆ. ನೋಡ್ತಾ ಇರ್ತೀವಿ, ಪಕ್ಕದ ಮನೆಯವ್ರು ಹೋಗ್ತಿದ್ದಾರೆ, ಕೋವಿಡಲ್ಲಿ ಎಷ್ಟು ಜನ ಹೋದರೂ ನಮಗೆ ಗೊತ್ತಾಗ್ತಿಲ್ಲ. ಆದರೂ ಇವನಿಗೇನಾಗಿದೆ? ಹೆಂಡವನ್ನು ಕುಡ್ದಿದ್ದಾರಂತೆ. ಎಂಥ ಹೆಂಡ? ಪೀತ್ವಾ ಮೋಹಮಯಿ, ಮೋಹದ ಹೆಂಡವನ್ನು ಕುಡ್ತಿದ್ದಾನೆ. ಪೀತ್ವಾ ಮೋಹಮಯೀಂ ಪ್ರಮಾದ ಮದಿರಾಮ್. ಇವನಿಗೆ ಬುದ್ಧಿ ಕೆಟ್ಟ ಹೋಗಿದೆ, ಎಷ್ಟು ಹೇಳಿದ್ರು ತಿಳ್ಕೊಳ್ಳಲ್ಲ. ಉನ್ಮತ್ತ ಭೂತಂ ಜಗತ್. ದೇ ಹ್ಯಾವ್ ವೇಸ್ಟೆಡ್ ದೇರ್ ಲೈಫ್. ಭರ್ತೃಹರಿ ಹೇಳಿರುವಂಥ ಮಾತು. ಭರ್ತೃಹರಿ ಎಂಥ ದೊಡ್ಡ ರಾಜ. ಕಿಂಗ್ಡಮನ್ನು ಆಳಿ ಆಮೇಲೆ ಏನು ಬೇಡ ಅಂತ ಹೇಳಿ ಕಾಶಿಗೆ ಹೋಗಿ ಕೌಪೀನವನ್ನು ಹಾಕೊಂಡು ನಮಃಶಿವಾಯ ಮಾಡಿ ಸಮಾಧಿಸ್ಥನಾದ. ಯೋಚನೆ ಮಾಡಿ. ಎಫರ್ಟ್ ಹಾಕಲಿಲ್ಲ ಅಂದರೆ ವೇದಾಂತ ವಿದ್ಯೆ ನಮಗೆ ಪ್ರಾಪ್ತವಾಗೋದಿಲ್ಲ. ಕಿಂಚಿತ್ ಎಫರ್ಟ್ ಹಾಕಲೇಬೇಕು. ಅದನ್ನೇ ಚರಮೇತಿ ಭಣ್ಯತೆ, ಇಟ್ ಇಸ್ ದಿ ಮೈನ್ ಟೀಚಿಂಗ್. ಅದು ಗೊತ್ತಾಗಲಿಲ್ಲ ಅಂದರೆ ಕಾರಕಾದಿಗಳು ಎಲ್ಲ ಅಹಂಕಾರ ಮಮಕಾರಗಳೆಲ್ಲ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ. ಆದ್ದರಿಂದ ಲಕ್ಷ್ಮಣ, ವೇದಾಂತ ಏಕದೇಶಿ ಹೇಳಿರುವಂತಹ ಕರ್ಮಯೋಗ ಹಾಗೂ ಜ್ಞಾನಯೋಗವನ್ನು ಸಹ ಸಮುಚ್ಚಯ ಮಾಡೋಕ್ಕಾಗಲ್ಲ, ಅದು ಕ್ರಮ ಸಮುಚ್ಚಯವೇ ಮಾಡಬೇಕು. ವೇದಾಂತ ಜ್ಞಾನ ನಿನ್ನಗೆ ಬಂಧನದಿಂದೆಲ್ಲ ವಿಮುಕ್ತ ಮಾಡುತ್ತೆ ಅಂತ ಈ ಶ್ಲೋಕದ ಉತ್ತರ 16ನೇದು. ತಸ್ಮಾತ್ ತ್ಯಜೇತ್ ಕಾರ್ಯಮಶೇಷತಃ ಸುಧೀಃ ವಿದ್ಯಾ ವಿರೋಧಾನ್ನ ಸಮುಚ್ಚಯೋ ಭವೇತ್. ಆತ್ಮಾನುಸಂಧಾನ ಪರಾಯಣಃ ಸದಾ. ನಿವೃತ್ತ ಸರ್ವೇಂದ್ರಿಯ ವೃತ್ತಿಗೋಚರಃ. ಯಾವುದೇ ಕಾರಣಕ್ಕೂ ಕನಸು ಮನಸ್ಸಿನಲ್ಲೂ ಸಮುಚ್ಚಯವನ್ನು ಒಪ್ಪಬಾರದು ಅಂತ ಖಡಾಖಂಡಿತವಾದ ಮಾತು ರಾಮಂದು. ಸಮುಚ್ಚಯೋನ ಭವೇತ್, ಆಗೋದಿಲ್ಲ, ಸಾಧ್ಯವೇ ಇಲ್ಲ. ಏನು ಮಾಡಬೇಕು ಹಾಗಿದ್ರೆ? ಸನ್ಯಾಸವನ್ನು ತಗೋ. ಆಗಲ್ಲ ಸ್ವಾಮೀಜಿ, ಸಮುಚ್ಚಯದಲ್ಲೇ ಇರ್ತೀವಿ, ಅದು ಆಗಲ್ಲ. ಆಂತರಿಕ ಸನ್ಯಾಸವನ್ನು ತಗೊಳ್ಳೋದಕ್ಕೆ ಅಭ್ಯಾಸ ಮಾಡು. ಬಹಿರಂಗ ಸನ್ಯಾಸ ನಾಟ್ ರಿಕ್ವೈರ್ಡ್. ಆಂತರಿಕ ಸನ್ಯಾಸ. ಸನ್ಯಾಸದಲ್ಲಿ 2 ರೀತಿ: ವಿದ್ವತ್ ಸನ್ಯಾಸ, ವಿವಿದಿಶಾ ಸನ್ಯಾಸ. ವಿವಿದಿಶಾ ಸನ್ಯಾಸ ಏನು ಹೇಳುತ್ತೆ? ಆತ್ಮಜ್ಞಾನವನ್ನು ಗಳಿಸೋದಕ್ಕೆ ಬಹಿರಂಗವಾಗಿ ಸನ್ಯಾಸವನ್ನು ತಗೊಳ್ಳೋದು. ಇವಾಗ ನಾವೆಲ್ಲ ತಗೊಂಡಿದ್ದೀವಲ್ಲ ಹಾಗೆ. ಇವಾಗ ಶೃಂಗೇರಿ ಮಠ, ಎಲ್ಲ ಶಾಖಾ ಮಠಗಳು ಎಲ್ಲರೂ ವಿವಿದಿಶಾ ಸನ್ಯಾಸಿಗಳೇ. ಅದರಲ್ಲಿ ಪೀಠಾಧಿಪತಿಗಳು ಬಿಡಿ ಸನ್ಯಾಸಿಗಳು. ಅವರೆಲ್ಲ ಪೀಠಾಧಿಪತಿಗಳು, ನಾವೆಲ್ಲ ಬಿಡಿ ಸನ್ಯಾಸಿಗಳು. ಇದಕ್ಕೆ ವಿವಿದಿಶಾ ಸನ್ಯಾಸ. ವಿವಿದಿಶಾ ಅಂದ್ರೇನು? ಇಚ್ಛೆ ಪಟ್ಟು ಆತ್ಮಜ್ಞಾನವನ್ನು ಗಳಿಸಬೇಕು ಅನ್ನುವಂತಹ ರೀತಿಯಲ್ಲಿ ಸನ್ಯಾಸವನ್ನು ತಗೊಳ್ಳೋದು. ಟೈಮ್, ಕ್ವಾಲಿಟಿ ಟೈಮ್ ಕೊಡಬೇಕು. ಅದಕ್ಕೆ ಹೇಳಿದ್ದು ಪ್ರಯತ್ನ ಪಡಬೇಕು. ಸ್ಪೆಂಡ್ ಇಟ್ ಕ್ವಾಲಿಟಿ ಟೈಮ್. ಇಲ್ಲಾಂದರೆ ಕರ್ಮದಲ್ಲಿದ್ದಾಗ ಪ್ರಿಯಾಕ್ಯುಪೇಷನ್ ಆಫ್ ದ ಮೈಂಡ್, ಯಾವಾಗಲೂ ವೃತ್ತಿ ಏನೋ ಓಡ್ತಾನೇ ಇರುತ್ತೆ. ಹಳೆದನ್ನೆಲ್ಲ ನಾಪಿಸ್ಕೊಳ್ತೀವಿ. ಇವತ್ತೊಬ್ಬರ ಅಮ್ಮ ಹೇಳಿದ್ರು, ಮನಸ್ಸಿನಲ್ಲಿ ತುಂಬ ದುಃಖ ಇದೆ ಸ್ವಾಮೀಜಿ, ಹೇಗೆ ಹೋಗ್ಸೋದು ಅಂತ. ನಾನು ಕೇಳಿದೆ, ಎಷ್ಟು ವರ್ಷದಿಂದ ದುಃಖ ಇದೆ? ಯಾವತ್ತಿಂದ ಇದೆ? 3.5 ವರ್ಷದಿಂದ ಇದೆ ಅಂದರು. 3.5 ವರ್ಷದಿಂದ ದುಃಖ ನೀವು ಹೋಗ್ಲಾಡಿಸ್ಕೊಳ್ಳಿಲ್ವಾ? ಆಯ್ತಲ್ಲ, ಅದು 3 ವರ್ಷ ಹೋಯ್ತದು. ಪಾಸ್ಟ್ ಈಸ್ ಗಾನ್. ಅದನ್ನೇ ಮತ್ತೆ ಚಿಂತನೆ ಮಾಡ್ತಿದ್ರೆ ಬ್ರೂಡಿಂಗ್ ಓವರ್ ದ ಪಾಸ್ಟ್. ಅದನ್ನೇ ಹಾಗೆ ಕೆಡಿತಾ ಇದ್ರೆ ಏನಾಗುತ್ತೆ? ಇನ್ನೂ ಹುಣ್ಣಾಗಲ್ವಾ? ಫಾಸ್ಟ್ ಇಸ್ ಡೆಡ್.
ಸತ್ತಿರೋ ವ್ಯಕ್ತಿ ಮತ್ತೆ ಬರಲ್ಲ. ಅವ್ರ ವಿಚಾರದಲ್ಲಿ ಕಾರಣಾಂತರದಿಂದ ಯಾರೋ ಮನೆಯವರು ವ್ಯಕ್ತಿ ಹೋಗ್ಬಿಟ್ರು. ಯೋಚನೆ ಮಾಡಿ. ಕ್ವಾಲಿಟಿ ಟೈಮ್ ಕೊಡಬೇಕು ಅಂದರೆ ಸನ್ಯಾಸ ಅವಶ್ಯಕತೆ. ಸನ್ಯಾಸ ತಗೊಳಕ್ಕೆ ಆಗಲಿಲ್ಲ, ಮಾನಸಿಕವಾಗಿ ತಗೊಳ್ಬೇಕು. ಅದಕ್ಕೆ ವಿವಿಧಿಷಾ ಸನ್ಯಾಸ. ಕೃಷ್ಣ ಏನು ಹೇಳ್ತಾನೆ ಇದಕ್ಕೆ? ಸನ್ಯಾಸ ಒಪ್ತಾನ ಕೃಷ್ಣ? ಕೃಷ್ಣ ಹೇಳುವಂತಹ ಸನ್ಯಾಸ ಫಲತ್ಯಾಗ. ಭಗವದ್ಗೀತೆಯಲ್ಲಿ ಗೃಹಸ್ಥನಾಗಿಯೇ ಇದ್ದು ನೀನು ಫಲವನ್ನು ತ್ಯಾಗ ಮಾಡು. 18ನೇ ಅಧ್ಯಾಯದಲ್ಲಿ ಕೃಷ್ಣ ಒಂದು ಮಾತು ಹೇಳ್ತಾನೆ ಶುರುವಿನಲ್ಲಿ, 10-11 ಶ್ಲೋಕದಲ್ಲಿ ಬರಬೇಕು. ನಹಿ ದೇಹಭೃತಾ ಶಕ್ತಿಂ ಕರ್ಮಾಣ್ಯಶೇಷತಃ ಯಸ್ತು ಕರ್ಮ ಫಲತ್ಯಾಗಿ ಸತ್ಯಾಗೀತ್ಯಭಿಧೀಯತೆ. ಅರ್ಜುನ, ನನಗೂ ಗೊತ್ತಿದೆ, ನಾನು ಹುಚ್ಚುಚ್ಚಾಗಿ ಮಾತಾಡಲ್ಲ. ದೇಹ ಅಭಿಮಾನ ಇರೋನಿಗೆ ಸರ್ವಕರ್ಮವನ್ನು ತ್ಯಾಗ ಮಾಡೋಕ್ಕೆ ಆಗೋದಿಲ್ಲ. ನಹಿ ದೇಹಭೃತಾ ಶಕ್ಯಂ ಕರ್ಮಾಣ್ಯಶೇಷತಃ. ಆದರೆ ನಿನಗೊಂದು ಚಾಯ್ಸ್ ಇದೆ. ಎಷ್ಟು ಕರ್ಮ ಫಲತ್ಯಾಗಿ, ಆ ಮಾಡುವಂತಹ ಕರ್ಮದ ಫಲವನ್ನು ನೀನು ತೆಗಿತೀಯಾ, ಸತ್ಯಾಗೀತ್ಯಭಿಧೀಯತೆ. ನೀನು ತ್ಯಾಗಿ, ನೀನು ಯೋಗಿ, ನೀನು ಸನ್ಯಾಸಿ. ಅದು ಆಪ್ಷನ್ ನಮಗಿದೆಯಲ್ಲ ಎಲ್ರಿಗೂ. ಕರ್ಮ ಮಾಡಿ ಕರ್ಮ ಫಲವನ್ನು ಭಗವಂತನಿಗೆ ಬಿಡಿ. ಗೃಹಸ್ಥಾಶ್ರಮದಲ್ಲಿದ್ದೇ ಮಾಡ್ಬೋದಲ್ಲ, ಅದು ಮಾಡಲ್ಲ ನಾವು. 6ನೇ ಅಧ್ಯಾಯದಲ್ಲಿ ಇದೇ ಮಾತನ್ನು ಮತ್ತೆ ಉದ್ಧರಿಸ್ತಾನೆ. ಅನಾಶ್ರಿತ ಕರ್ಮ ಫಲಂ ಕಾರ್ಯಂ ಕರ್ಮ ಕರೋತಿ ಯಃ ಸ ಸನ್ಯಾಸಿ ಚ ಯೋಗಿ ಚ ನ ನಿರಗ್ನಿರ್ನ ಚ ಕ್ರಿಯ. ಎಷ್ಟು ಮಾತುಗಳು ಬೇಕು, ಎಷ್ಟು ಗೀತೆ ಶ್ಲೋಕಗಳು ಬೇಕು. ಅನಾಶ್ರಿತ, ಆಶ್ರಿತ ಅಂದ್ರೇನು? ರೆಫ್ಯೂಜ್. ಆಶ್ರಿತ ಹೋಟೆಲ್ ಅಂತ ಇದೆ, ಜ್ಞಾಪಕ ಇದೆಯಾ? ಆಶ್ರಿತ ಹೋಟೆಲ್ ಅಂತಿಲ್ಲ ಒಂದಿದೆ ಬೆಂಗಳೂರಲ್ಲಿ. ಅವನ ಹೊಟ್ಟೆಗೆ ಯಾವಾಗಲೂ ಆ ಹೋಟೆಲ್ ಆಶ್ರಿತ ಅಲ್ವಾ? ಅನಾಶ್ರಿತ, ಅನಾಶ್ರಿತ ಕರ್ಮಫಲಂ. ಕರ್ಮಫಲಕ್ಕೆ ಆಶ್ರಯನಾಗಬೇಡ. ಸಿಂಪಲ್. ಇದಕ್ಕಿಂತ ಸರಳವಾದ ಇದು ಬೇಕಾ? ಸಂದೇಶ ಬೇಕಾ? ಅನಾಶ್ರಿತ ಕರ್ಮಫಲಂ ಕಾರ್ಯಂ ಕರ್ಮ ಕರೋತಿ ಯಃ. ಕರ್ಮವನ್ನು ಮಾಡ್ತಾನೆ ಇರು, ಫಲಕ್ಕೆ ಕಿಂಚಿತ್ತು ಅಪೇಕ್ಷೆ ಪಡಬೇಡ. ಅದು ಹೇಗಾಗತ್ತೆ ಸ್ವಾಮೀಜಿ? ಹೇಗಾಗತ್ತೆ? ಏನೋ ಒಂದು ಮಾಡಬೇಕು, ಅದು ಆಸೆ ಪಡಲೇಬಾರ್ದು ಅಂತಂದರೆ ನಾವೇನು ಕಲ್ಲುಗಳ? ಆದರೆ ಪಡಿ, ಆಸೆ ಪಡಿ, ಇರಲಿ, ಆಸೆ ಬರಲಿ. ಆದರೆ ನೀವು ಅಂದ್ಕೊಂಡಿದ್ದು ಫಲ ಬರಲಿಲ್ಲ ಅಂದರೆ ಅವಾಗ ದುಃಖ ಬರಬಾರ್ದು. ಎಷ್ಟು ಲೇಯರ್ಸ್ ಆಫ್ ಮೈಂಡಿಗೆ ಹೇಗೆ ಶಾಕ್ ಅಬ್ಸರ್ವ್ಮೆಂಟ್ ಕೊಡಬೇಕು. ಕಾರ್ಯಂ ಕರ್ಮ ಕರೋತಿ ಯಃ. ಅವನು ಯಾರು? ಸ ಸನ್ಯಾಸಿ, ಅವನೇ ಸ ಯೋಗಿ. ಕೇವಲ ನ ಅಗ್ನಿಹೋತ್ರಾದಿ ಕರ್ಮಗಳನ್ನು ಬಿಟ್ಟಿರೋನಲ್ಲ. ಯೋಚನೆ ಮಾಡಿ. ಬಹಿರಂಗವಾಗಿ ವಿವಿಧಿಷಾ ಸನ್ಯಾಸವನ್ನು ಈ ಕಾವಿ ಬಟ್ಟೆ ಧರಿಸಬೇಕು. ಆಗಲಿಲ್ವಾ? ಗೃಹಸ್ಥಾಶ್ರಮದಲ್ಲಿಯೇ ಇದ್ದುಕೊಂಡೇ ಫಲತ್ಯಾಗವನ್ನು ಮಾಡಬೇಕು. 2 ಆಪ್ಷನ್. ಇದು ಮಾಡೋಕ್ಕಾಗಲ್ಲ ಅಂದರೆ ಮತ್ತೆ ಮನುಷ್ಯರಾಗಿ ಯಾಕೆ ಹುಟ್ಟಬೇಕು ನಾವು? ಯೋಚನೆ ಮಾಡಿ. ಯಾವುದು ನನ್ನ ಮಾತಲ್ಲ, ರಾಮನ ಮಾತು, ಕೃಷ್ಣನ ಮಾತು, ಶಂಕರರ ಮಾತು. ನಾನು ಹೇಳಿದ್ರೆ ನೀವು ಒಪ್ಪಲ್ಲ, ಅಟ್ಲೀಸ್ಟ್ ಅವ್ರ ಮಾತಾದ್ರೆ ಒಪ್ಪಿ ಅಲ್ವಾ? ಸನ್ಯಾಸ 2 ರೀತಿ ಇಲ್ಲ, 2 ರೀತಿಯಾದ ಸನ್ಯಾಸವನ್ನು ಹೇಳ್ತಿದ್ದೆ. ವಿದ್ವತ್ ಸನ್ಯಾಸ, ವಿವಿಧಿಷಾ. ಸೊ ವಿವಿಧಿಷಾ ಅಂತ ಏನು ಹೇಳಿದ್ರೆ ಬಹಿರಂಗವಾಗಿ ತಗೊಳ್ಳೋದು. ಯಾಕೆ? ಸಮಯ, ಪ್ರಿಯಾಕ್ಯುಪೇಷನ್ ಆಫ್ ದ ಮೈಂಡ್ ಇರಬಾರ್ದು. ಕರ್ಮ ಮಾಡ್ತಿದ್ದಾಗ ಪ್ರಿಯಾಕ್ಯುಪೇಷನ್ ತಾರೆ. ಬೆಳಗ್ಗೆ ಏಳಬೇಕು, ಆಫೀಸ್ಗೆ ಹೋಗಬೇಕು, ಮನೇಲಿ ಪೂಜೆ ಮಾಡಬೇಕು, ಬೇಗ 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 ಪುರುಷ ಸೂಕ್ತ ಹೇಳ್ಬಿಡ್ಬೇಕು, ಓಡಬೇಕು ಅಲ್ವಾ? ಏನೋ ಆಟಾಚಾರಕ್ಕೆ ಪೂಜೆ ಮಾಡಿದೆ ಅಂತ ಅನ್ಸ್ಕೊಳ್ಬೇಕು, ಮತ್ತೆ ಬರಬೇಕು, ಆಫೀಸ್ ಕಾಲ್ಸು, ರಾತ್ರಿ 12 ಗಂಟೆವರೆಗೂ. ದೊಡ್ಡ ಪರಮ ಪುರುಷಾರ್ಥ. ಯಾಕೆ? ಮೈಯೆಲ್ಲ ಸಾಲ, EMIs. ಪುರುಷಾರ್ಥ ನಿಶ್ಚಯ ಅರ್ಥಕಾಮದಲ್ಲೇ ನಮಗಿರೋದು ನೋಡಿ. ಇಷ್ಟೆಲ್ಲ ಮನೆ ಬುದ್ಧಿ ಬಂದು ಏನು ಇಷ್ಟೆಲ್ಲ ಡಿಗ್ರಿ ತಗೊಂಡು ಆ ಡಿಗ್ರಿ 3 ಕಾಸಿಗೂ ಉಪಯೋಗ ಆಗಲಿಲ್ಲ ನಮಗೆ ಅಲ್ವಾ? ಮನಸ್ಸಿನ ನೆಮ್ಮದಿಗೆ ಆ ಡಿಗ್ರಿ ಆಯಿತಾ? ಅದೇ ರಾಮಗೀತೆಯನ್ನು ಅಧ್ಯಯನ ಮಾಡಿದರೆ EMI ಯಾರೂ ತಗೊಳ್ಳಲ್ಲ, ಇರೋದ್ರಲ್ಲಿ ಆರಾಮಾಗಿರ್ತಾರೆ ಎಲ್ಲರೂ. ಅವಾಗೇನು ಹೇಳ್ತಿರೋ ಗೊತ್ತಾ? ಇಂಡಿಯಾ ಡೆವಲಪ್ಪೇ ಆಗಿಲ್ಲ ಸ್ವಾಮಿ. ಮತ್ತು ಮೋದಿ ಕಷ್ಟ ಆಗಲ್ವಾ? ನಾವು EMI ಮಾಡಲಿಲ್ಲ, ನಾವು ಲೋನ್ ತೊಗೊಂಡಿರ್ತಾನೆ ಅವ್ರು ಇನ್ವೆಸ್ಟ್ ಮಾಡೋದು, ಅದರಿಂದ ತಾನೇ ಇಂಟ್ರೆಸ್ಟ್ ಬರೋದು. ಈ ಥರ ಎಲ್ಲ ಕುತರ್ಕವಾದಿನ ಅಲ್ವಾ? ಬೆಳಗ್ಗೆಯಿಂದ ಇದೇ ಕತೆ. ಯೋಚನೆ ಮಾಡಿ. ಯೋಚನೆ ಮಾಡೋಕ್ಕೆ ಯಾರೂ ಚಿಕ್ಕ ವಯಸ್ಸಿಂದ ನಮಗೆ ಹಿರಿಯರು ಯಾರೂ ಹೇಳ್ಕೊಟ್ಟಿಲ್ಲ. ಹಿರಿಯರು ಹಾಕೊಟ್ಟಿದ್ದ ದಾರಿಯೆಲ್ಲ ತಪ್ಪು ದಾರಿಗಳೇ ನಮ್ಮದು. ಅವ್ರು ಹಾಕೊಟ್ಟಿರೋ ದಾರಿಯಲ್ಲಿ ನಾವು ಹೋಗ್ತಾ ಇದ್ದೀವಿ. ಅವ್ರನ್ನ ನಿಲ್ಲಿಸಿ ನೀವು ಯಾಕೆ ಹೀಗೆ ಮಾಡ್ತಿದ್ದೀರಾ ಪ್ರಶ್ನೆ ನಾವು ಮಾಡಲಿಲ್ಲ. ಪ್ರಶ್ನೆ ಮಾಡೋಕ್ಕೆ ನಮಗೆ ಗೊತ್ತಿಲ್ಲ 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 ಗೊತ್ತಿಲ್ಲ
ಅಷ್ಟೆ. ವಿವಿಧಿಷಾ ಸನ್ಯಾಸ ಆಗಲಿಲ್ವಾ? ವಿದ್ವತ್ ಸನ್ಯಾಸ. ವಿದ್ವತ್ ಸನ್ಯಾಸ ಅಂದ್ರೇನು? ಯಾಜ್ಞವಲ್ಕ್ಯರು ತಗೊಂಡಿದ್ದು ವಿದ್ವತ್ ಸನ್ಯಾಸ. ಗೃಹಸ್ಥಾಶ್ರಮದಲ್ಲಿ ಇದ್ದಾಗಲೇ ಆತ್ಮಜ್ಞಾನವನ್ನು ಅವ್ರು ಗಳಿಸಿದ್ರು. ಶ್ರವಣ ಆಯಿತು, ಮನನ ಆಯಿತು. ಆದರೆ ಕೆಲಸಗಳು ತುಂಬ ಒತ್ತಡ ಬರ್ತಿತ್ತು. ಬೆಳಗ್ಗೆ ಏಳಬೇಕು, ಅಗ್ನಿಹೋತ್ರಾದಿ ಕರ್ಮಗಳನ್ನು ಮಾಡಬೇಕು, ರಾಜ ನೋಡಬೇಕು. ಅದಕ್ಕೆ ವಿದ್ವತ್ ಸನ್ಯಾಸ, ನಿಧಿಧ್ಯಾಸನಕ್ಕೋಸ್ಕರ ತಗೊಳ್ಳುವಂತಹ ಸನ್ಯಾಸಕ್ಕೆ ವಿದ್ವತ್ ಸನ್ಯಾಸ ಅಂತ ಹೆಸರು. ಶ್ರವಣ ಮನನ ಮಾಡೋದಕ್ಕೆ ವಿವಿಧಿಷಾ ಸನ್ಯಾಸ. ಎರಡು ಬೈಫರ್ಕೇಶನ್ ಗೊತ್ತಾಗಬೇಕು. ಶ್ರವಣ ಮನನ ಮಾಡೋದಕ್ಕೆ ವಿವಿಧಿಷಾ, ನಿಧಿಧ್ಯಾಸನ ಮಾಡೋಕ್ಕೆ ವಿದ್ವತ್. ಈಗಿನ ಕಾಲದಲ್ಲಿ ಯಾರಿದ್ದಾರೆ ವಿದ್ವತ್ ಸನ್ಯಾಸಿಗಳು? ಯೋಚನೆ ಮಾಡಿ. ಇದ್ದಾರೆ ಇತ್ತೀಚೆಗೆ. ನೋಚೂರ್, ವೆರಿ ಗುಡ್, ನೋಚೂರ್ ವೆಂಕಟರಾಮನ್. ತಮಿಳುನಾಡಲ್ಲಿ ರಮಣ ಮಹರ್ಷಿಗಳ ಸಂಪೂರ್ಣ ಅನುಗ್ರಹ. ಯಾವಾಗ? ವಿಜಯದಶಮಿ ಪಂಚಮಿ 19ನೇ ದಿನ ಸನ್ಯಾಸ ತಗೊಂಡ್ರು. 52 ವರ್ಷ ಅವರಿಗೆ. ಒಬ್ಬ ಮಗ 16ನೇ ವಯಸ್ಸು, ಸಾಂಬ ಸದಾಶಿವನಂತ. ಮಗಳು 2nd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಇನ್ನು ಹೆಂಡತಿ 11ನೇ ವಯಸ್ಸಿಗೆ ಅವ್ರಿಗೆ ಈ ಲೈನಿಗೆ ಬರಬೇಕು ಅಂತ ಗೊತ್ತಾಯಿತು. ಆದರೆ ವೆಯ್ಟ್ ಮಾಡ್ತಾ ಇದ್ರು. ಶ್ರವಣ ಮನನ ಗೃಹಸ್ಥಾಶ್ರಮದಲ್ಲಿಯೇ ಇದ್ದು ರಮಣರ ಪೂರ್ತಿ ಅನುಗ್ರಹವನ್ನು ಪಡೆದು, ಅದಕ್ಕೆ ರಮಣಚರಣ ತೀರ್ಥ ಸ್ವಾಮಿಗಳು ಅಂತ ಹೆಸರು ಅವರಿಗೆ. ರಮಣಚರಣ ತೀರ್ಥ. ಅವ್ರ ಕಡೆಯವರು ಫೋನ್ ಮಾಡಿ ವಿಜಯದಶಮಿಗೆ ಸನ್ಯಾಸನ ತೊಗೊಳ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತಂದರು. ನಮಗೆ ತುಂಬ ಪರಿಚಯ ನನಗೆ. ನಾನು ಹೇಳಿದೆ ವಿಜಯದಶಮಿಗೆ ತೊಗೊಳ್ಬಾರ್ದು, ಯುದ್ಧ ತಿಥಿ ಅವತ್ತು. ಯುದ್ಧ ತಿಥಿ ಇದೆ, ಸನ್ಯಾಸಕ್ಕೆ ಇಲ್ಲ, ಮುಹೂರ್ತ ಇಲ್ಲ. ಮತ್ತೇನು ಮಾಡ್ದು? ಪಂಚಮಿ ತೊಗೊಳ್ಳಿ ಅಂತಂದೆ. ಬಂದಿದ್ರು ಆಶ್ರಮಕ್ಕೆ. ಪಂಚಮಿಗೆ ತೊಗೊಂಡು ವಸ್ತ್ರ, ರುದ್ರಾಕ್ಷಿ, ಪಾದುಕೆಗಳೆಲ್ಲ ಕೊಟ್ಟು ಕಳಿಸಿದ್ದಾಯ್ತು ಆಶ್ರಮದಿಂದ. ಆಮೇಲೆ ರಮಣಚರಣ ತೀರ್ಥ ಸ್ವಾಮಿಗಳು, ವಿದ್ವತ್ ಸನ್ಯಾಸಿಗಳು. ಅವ್ರಿಗೆ ಇವಾಗ ಏನು ಅನಿಸ್ಬೇಕು ಮನಸ್ಸಿನಲ್ಲಿ? ಜ್ಞಾನ ಬಂತು, ಆದರೆ ತೊಂದರೆ ಆಗ್ತಿದೆ, ನಿಧಿಧ್ಯಾಸನಕ್ಕೆ ಆಗ್ತಾ ಇಲ್ಲ, ಪ್ರೀ ಆಕ್ಯುಪೇಷನ್ ಆಫ್ ದ ಮೈಂಡ್ ಬಿಟ್ಟರು. ನ್ಯಾಸ ಬರಬೇಕದು. ಮತ್ತೇನಾಯಿತು? ಅವ್ರ ಮಕ್ಕಳಿಗೇನಾಯಿತು? ವೃತ್ತಿ ಬಂತಲ್ಲ. ಯೋಚನೆ ಮಾಡಿ, ಆ ವೃತ್ತಿ ಬಂದಿರದೇ ಸಾಕ್ಷಿ ಅವ್ರಿಗೆ. ಭಗವಂತ ನೋಡ್ಕೊಳ್ತಾನೆ. ನಾವು ಮಕ್ಕಳು ಇದೆಲ್ಲ ಮಾಡಿದ್ಮೇಲೆ ಆಗತ್ತೆ ಅಂದರೆ ಯಾವಾಗ ಆಗದು? ಹಾಗಂತ ಎಲ್ಲರೂ ಅವ್ರನ್ನ ಫಾಲೋ. ಯಾಜ್ಞವಲ್ಕ್ಯರನ್ನ, ವೇದದ ಕಾಲದ ಯಾಜ್ಞವಲ್ಕ್ಯರು ನೋಡಬೇಕು ಅಂದರೆ ಇವಾಗ ಇವರು ಉತ್ತಮ ಸಾಧಕರು, ಪರಮಶ್ರೇಷ್ಠ ಸಾಧಕರು. 52 ವಯಸ್ಸು. ಸನ್ಯಾಸ ತಗೊಳ್ಳುವಂತಹ ಉದ್ದೇಶವೇ ಶ್ರವಣ ಮನನ ನಿಧಿಧ್ಯಾಸನ ಮಾಡೋಕ್ಕೆ. ಸನ್ಯಾಸದ ಲಕ್ಷಣವೇ, ಬೆಳಗ್ಗೆ ಅಮ್ಮನವರು ಒಬ್ಬರ ಮನೆಗೆ ಹೋಗಿದ್ದೆ, ಅವರಲ್ಲಿ ಹೇಳ್ತಿದ್ದೆ, ಶಂಕರರು ಗೀತಾ ಭಾಷ್ಯದಲ್ಲಿ ಬರೀಬೇಕಾದ್ರೆ ಜ್ಞಾನಂ ಸನ್ಯಾಸ ಲಕ್ಷಣಂ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ನೋಡಿ. ಉಪೋದ್ಘಾತದಲ್ಲೇ ಬರೀತಾರೆ, ಜ್ಞಾನಂ ಸನ್ಯಾಸ ಲಕ್ಷಣಂ. ಮನಸ್ಸಿನಲ್ಲಿ ಪೂರ್ಣವಾದ ಜ್ಞಾನ ಇದ್ದರೆ ಇದೆಲ್ಲ ರಾಮಗೀತೆ ಎಲ್ಲ ಎಂಜಾಯ್ ಮಾಡ್ಬೋದು. ಈ ಥರ ಗೀತಾ ಶ್ಲೋಕಗಳು, ಉಪನಿಷತ್ ಶ್ಲೋಕಗಳೆಲ್ಲ ಇಲ್ಲಿ ಇರಬೇಕು, ಮೆದುಳಲ್ಲಿರಬೇಕು. ನಮಗೇನಿದೆ ಇವಾಗ? ಅವನು ಸರಿ ಇಲ್ಲ ಈ ಕಡೆ, ಇವನು ಸರಿ ಇಲ್ಲ ಈ ಕಡೆ. ಮದುವೆ ಮನೆಗೆ ಮೊನ್ನೆ ಹೋದೆ, ಅವಳು ನೋಡದೇ ಇರೋ ಥರ ಇದ್ಬಿಟ್ಲು ಈ ಕಡೆ ಅಲ್ವಾ? ಈ ವೃತ್ತಿಗಳು ನಮ್ಮಲ್ಲಿದೆ. ಅದಕ್ಕೆ ನಾನು ನೆಕ್ಸ್ಟ್ ಟೈಮಿಂದ ಬರೋದೇ ಇಲ್ಲ ರೀ. ಈ ವೃತ್ತಿಗಳು ಪರಮ ಪುರುಷಾರ್ಥ. ಯೋಚನೆ ಮಾಡಿ. ಮನಸ್ಸು ಒಳಗಡೆ ಹೋಗ್ತಿದ್ದಾಗ, ಈ ವಿದ್ವತ್ ಸನ್ಯಾಸವೋ ವಿವಿದೇಶ ಸನ್ಯಾಸವೋ ಆಗ್ತಿದ್ದಾಗ ಹೊರಗಡೆ ಹೋಗುವ ಅವಶ್ಯಕತೆ ಇಲ್ಲ. ಯಾವ ಫಂಕ್ಷನ್ಗೂ ಹೋಗೋ ಅವಶ್ಯಕತೆ ಇಲ್ಲ. ಫಂಕ್ಷನ್ಗೆ ಹೋಗಿ ನಿಮ್ಮ ಮುಖ ತೋರಿಸಿ ಹೊಸ ಸೀರೆ ಹಾಕ್ಕೊಂಡಿದ್ದೀನಿ, ಹೊಸ ಪಂಚೆ ಹಾಕ್ಕೊಂಡಿದ್ದೀನಿ, ಅವಶ್ಯಕತೆ ಇಲ್ಲ. ಹೊರಗಡೆ ಹೋಗ್ತಿದ್ದೀರಿ, ಅಜ್ಞಾನ ಜಾಸ್ತಿ ಆಗ್ತಿದೆ. ನೇರವಾದ ದಿಟ್ಟವಾದ ಮಾತು, ನೇರ ದಿಟ್ಟ ನಿರಂತರ. ಹಾಗೆ ಹೇಳಿದ್ರೆ ಅರ್ಥ ಆಗುತ್ತೆ ನಿಮಗೆ ಅಲ್ವಾ? ಯೋಚನೆ ಮಾಡಿ. ನ್ಯಾಸ, ಸಂತೋಷ ಬೇಕಾ? ಒಳಗಡೆ ಬನ್ನಿ, ಹೊರಗಡೆ ಸಿಗಲ್ಲ. ವಿದ್ವತ್ ಸನ್ಯಾಸ ಅದೇ ಇಲ್ಲಿ ಹೇಳ್ತಾರೆ. ತಸ್ಮಾತ್ ದೇರ್ ಫೋರ್, ಆದ್ದರಿಂದ ಲಕ್ಷ್ಮಣ ತ್ಯಜೇತ್, ಒನ್ಸ್ ಫಾರ್ ಆಲ್ ಬಿಟ್ಬಿಡು. ಇದಕ್ಕಿಂತ ಡೈರೆಕ್ಟ್ ಮಾತು ಬೇಕಾ ರಾಮನಿಂದ? ರಾಮ ಸನ್ಯಾಸಿ, ನಿಜವಾದ ಅರ್ಥದಲ್ಲಿ ಸನ್ಯಾಸಿ. ಅವನಿಗೆ ಹೇಗೆ, ಯಾವ ಕೆಲಸ, ಯಾವ ರೀತಿ ಮೇಲೆ ಅವತಾರ ಪುರುಷ ಅಲ್ವಾ? ಅವನು ಕ್ಷತ್ರಿಯ.
ರಾಜ್ಯವನ್ನು ಆಳ್ತಿದ್ದ, ಅಷ್ಟೇ ಸಮಯದಲ್ಲಿ ಮನಸ್ಸಿನಲ್ಲಿ ಏಕಾಗ್ರತವಾಗಿ ಇಟ್ಕೊಂಡಿದ್ದ. ಅದರಿಂದ ಲಕ್ಷ್ಮಣ ನೀನು ಹಾಗೆ ಇರೋ. ತಸ್ಮಾತ್ ತ್ಯಜೇತ್, ಬಹಿರಂಗವಾಗಿ ತಗೊಳಕ್ಕಾಗಲಿಲ್ವಾ, ಮನಸ್ಸಿನಲ್ಲಿ ಎಲ್ಲ ವಿಕ್ಷೇಪಗಳನ್ನೆಲ್ಲ ಬಿಡು, ಫಲವನ್ನು ಬಿಡು. ಇವತ್ತಿಂದ ಹೇಳು, ಭಗವಂತ ಫಲ ಎಲ್ಲ ನಿನಗೆ ಅರ್ಪಿತ, ನೀನು ಕೊಟ್ಟರೆ ಸ್ವೀಕರಿಸ್ತೀನಿ, ಕೊಡಲಿಲ್ಲ ಸಂತೋಷ. ಇಟ್ ಈ ಪ್ರಾಬ್ಲಮ್ ಇಸ್ ಯುವರ್ಸ್, ನಾಟ್ ಮೈನ್. ಕರ್ಮ ಮಾಡ್ತಿದ್ದೀನಿ, ಚಾಚು ತಪ್ಪದೇ ಸ್ವಧರ್ಮ ಕರ್ಮವನ್ನು ಮಾಡ್ತೀನಿ, ಹೆಂಡತಿ ಮಕ್ಕಳನ್ನೆಲ್ಲ ನೋಡ್ಕೊಳ್ತೀನಿ. ಫಲ ಬಂದರೆ ಸರಿ, ಬರಲಿಲ್ಲ ಈಶ್ವರ ಅರ್ಪಣ, ಚಿತ್ತಶುದ್ಧಿ. ತಸ್ಮಾತ್ ತ್ಯಜೇತ್ ಕಾರ್ಯಂ ಅಶೇಷತಃ, ಅಶೇಷತಃ ಎಲ್ಲ ಕಾರ್ಯವನ್ನು ಮೇ ಯು ಪ್ಲೀಸ್ ಗಿವ್ ಅಪ್. ಸುಧೀಹಿ, ಯಾರು ಕೊಡಬೇಕು? ಸುಧೀಹಿ ಅಂದರೆ ಬುದ್ಧಿಶಾಲಿ, ಇಂಟೆಲಿಜೆಂಟ್ ಪರ್ಸನ್, ವೈಸ್ ಮ್ಯಾನ್. ಮೋಕ್ಷ ಬೇಕು, ಮೋಕ್ಷ ಇಸ್ಕೊಳ್ಟು ಆನಂದ ಬೇಕು, ವಿವಿಧಿಷ ಇಲ್ಲ ವಿದ್ವತ್. ಇಲ್ಲ ಅಂದರೆ ಕೃಷ್ಣ ಹೇಳೋ ಥರ ಫಲತ್ಯಾಗ. ಮೂರಲ್ಲಿ ಯಾವ್ದಾದ್ರು ಒಂದು ಚಾಯ್ಸ್ ಮಾಡಬೇಕು. ಮೂರಲ್ಲಿಯೂ ಒಂದು ಮಾಡಲಿಲ್ಲ ಅಂದರೆ ಏನು ಹೇಳ್ತಾರೆ? ಮೂರ್ಖ ಅಂತ ಒಬ್ಬರು ಹೇಳ್ತಾರೆ. ಏನು ಮೂರು ಬಿಟ್ಟವನು ಅಂದ್ರೆ ಏನು? ಮೂರು ಬಿಟ್ಟವನು ಅಂದರೆ ನೀವು ಹೇಳಿ. ಅಲ್ಲ, ಅದು ಸರಿ. ಮೂರು ಬಿಟ್ಟವನು ಅಂತ ಯಾರು ಹೇಳೋದು? ನಾಚಿಕೆ, ಮಾನ, ಮರ್ಯಾದೆ. ಈಗ ಹೇಳಿದ್ರೇ ಅದು ಮನ್ಸಿಗೆ ನಾಟದು ಅಲ್ವಾ? ವಿದ್ವತ್ ಸನ್ಯಾಸ ತಗೊಳ್ಬೇಕು, ಸರಿ ಸ್ವಾಮೀಜಿ ನಮಗಾಗಲ್ಲ. ವಿವಿಧಿಷಾ ಸನ್ಯಾಸ ತಗೊಳ್ಬೇಕು, ಅದು ಆಗಲ್ಲ. ಫಲತ್ಯಾಗ ಆದರೂ ಮಾಡಬೇಕು, ಅದು ಆಗಲ್ಲ. ಮೂರು ಬಿಟ್ಟಿರೋರು ಅಷ್ಟೆ. ಅದಕ್ಕೆ ಆ ಉತ್ತರ. ವಿದ್ಯಾ ವಿರೋಧಾನ್ನ ಸಮುಚ್ಚಯೋ ಭವೇತ್. ವಿದ್ಯಾ, ಆತ್ಮವಿದ್ಯಾ, ವಿರೋಧ ನ ಸಮುಚ್ಚಯೋ ಭವೇತ್. ಇಷ್ಟು ಸರಳವಾಗಿ ಆತ್ಮವಿದ್ಯೆಯನ್ನು ಹೇಳ್ತಿದ್ದಾಗ ಹೇಗೆ ಕರ್ಮಕ್ಕೆ ಸೇರಿಸ್ತೀರಾ? ಎಷ್ಟು ಆನಂದ ಕೊಡುತ್ತೆ ಬಿಡೋದ್ರಲ್ಲಿ. ಅದು ಸೇರಿಸ್ಕೊಂಡ್ರಲ್ಲ, ಆನಂದ ಎಲ್ಲಿ ಕೊಡುತ್ತೆ? ಅದರಿಂದ ಸಮುಚ್ಚಯ ಖಂಡಿತವಾಗಲೂ ಸಾಧ್ಯವಿಲ್ಲ. ಆತ್ಮಾನುಸಂಧಾನ ಪರಾಯಣ ಸದಾ. ಆದ್ದರಿಂದ ಎಲ್ಲ ಕರ್ಮವನ್ನು ತ್ಯಾಗ ಮಾಡಿ ಆತ್ಮಾನುಸಂಧಿ ಆಗು. ಆತ್ಮಾನುಸಂಧಾನ ಸದಾ ಭವೇತ್. ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡಬೇಕು? ಶ್ರವಣ ಮಾಡಬೇಕು, ದಶ ಉಪನಿಷತ್ ಪಾರಾಯಣ ಮಾಡಬೇಕು. ವಿವಿಧಿಷಾ ಸನ್ಯಾಸಿಗಳಿಗೆಲ್ಲ ಅಥವಾ ವಿದ್ವತ್ ಸನ್ಯಾಸಿಗಳಿಗೆಲ್ಲ ಏನು ರೂಲ್? ಬೆಳಗ್ಗೆ ಎದ್ದಿದ ತಕ್ಷಣ ಪ್ರಣವ ಜಪ, ಓಂ ಓಂ ಹೀಗೆ ಹೇಳ್ತಾ ಇರಬೇಕು. ಮನಸ್ಸು ಪೂರ್ತಿ ಲಯವಾಗುತ್ತೆ. ಅದಕ್ಕೆ ಸಮಾಧಿ ಅಭ್ಯಾಸ 12,000 ಮಾಡಬೇಕಂತೆ ಒಬ್ಬರು ಸನ್ಯಾಸಿ ಪ್ರತಿದಿನ. ಯಾರಪ್ಪ ಅದು ಹೇಳ್ತಾರೆ, ಮಾಡಲ್ಲ ಯಾರು. ಆಯಿತಾ? 12,000 ಸತಿ ಪ್ರಣವ ಜಪ. ಅದಾಗಲಿಲ್ವಾ? ವೇದಾಂತದ ಚಿಂತನೆ. ಬೆಳಗ್ಗೆ ಎದ್ದಿದ ತಕ್ಷಣ ಉಪನಿಷತ್ ಪಾರಾಯಣ ಮಾಡಬೇಕು. ಉಪನಿಷತ್, ಈಶಾವಾಸ್ಯ, ಕಠ, ಬೆಳಗ್ಗೆ ಪ್ರಾತಸ್ಮರಣೀಯ ಶ್ಲೋಕಗಳು. ಪ್ರಾತಸ್ಮರಾಮಿ ಹೃದಯ ಸಂಸ್ಫುರದಾತ್ಮತತ್ವಂ ಸಚ್ಚಿತ್ ಸುಖಂ ಪರಮಹಂಸ ಗತಿಂ ತುರೀಯಂ ಯತ್ ಸ್ವಪ್ನ ಜಾಗರ ಸುಷುಪ್ತಿಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಳಮಹಂ ನ ಚ ಭೂತ ಸಂಗಃ. ಎಲ್ಲ ವೃತ್ತಿಗಳು ಬರಬೇಕು. ಇಂಥ ಅಹಂ ಬ್ರಹ್ಮಾಸ್ಮಿ ಅನ್ನೋ ವೃತ್ತಿಗಳೆಲ್ಲ ಬರಬೇಕು. ಅಹಂ ಜೀವೋಸ್ಮಿ, ಅಹಂ ದೇಹೋಸ್ಮಿ ಎಲ್ಲ ವೃತ್ತಿಗಳು ಕಮ್ಮಿ ಆಗ್ತಾ ಬರಬೇಕು. ಅದೇ ಸನ್ಯಾಸದ ಲಕ್ಷಣ. ಪೂಜೆ ಪುನಸ್ಕಾರ ಎಲ್ಲ ಆಮೇಲೆ, ಅದೆಲ್ಲ ಮಾಡ್ಕೊಳ್ತಾನೆ ಸನ್ಯಾಸ ತಗೊಂಡಿರೋದು. ಮತ್ತೆ ಹಿಂದೆ ಹೋದರೆ ಅಲ್ವಾ? ಯೋಚನೆ ಮಾಡಿದ್ದೀರಾ? ಆತ್ಮಾನುಸಂಧಾನ ಪರಾಯಣ ಸದಾ. ಬೆಳಗ್ಗೆ ಶ್ರವಣ, ಮಧ್ಯಾಹ್ನ ಮನನ, ರಾತ್ರಿ ನಿಧಿಧ್ಯಾಸನ. ಬೆಳಗ್ಗೆ ತಿಂಡಿ ಶ್ರವಣ, ಮಧ್ಯಾಹ್ನ ಊಟ ಮನನ, ರಾತ್ರಿ ಊಟ ನಿಧಿಧ್ಯಾಸನ. ನಾವೇನು ಮಾಡ್ತೀವಿ? ಮಧ್ಯದಲ್ಲಿ ಕಾಫಿ ಟೀ ಕುಡಿಯೋ ಅಭ್ಯಾಸ ಇದೆ. ಆವಾಗ ವಿವೇಕ ಚೂಡಾಮಣಿ, ಪಂಚದಶಿ, ಪ್ರಕರಣ ಗ್ರಂಥಗಳು. ಶನಿವಾರ ಭಾನುವಾರ ಆದರೆ ದರ್ಶಿಣಿ, ಶಾಂತಿ ಸಾಗರ್. ಅವಾಗೇನು ಮಾಡಬೇಕು? ಗುರುಗಳ ಹತ್ರ ಹೋಗಿ ಚರ್ಚೆ ಮಾಡಬೇಕು. ಹೀಗೆ ಕಲಿಬೇಕು. ಕಾಲೋ ಗಚ್ಚತಿ ಧೀಮತಃ. ಧೀಮಂತರು ಹೀಗೆ ಕಾಲವನ್ನು ಕಳೆಯೋದು. ನಾವು ಕಾಲ ಕಳೆಯೋದು ಹೇಗೆ ಗೊತ್ತು? ನೀವೇ ಹಾಕ್ಕೊಳ್ಬೇಕು. ನಾ ಕಾಲ ಹೇಗೆ ಕಳೀತಾ ಇದ್ದೀನಿ, ಎಷ್ಟು 24 ಗಂಟೆಲಿ ಎಷ್ಟು ಸಮಯವನ್ನು ವೇಸ್ಟ್ ಮಾಡ್ತಿದ್ದೀನಿ. 6 ಗಂಟೆ ಮಲಗಬೇಕು, ಏನೋ ವಯಸ್ಸಾಯಿತು, ಶರೀರ ಸರಿ ಇಲ್ಲ, 10 ಗಂಟೆ ಮಲಗ್ತೀರಾ. 24 10 ಮೈನಸ್ ಮಾಡಿದ್ರೆ ಇನ್ನು 12 ಗಂಟೆ ಕಾಲ ಏನು ಮಾಡ್ತೀರಾ? 14 ಗಂಟೆ ಕಾಲ.
ಸರಿ ಸ್ನಾನ ಮಾಡಬೇಕು, ಊಟ ತಿಂಡಿ ಅದೆಲ್ಲ ಒಂದು 4 ಗಂಟೆ ಕಾಲ ಇಟ್ಕೊಳ್ಳಿ. ಇನ್ನು 10 ಗಂಟೆ ಕಾಲ ಆಫೀಸ್ಗೆ ಹೋಗಬೇಕು, ಇನ್ನು 2 ಗಂಟೆ ಕಾಲ, 2 ಗಂಟೆ ಕಾಲ ಆದರೂ ಇರಬೇಕಲ್ಲ. ಯೋಚನೆ ಮಾಡಿ. ಸದಾ, ಇಲ್ಲಿ ಸದಾ ಅನ್ನುವ ಪದಕ್ಕೆ ನಾ ಹೇಳ್ತಾ ಇರೋದು, ಯಾವಾಗಲೂ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಇರಬೇಕು. ಆತ್ಮಾನುಸಂಧಾನ ಪರಾಯಣ ಭವೇತ್. ಹೇಗೆ ಮಾಡಬೇಕಂತೆ? ನಿವೃತ್ತಿ ಸರ್ವೇಂದ್ರಿಯ ವೃತ್ತಿಗೋಚರ. ಎಲ್ಲ ಇಂದ್ರಿಯಗಳನ್ನೆಲ್ಲ ಒಳಗಡೆ ಹಾಕ್ಕೊಳ್ಬೇಕು. ಇಂದ್ರಿಯಗಳು ಹೊರಗಡೆ ಹೋಗ್ತಾ ಇದೆ. ಇವತ್ತು ತಿನ್ನೋಣ ಅನಿಸುತ್ತೆ, ನಾಳೆ ಅದು ಮಾಡೋಣ, ಪ್ಲ್ಯಾನಿಂಗ್ ಮಾಡ್ತಾರೆ ಜನ. ಇವಾಗ ಬೆಂಗಳೂರಲ್ಲಿ ಹೋಟೆಲ್ ಜಾಸ್ತಿ ಆಗೋಗಿರೋದ್ರಿಂದ ಈ ಶನಿವಾರ ಇಲ್ಲಿ ಹೋದ್ವಿ, ನೆಕ್ಸ್ಟ್ ಶನಿವಾರ ಅಲ್ಲಿ ಪ್ಲ್ಯಾನ್ ಮಾಡೋಣ, ನೀವೆಲ್ಲ 8:30ಗೆ ಅಲ್ಲಿ ಮೀಟ್ ಮಾಡಬೇಡ, ಅಲ್ಲಿ ಮಾಡಿ, ಈ ಥರ ಪ್ಲ್ಯಾನಿಂಗು ಆಗುತ್ತೋ ಇಲ್ವಾ? ಎಷ್ಟು ಜನ ಮಾಡಿಲ್ಲ ಈ ಥರ? ಇಲ್ಲಿ ಚೆನ್ನಾಗಿದೆಯಂತಪ್ಪ, ಅಲ್ಲಿ ಹೋಗೋಣ, ಅಲ್ಲಿ ಚೆನ್ನಾಗಿ. ಈ ಆಶ್ರಮದಲ್ಲಿ ಗುರುಗಳು ಹೀಗೆ ಹೇಳ್ತಾರೆ, ಆ ಮಠಕ್ಕೆ ಹೋಗಿ ಒಂದು ಪಾದ ಪೂಜೆ ಮಾಡಿಸ್ಕೊಂಡು ಬರೋಣ. ಮಠಕ್ಕೆ ಹೋಗಿ ಪಾದ ಪೂಜೆ ಮಾಡಿಸೋದು ವರ್ಷಕ್ಕೊಂದು ಸತಿ, ವಾರ ವಾರ ಹೋಗೋದು ದರ್ಶನಿಗೆ. ಹೇಗಿದೆ ನೋಡಿ, ಗುರುಗಳ ಅನುಗ್ರಹ ವರ್ಷಕ್ಕೊಂದು ಸತಿ ಸಿಕ್ಕಿದ್ರೆ ಸಾಕಂತೆ. ವರ್ಷಕ್ಕೊಂದು ಸತಿ ನಾವು ಶೃಂಗೇರಿಗೆ ಹೋಗ್ತೀವಿ. ಯಾಕೆ? ಗುರುಗಳಿಗೆ ಡಿಸ್ಟರ್ಬ್ ಮಾಡಬಾರ್ದು ನೋಡಿ ನಾವು. ಅವ್ರಿಗೆ ತುಂಬ ಕೆಲಸ ಇರುತ್ತೆ ಗುರುಗಳಿಗೆ, ಅದಕ್ಕೆ ನಾವು ಡಿಸ್ಟರ್ಬ್ ಮಾಡಲ್ಲ. ಇಲ್ಲಿ ದರ್ಶನಿಗಾದರೆ ಡಿಸ್ಟರ್ಬ್ ಮಾಡೋದು ಪರವಾಗಿಲ್ಲ, 1 ಗಂಟೆವರೆಗೂ ಓಪನ್ ಇರುತ್ತೆ. ಆದರೆ ಗುರುಗಳು 10:30 12:30 ಮಾತ್ರ, ನಮ್ಗೆ ಆಗಲ್ಲ ಆ ಟೈಮಲ್ಲಿ ಅಲ್ವಾ? ನಿವೃತ್ತಿ ಇಂದ್ರಿಯಗಳೆಲ್ಲ ಕೂರಬೇಕು ಧ್ಯಾನಕ್ಕೆ, ಮನಸ್ಸು ಒಳಗಡೆ ಹೋಗಬೇಕು. ನಿವೃತ್ತಿ ಸರ್ವೇಂದ್ರಿಯ, ಎಲ್ಲ ಇಂದ್ರಿಯಗಳನ್ನ ಒಲ್ಮುಖಕ್ಕೆ ಮಾಡ್ಕೊ ಸಾಕು ಅಂತ ಹೇಳು ಪ್ರಪಂಚದಲ್ಲಿ. ವೃತ್ತಿ ಅಗೋಚರ, ಏನೆಲ್ಲ ವೃತ್ತಿ ಅಗೋಚರ ಅಂದ್ರೇನು? ಯಾವ ವೃತ್ತಿ, ಮನುಷ್ಯ, ಸನ್ನಿವೇಶಗಳು ಎಲ್ಲ ನೋಡ್ತಿದೆಯಲ್ಲ, ಅದೆಲ್ಲ ಅಲ್ಲಿ ಬಿಟ್ಬಿಡು, ಅಲ್ಲಿ ಡ್ರಾಪ್, ಎಲ್ಲ ಒಳಗಡೆ ಬಾ. ಈ ಥರ ಆನಂದ ಕೊಡೋದು ಕರ್ಮದಲ್ಲಿ ಕೊಡುತ್ತಾ? ನ ಸಮುಚ್ಚಯೋ ಭವೇತ್. ಎಷ್ಟು ಚೆನ್ನಾಗಿದೆ ನೋಡಿ. ಕರ್ಮದಲ್ಲಿ ಹಂಗೆ ಕೊಡಲ್ಲ, ಹೊರಗಡೆ ಹೋಗಬೇಕು ಅನ್ಸುತ್ತೆ ಅರ್ಜುನ, ಲಕ್ಷ್ಮಣ, ಸೊ ಒಳಗಡೆ ಬಾ. ನೆಕ್ಸ್ಟ್ 17. ಯಾವತ್ ಶರೀರಾದಿಷು ಮಾಯಯಾತ್ಮಧೀಃ. ದೀರ್ಘ ಇದೆ, ಅದನ್ನು ತೆಗಿಬೇಕು. ಯಾವತ್ ಛಾ ಅಂತ ಇದೆ, ಅದು ದೀರ್ಘ ತೆಗಿಬೇಕು. ಯಾವತ್ ಶರೀರಾದಿಷು ಮಾಯಯಾತ್ಮಧೀಃ. ತಾವದ್ವಿಧೇಯೋ ವಿಧಿವಾದ ಕರ್ಮಣಾಂ. ದೀಹಿ ಅಂತ ಮಾಡಿದ್ಮೇಲೆ ಮತ್ತೆ ಸ್ಥಾವತ್ ಅಂತ ಹೇಳ್ಬೋದು. ಅಲ್ಲಿ ಸಕಾರ ವಿಸರ್ಗ ಕಾಯ್ತದು, ಅದನ್ನು ತಾವತ್ ಅಂತ ಹೇಳಬೇಕು. ಯಾವತ್ ಶರೀರಾದಿಷು ಮಾಯಯಾತ್ಮಧೀಃ ತಾವದ್ವಿಧೇಯೋ ವಿಧಿವಾದ ಕರ್ಮಣಾಂ. ನೇತೀತಿ ವಾಕ್ಯೈರಖಿಲಂ ನಿಷಿಧ್ಯ ತತ್. ಜ್ಞಾತ್ವಾ ಪರಾತ್ಮಾನಮಥ ತ್ಯಜೇತ್ ಕ್ರಿಯಾಃ. ಹದಿನಾರನೇ ಶ್ಲೋಕದಲ್ಲಿ ವಿವಿಧಿಷಾ ಸನ್ಯಾಸ ರಾಮ ಹೇಳ್ದ, ಇಲ್ಲಿ ವಿದ್ವತ್ ಸನ್ಯಾಸವನ್ನು ಹೇಳ್ತಿದ್ದಾನೆ. ವಿದ್ವತ್ ಸನ್ಯಾಸ ಅಂದರೆ ಜ್ಞಾನನಿಷ್ಠ, ವಿವಿಧಿಷಾ ಸನ್ಯಾಸ ಅಂದರೆ ಜ್ಞಾನಾರ್ಜನೆ. ಜ್ಞಾನವನ್ನು ಅಭ್ಯಾಸ ಮಾಡೋಕ್ಕೆ, ಜ್ಞಾನವನ್ನು ತಿಳಿಯೋದಕ್ಕೆ ವಿವಿಧಿಷ. ತಿಳಿದ ಮೇಲೆ ಮನಸ್ಸು ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಜ್ಞಾನನಿಷ್ಠ ವಿದ್ವತ್ ಸನ್ಯಾಸ. ಇನ್ಫ್ಯಾಕ್ಟ್ ರಾಮಗೀತಾ ಒಂದು ಗ್ರಂಥ ಸಾಕು. ಯಾವ ಉಪನಿಷತ್ತಾಗಲಿ ಭಗವದ್ಗೀತೆ ಆಗಲಿ ಎಲ್ಲ ಸಾರಾಂಶ ರಾಮ ಕೊಟ್ಟಿರೋದು. ಹೇಗೆ ಅರ್ಜುನ ಉಪನಿಷತ್ ಸಾರವನ್ನು ಭಗವದ್ಗೀತೆಯಲ್ಲಿ ಕೊಟ್ಟನೋ, ಸರ್ವೋಪನಿಷದೋ ಗಾವಃ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಹಾಗೆ ನಾವು ಒಂದು ಧ್ಯಾನ ಶ್ಲೋಕ ಮಾಡಬೇಕು ರಾಮಗೀತಾಗೆ. ಉಪನಿಷತ್ತು ಗೀತೆಯ ಸಾರಾಂಶ ರಾಮಗೀತೆ. 62 ಶ್ಲೋಕದಲ್ಲಿ ಕಂಠಸ್ಥ ಮಾಡ್ಕೊಂಡ್ಬಿಟ್ರೆ 62 / 3 21. ಬೆಳಗ್ಗೆ ತಿಂಡಿಗೆ ಮುಂಚೆ 21, ಊಟಕ್ಕೆ ಮುಂಚೆ 21, ರಾತ್ರಿ ಊಟಕ್ಕೆ ಮುಂಚೆ 21. ಆಯಿತು, ಒಂದು ಎಕ್ಸ್ಟ್ರಾ ಇದೆ, ಕಮ್ಮಿ ಮಾಡ್ಕೊಳ್ಳಿ. ಶಾಂತಿ 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 ಹೇಳಿಬಿಡಿ, ಎಕ್ಸ್ಟ್ರಾ ಆಗುತ್ತೆ.
ಗುರುದೇವ್ ಚಿನ್ಮಯಾನಂದರು ಆರೋಗ್ಯ ಸರಿ ಇಲ್ಲ ಅಂದರೆ ಅವರು ಕೆಲವು ಪುಸ್ತಕಗಳೆಲ್ಲ ವಿಟ್ಟಿ ವಿಸ್ಡಮಲ್ಲೆಲ್ಲ ಹೇಳಿದ್ದಾರೆ. ಡಾಕ್ಟರ್ ಅವ್ರಿಗೆ ಬಂದು ಇದನ್ನು ಮಾತ್ರೆ ತಗೊಳ್ಳಿ ಅನ್ನೋರು. ಅವ್ರ ಪಾಪ ಆರೋಗ್ಯ ತುಂಬ ಇದಿತ್ತಲ್ಲ, ಶರೀರದ ಪೂರ್ತಿ ಬಾಧೆಗಳು. ಆದರೂ 1/4 ಮಾತ್ರ ಹಾರ್ಟ್ ವರ್ಕ್ ಆಗ್ತಿತ್ತಂತ ಅವ್ರಿಗೆ. 1/4 40 ವರ್ಷ ಎಲ್ಲ ಭಾರತದಲ್ಲಿ ಹೊರಗಡೆ ಎಲ್ಲ ಸುತ್ತಾಡಿ ಡಾಕ್ಟ್ರ್ ಏನಾರು ಕೇಳಕ್ಕೆ ಬಂದರೆ, ಡೋಂಟ್ ಟಾಕ್ ಲೌಡ್ಲಿ, ಬಾಡಿ ವಿಲ್ ನೋ ದಟ್ ದೇರ್ ಇಸ್ ಎ ಪ್ರಾಬ್ಲಮ್. ಇಫ್ ಯು ಶೌಟ್ ಬಾಡಿ ವಿಲ್ ನೋ, ಸೊ ಟಾಕ್ ಸ್ಲೋಲಿ ಟು ಮೈ ಇಯರ್ಸ್ ಅನ್ನೋರು ಡಾಕ್ಟ್ರಿಗೆ. ಜೋರಾಗಿ ಹೇಳಿದ್ರೆ ಅದು ಶರೀರಕ್ಕೆ ಗೊತ್ತಾಗ್ಬಿಡತ್ತೆ, ಆ ಶರೀರಕ್ಕೆ ಗೊತ್ತಾಗಬಾರ್ದು. ನೀನು ನಿಧಾನಕ್ಕೆ ಹೇಳು, ನಾನು ಮಾತ್ರ ಕೇಳಿಸ್ಕೊಳ್ತೀನಿ. ಏನು ಪ್ರಾಬ್ಲಮ್ ಇತ್ತು ಶರೀರ, ನೀವು ಏನು ಡಾಕ್ಟ್ರಲ್ಲಿ ಯಾವುದೆಲ್ಲ ರೋಗ ಹೇಳ್ತೀರೋ ಎಲ್ಲ ಗುರುದೇವ್ ಶರೀರದಲ್ಲಿತ್ತು, ಎಲ್ಲ ಇತ್ತು. ಮಂಡಿ ನೋವು ಇಷ್ಟು ಒದ್ದಾಡ್ತೀವಿ ನಾವು. ಮಂಡಿ ಪ್ರಾಬ್ಲಮ್ ಇತ್ತು ಅವ್ರಿಗೆ, ಎಲ್ಲ ಥರದ ಕ್ಯಾನ್ಸರು ಇತ್ತು. ಯೋಚನೆ ಮಾಡಿ, 78 ವರ್ಷ ಸತತವಾಗಿ ಗೀತಾ ಜ್ಞಾನ ಯಜ್ಞ, ಉಪನಿಷತ್ ಜ್ಞಾನ ಯಜ್ಞ. ಇವತ್ತು ಅವರು ತರಲಿಲ್ಲ ಅಂದರೆ ನಾನಿಲ್ಲಿ ಕೂರೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ನಾನಲ್ಲ, ಯಾರೇ ಕೂರೋಕ್ಕಾಗ್ತಿರ್ಲಿಲ್ಲ. ಶಂಕರರು ಹೇಗೆ ಮಠವನ್ನು, ಬೌದ್ಧ ಧರ್ಮವನ್ನು ನಾಸ್ತಿಕದಿಂದ ಆಸ್ತಿಕರವಾಗಿ ಮಾಡಿದ್ರು, ಎಲ್ಲ ಚತುರಾಮ್ನಾಯ ಪೀಠವನ್ನು ಮಾಡಿದ್ರು, ಗುರುದೇವ್ ಕಾಂಟ್ರಿಬ್ಯೂಷನ್ ಇಲ್ಲ ಅಂದರೆ ಇವತ್ತು ಯಾರೂ ಇಲ್ಲ. ಭಾರತದಲ್ಲಿ ಎಲ್ಲ ಕಡೆ ಗೀತಾ ಜ್ಞಾನ ಯಜ್ಞ, ಉಪನಿಷತ್ ಜ್ಞಾನ ಯಜ್ಞ. ವಿದೇಶದಲ್ಲಿ ವಿವೇಕಾನಂದರ ಕೊಡುಗೆ. ಯೋಚನೆ ಮಾಡಿ. ಏನು ಹೇಳ್ತಿದ್ದೆ? 21 ಬಂದೆ, ಕರೆಕ್ಟ್. ಸೊ ಅದು ಮಾಡಬೇಕು. ಗ್ರಾಮಗೀತಾ ಅನ್ನೋದು ಗ್ರಂಥ ಅಷ್ಟು ವಿಶೇಷ. ಯಾವತ್ ಶರೀರಾದಿಷು ಮಾಯಯಾತ್ಮದೀಹಿ. ಆತ್ಮದೀಹಿ, ಆತ್ಮ ಅಂದರೆ ಇಲ್ಲಿ ಜೀವಾತ್ಮ, ಇದು ದೇಹ. ಈ ದೇಹಕ್ಕೆ ಮಾಯ ಅಂಟ್ಕೊಂಡಿದೆ. ಮಾಯ ಅಂದರೆ ಇಲ್ಲಿ ಅಜ್ಞಾನ ಅಂತ ಅರ್ಥ. ಅಜ್ಞಾನ ಈ ಮನಸ್ಸಿಗೆ, ಈ ಸೂಕ್ಷ್ಮ ಶರೀರಕ್ಕೆ, ಈ ಸ್ಥೂಲ ಶರೀರಕ್ಕೆ ಎಲ್ಲ ಅಂಟ್ಕೊಂಡಿದೆ. ಎಲ್ಲಿವರೆಗೂ? ಯಾವತ್ ಶರೀರಾದಿಷು, ಅಜ್ಞಾನ ಇರೋವರೆಗೂ ದೇಹ ಅಭಿಮಾನ ಖಂಡಿತವಾಗಲೂ ಇರುತ್ತೆ. ಅಥವಾ ವೈಸ ವರ್ಷ, ದೇಹ ಅಭಿಮಾನ ಇರೋವರೆಗೂ ಅಜ್ಞಾನ ಇರುತ್ತೆ, ಇಲ್ಲ ಅಜ್ಞಾನ ಇರೋವರೆಗೂ ದೇಹ ಅಭಿಮಾನ ಇರುತ್ತೆ. ತಾವದ್ವಿಧೇಯೋ ವಿಧಿವಾದ ಕರ್ಮಣ. ದೇಹ ಅಭಿಮಾನ ಇದೆಯಾ, ನೀನು ಒಂದಿಷ್ಟು ಮಾಡಬೇಕು, ಧರ್ಮದಲ್ಲಿ ಸದಾ ಇರಬೇಕು. ದೇಹ ಅಭಿಮಾನ ಬಿಟ್ಟಿಯಾ, ವೇದಾಂತಕ್ಕೆ ಬರಬೇಕು. ಎರಡೇ ದಾರಿ ನಿನಗೆ, ಮಧ್ಯದಲ್ಲಿ ದಾರಿ ಇಲ್ಲ. ಬೈಪಾಸ್ ಎಲ್ಲ ಮಾಡೋಕ್ಕಾಗಲ್ಲ, ಆಯಿತಾ? ತಾವದ್ವಿಧೇಯೋ ವಿಧಿವಾದ ಕಾರಣ. ವಿಧಿವಾದ ಕಾರಣ ಅಂದರೆ ವೇದದಲ್ಲಿ ಹೇಳಿರುವಂತಹ ವಿಧಿ ನಿಷೇಧಗಳನ್ನು ನೀನು ಅನುಸರಿಸಲೇಬೇಕು. ಕಾಂಪ್ರಮೈಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಕಾಂಪ್ರಮೈಸ್ ಮಾಡಿಕೊಂಡ್ರೆ ಅಳಿತೀಯ ಜೀವನದಲ್ಲಿ. ಧರ್ಮ ಏನು ಹೇಳಿದೆ? ಕರ್ಮಫಲ ತ್ಯಾಗವನ್ನು ಮಾಡುವಂತಿದೆ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು. ಅದಾಗಲ್ವಾ ವಿವಿಧಿಷಾ ವಿದ್ವತ್ ಸನ್ಯಾಸ. ಈ ಎರಡೂ ಬೇಡ ಅಂತಂದರೆ ಹೇಳಿದ್ನಲ್ಲ, ಆ ಕ್ಯಾಟಗರಿಗೆ ನಾವು ಸೇರಬೇಕಾಗತ್ತೆ. ತಾವದ್ವಿಧೇಯೋ ವಿಧಿವಾದ ಕಾರಣ. ನಿತ್ಯ ನೈಮಿತ್ತಿಕ ಕರ್ಮ ಮಾಡ್ತಾನೇ ಇರಬೇಕು, ಅದು ನಿಲ್ಲಿಸೋ ಹಾಗೆ ಇಲ್ಲ, ಆಯಿತಾ? ನೇತೀತಿ ವಾಕ್ಯೈರ್ ಅಖಿಲಂ ನಿಷಿಧ್ಯತತ್. ನೇತಿ ನೇತಿ ನೇತಿ, ಇದಲ್ಲ, ನಾಟ್ ದಿಸ್ ಎಲ್ಲ ಬರುತ್ತೆ, ಬೃಹದಾರಣ್ಯಕೋಪನಿಷತ್ತಲ್ಲಿ ಬರುತ್ತೆ. ನೇತೀತಿ ವಾಕ್ಯ. ಯಾವುದೆಲ್ಲ ಸತ್ಯ ಅಂತ ಅಂದ್ಕೊಂಡಿದ್ಯಲ್ವ ಆತ್ಮಜ್ಞಾನಕ್ಕಿಂತ ಮುಂಚೆ, ಅದೆಲ್ಲ ಮಿಥ್ಯ ಅಂತ ಅನ್ಕೊಂಬಿಡು. ನೇತೀತಿ ವಾಕ್ಯ ಅಖಿಲಂ ನಿಷಿಧ್ಯ ತತ್. ಅಖಿಲಂ ಅಂದರೆ ಸಮಸ್ತ ಪ್ರಪಂಚದಲ್ಲಿ ಏನಿದೆ? ಪ್ರಪಂಚ ಇದೆ, ವಸ್ತುಗಳಿದ್ದಾರೆ, ಸಂಬಂಧಗಳಿವೆ, ಶರೀರಾದಿಗಳಿದೆ. ಅದೆಲ್ಲ ನೇತಿ ನಾಟ್ ದಿಸ್ ಅಂತ ಮಾಡು. ಇದೆಲ್ಲ ಅಂದ್ರೇನು? ಇದು ಬ್ರಹ್ಮನಲ್ಲ. ಬ್ರಹ್ಮ ಅಲ್ಲದೇನು ಮತ್ತೆ? ಅದು ಮಿಥ್ಯ, ತೋರಿಕೆ ಮಾತ್ರ. ಹುರಿಹುರುಳೆ ಹಾವಲ್ಲ ಆದೊಡನ್ಮಬ್ಬಿನಲಿ ಹರಿದಾಡಿದಂತಾಗಿ ನೋಳ್ಪವಂಬೆದರಿ ಸುರಿಸುವ ಬೆವರು ದಿಟ ಜಗವು ಮಂತುಟೆ ದಿಟವು ಜರೆಯದಿರು ತೋರ್ಕೆಗಳ ಮಂಕುತಿಮ್ಮ. ಕೇಳಿಯಮ್ಮಾಯದ ನೃತ್ಯಗತಿ ಬರಿ ತೋರ್ಕೆ ಮೂಲಮಂ ಕಂಡಂಗೆ ಸಂಭ್ರಾಂತಿಯೇನು ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತಿ ಕ್ಲಿಪ್ತ ಲೀಲಾಪ್ತಿ ಎಂ ಬ್ರಹ್ಮ ಮಂಕುತಿಮ್ಮ. ಡಿ ವಿ ಜಿ ಜ್ಞಾಪಿಸ್ಕೊಳ್ಳಿ, ಪ್ರಾತಸ್ಮರಣೀಯರವರು.
ಅದು ಸಾರಾಂಶವೇ. ಭಗವದ್ಗೀತೆಯ ಪೂರ್ತಿ ಸಾರಾಂಶ ಮಂಕುತಿಮ್ಮನ ಕಗ್ಗ. ಕೇಳಿಯಂ ಮಾಯೆಯದು ನೃತ್ಯಗತಿ ಬರಿ ತೋರ್ಕೆ, ಪ್ರಪಂಚ ಬರಿ ತೋರ್ಕೆ, ಮೂಲಮಂ ಕಂಡಂಗೆ ಸಂಭ್ರಾಂತಿ ಏನು, ಆತ್ಮಜ್ಞಾನವನ್ನು ತಿಳಿದ ಮೇಲೆ ನಾನು ಪೂರ್ಣ ಬ್ರಹ್ಮ ಆಗಿದ್ದೀನಿ ಅಂದರೆ ಸಂಭ್ರಾಂತಿ ಏನು. ಆಳದಲ್ಲಿ ನಿರ್ಲಿಪ್ತ, ಪೂರ್ತಿ ಶಾಂತವಾಗಿದ್ದಾನೆ, ಮೇಲೆ ನಿಯತಕ್ಲಿಪ್ತ, ಆಟ ಆಡ್ತಿದ್ದಾನೆ, ಲೀಲಾಪ್ತಿಯಂ ಬ್ರಹ್ಮ ಮಂಕುತಿಮ್ಮ. ಯಾವುದು ಅಂಟ್ತಾ ಇಲ್ಲ ಅವನಿಗೆ. ಸ್ವಲ್ಪ ನಮ್ಮ ಜೀವನದಲ್ಲಿ ಏರುಪೇರು ಹೀಗಾಗ್ಬಿಟ್ರೆ ಹಬ್ಬ ಅಳ್ತೀವಿ ಎಲ್ಲ ಪರಿಹಾರಗಳನ್ನು ಮಾಡಬೇಕು. ಸ್ವಲ್ಪ ಹೀಗಿದ್ದಿದ್ದು, ಈ ಪೆನ್ ಹೀಗಿತ್ತು ಮನೇಲಿ ಹೀಗಾಯಿತು ಅಂತಂದರೆ ಇಮಿಡಿಯೇಟ್ ಯಾವ ದಶೆ ನಂದು, ಯಾವ ಭಕ್ತಿ ನಂದು, ಎಲ್ಲ ಅಸ್ಟ್ರಾಲಜರ್ನು ಕೇಳೋದು. ಮನಸ್ಸಲ್ಲಿ ಆ ರೆಸಿಸ್ಟೆನ್ಸ್ ಪವರೇ ಇಲ್ಲ. ಎಲ್ಲ ಪರಿಹಾರಗಳನ್ನು ಮಾಡೋದು. ಪಲ್ಕಿರಿದು ತಾಳಿಕೊಳ್ಳೋ ಮಂಕುತಿಮ್ಮ, ವಿಧಿಬಿಂಬವೋ ನೀನು ಮಂಕುತಿಮ್ಮ. ಎಷ್ಟು ಬೇಕು ನಿಮಗೆ ಅಲ್ವಾ? ಯೋಚನೆ ಮಾಡಿ. ನೇತೀತಿ, ಯಾವುದೆಲ್ಲ ನಿನಗೆ ಕಾಣಿಸ್ತೋ, ಇದಂ ಆಬ್ಜೆಕ್ಟ್ ಆಫ್ ಪರ್ಸೆಪ್ಷನ್, ಯು ಸೇ ದಿಸ್ ಇಸ್ ನಾಟ್ ಮೈನ್. ಪ್ರಪಂಚ ಸತ್ಯ ಅಂತ ಏನು ಅನಿಸ್ತಿತ್ತಲ್ವಾ? ಪ್ರಪಂಚವೇ ಇಲ್ಲ ಅಂದಮೇಲೆ ಸಂಬಂಧಗಳೆಲ್ಲಿ ಬಂತು ನಿಮಗೆ? ಯೋಚನೆ ಮಾಡಿ. ಆ ಥರ ತಿಳ್ಕೊಂಡು ಅದ್ವೈತದಲ್ಲಿರಬೇಕು. ತೋರಿಕೆ ಮಾತ್ರ ಅದು ಅಲ್ವಾ? ಯೋಚನೆ ಮಾಡಿ, ಎಂಥ ಗಹನವಾಗಿದೆ ಇದೆಲ್ಲ. ನೇತೀತಿ ವಾಕ್ಯರ ಅಖಿಲಂ ನಿಷಿಧ್ಯತತ್, ರೆಫ್ಯೂಟ್ ಎವ್ರಿಥಿಂಗ್ ಎಸ್ ಅನ್ ಆಬ್ಜೆಕ್ಟ್ ಆಫ್ ಪರ್ಸೆಪ್ಷನ್ ಬಿಕಾಸ್ ನಥಿಂಗ್ ಎಕ್ಸಿಸ್ಟ್ ಇನ್ ಆಲ್ 3 ಸ್ಟೇಟ್ಸ್ ಆಫ್ ಲೈಫ್. ಜಾಗ್ರತ ಅವಸ್ಥೆಯಲ್ಲಿ ಮಾತ್ರ ಇವೆಲ್ಲ, ಸ್ವಪ್ನದಲ್ಲಿಲ್ಲ, ಸುಷುಪ್ತಿಯಲ್ಲಿಲ್ಲ. ಆಬ್ಜೆಕ್ಟ್ ಆಫ್ ಪರ್ಸೆಪ್ಷನ್ ತಾನೇ ಎಲ್ಲವೂ. ಪ್ರಪಂಚವೇ ಒಂದು ಆಬ್ಜೆಕ್ಟ್ ಆಫ್ ಪರ್ಸೆಪ್ಷನ್. ದುಃಖ ಬರ್ತಿದೆಯಾ, ದುಃಖವನ್ನು ಆಬ್ಜೆಕ್ಟ್ ಅಂತ ನೋಡಿ, ಅದು ಹೋಗುತ್ತೆ. ಅದು ಇವತ್ತೆಲ್ಲ ನಾಳೆ ಹೋಗಲೇಬೇಕು. ಯಾವ ದುಃಖವೂ ನಿಮಗೆ ಶಾಶ್ವತವಾಗಿರಲ್ಲ, ಯಾವ ಸುಖವೂ ಶಾಶ್ವತವಾಗಿರಲ್ಲ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಆಗಮ ಪಾಯಿನೋ ನಿತ್ಯಾಹ ತಾಂ ತಿತಿಕ್ಷಸ್ವ ಭಾರತ. ಇಷ್ಟು ಯೋಚನೆ ಮಾಡಿ. ನೇತೀತಿ ವಾಕ್ಯೇರ್ ಅಖಿಲಂ ನಿಷಿಧ್ಯತತ್ ಇತಿ ಜ್ಞಾತ್ವ, ಈ ಪೂರ್ಣ ಬ್ರಹ್ಮ ನೀನಾಗಿದ್ಯಾ ಅಂತ ಇತಿ ಜ್ಞಾತ್ವ ತಿಳ್ಕೊಂಡ್ಬಿಟ್ರೆ, ಪರಮಾತ್ಮನ ತ್ಯಜೇತ್ ಕ್ರಿಯಾ. ಅವಾಗೇನಾಯಿತು? ಈ ತ್ರಿಪುಟಿಗಳು, ಜೀವ ನಾನು, ಜಗತ್ತು ನನ್ನ ಕಾಣಿಸ್ತಾ ಇದೆ, ಈ ಜೀವ ಜಗತ್ತರನ್ನು ಸೃಷ್ಟಿ ಮಾಡಿರುವಂತಹ ಭಗವಂತ ಇದ್ದಾನೆ, ಅದೆಲ್ಲ ನಿಷಿದ್ಧ, ತ್ರಿಪುಟಿಗಳೆಲ್ಲ ಹೊರಟೋಯ್ತು. ಯಾವ ಶ್ಲೋಕ ಜ್ಞಾಪಕ ಬರ್ಬೇಕು ಇವಾಗ? ಸದ್ದರ್ಶನಮಲ್ಲಿ ಯಾರೋ ಸದ್ದರ್ಶನ ಬಗ್ಗೆ ಹಾಂ, ಸದ್ದರ್ಶನಂ ಯಾವ ಶ್ಲೋಕ ಜ್ಞಾಪಕ ಬರಬೇಕು? ಆರಭ್ಯತೆ ಜೀವ ಜಗತ್ ಪರಾತ್ಮ ತತ್ವಾಭಿಧಾನೇನ ಮತಂ ಸಮಸ್ಥಂ ಇದಂ ತ್ರಯಂ ಯಾವದಹಂ ಮತಿ ಸ್ಯಾತ್ ಸರ್ವೋತ್ತಮಾಹಂ ಮತಿಶೂನ್ಯನಿಷ್ಠ. ರಮಣರು ರಮಣರು ಹೇಳ್ತಾರೆ, ಎಲ್ಲ ಸಿದ್ಧಾಂತವು ಈ 3 ಮೇಲೆ ಮಾತ್ರ ನಿಂತಿದೆ: ಜೀವ, ಜಗತ್ತೀಶ್ವರ. ಆತ್ಮಜ್ಞಾನ ಬಂದ ಮೇಲೆ ಈ ಜೀವ ಜಗತ್ತು ಸರ್ವೋತ್ತಮಾಹಂ ಮತಿಶೂನ್ಯ ನಿಷ್ಠ, ಎಲ್ಲ ರಿಸಾಲ್ವ್ ಇಂಟು ಯುವರ್ ಸೆಲ್ಫ್. ಬೆಳಗ್ಗೆ ಎದ್ದ ಮೇಲೆ ತಾನೇ ಈ ಶರೀರಕ್ಕೆ ಮಲಗಿದ್ದಾಗ ಯಾವ ಭಾವನೆಯೂ ಇಲ್ಲ. ಶರೀರಕ್ಕೆ ಎದ್ದ ಮೇಲೆ, ಈ ಶರೀರ ನಾನು, ಹೌದು ಅಂಟ್ಕೊಂಡಿದ್ದೀನಿ ಹಾಸಿಗೆ ಮೇಲೆ ಎದ್ದ ಮೇಲೆ, ಹೇಳೋಕ್ಕೆ ಆಗಲ್ಲ ಸ್ವಾಮಿ, ಕೈಯೆಲ್ಲ ನೋವುತ್ತೆ. ಬೆಳಗ್ಗೆ ತಕ್ಷಣ ಕುತ್ತಿಗೆ ನೋವುತ್ತೆ. ಒಂದು ಅರ್ಧ ಗಂಟೆ ಆಗಬೇಕು ನಾರ್ಮಲ್ಸಿಗೆ ಬರೋಕ್ಕೆ. ಆವಾಗ ಬಂದಮೇಲೆ ತಾನೇ ಬೆಳಗ್ಗೆ ಹೇಳಬೇಕು, ಭಗವಂತ ಇದ್ದಾನೆ ಅಂತ ಗೊತ್ತಾಗೋದು. ನಿದ್ದೆಯಲ್ಲಿ ಎಲ್ಲಿ ಭಗವಂತ? ನಿದ್ದೆಯಲ್ಲಿ ಎಲ್ಲಿ ರಾಮ, ಎಲ್ಲಿ ಕೃಷ್ಣ, ಎಲ್ಲ ಇಷ್ಟ ದೇವತೆ ಎಲ್ಲಿ? ನಿದ್ದೆಯಲ್ಲಿ, ಗಾಢ ನಿದ್ದೆಯಲ್ಲಿ. ಎಲ್ಲಿ ಸಂಬಂಧಗಳು? ಎಲ್ಲಿ ಆಫೀಸು, ಎಲ್ಲಿ ಪ್ರೈಮ್ ಮಿನಿಸ್ಟರು? ನಿದ್ದೆಯಲ್ಲಿ. ಎದ್ರಿ, ಈ ಶರೀರ ಕಂಡುಕೊಂಡ್ರಿ, ಸಂಬಂಧಗಳು ಶುರುವಾಯಿತು. ಸಂಬಂಧಗಳು ಶುರು ಆದಮೇಲೆ ಅಹಂಕಾರ ಬಂತು. ಯಾಕೆ? ಅಜ್ಞಾನವಶಾತ್. ಅಹಂಕಾರ ಬಂದದಿಂದ ಪ್ರತಿಯೊಂದು ಸಂಬಂಧಿತ ಸುಖ ದುಃಖಗಳು ಬಂದೇ ಹೋಯಿತು. ಇದು 2 ಕಾರ್ಯ ಕಾಣಿಸ್ತಾ ಇದೆ. ಕಾರಣ ಯಾವುದೋ ಅಂತ ಹುಡುಕಕ್ಕೆ ಹೋಗ್ತೀವಿ. ಮೂಲ ಈಶ್ವರ, ತ್ರಿಪುಟಿ. ಅದಕ್ಕೆ ಹೊಳೆ ನರಸೀಪುರ ಸ್ವಾಮೀಜಿ ಹೇಳಿರೋದು, ಜಾಗೃತ ಅವಸ್ಥೆಯನ್ನು ಸುಷುಪ್ತಿ ಅಂತ ನೋಡಿಬಿಡು, ನಿನಗೆ ಏನು ತೊಂದರೆನೇ ಬರಲ್ಲ. ಅರ್ಥ ಆಗ್ತಿದೆಯಾ? ಜಾಗೃತ ಅವಸ್ಥೆಯನ್ನು ಸುಷುಪ್ತಿ ಅಂತ ನೋಡು.
ಪೂರ್ಣ ಆನಂದವಾಗಿ ನೀನು ಅದನ್ನು ನೋಡು, ನಿನಗೆ ಯಾವ ತೊಂದರೆಯೂ ಬರೋದಿಲ್ಲ. ಅವಾಗೇನಾಗುತ್ತೆ, ತ್ಯಜೇತ್ ಕ್ರಿಯಾ, ಎಲ್ಲ ಕರ್ಮಗಳು ಹೋಗುತ್ತೆ. ಆ ಕೇವಲ ಆತ್ಮಜ್ಞಾನದಿಂದ ಎಲ್ಲ ತ್ರಿಪುಟಿಗಳ ಶೂನ್ಯತೆ ಅಂದರೆ ಅದು ಇಲ್ಲ, ಮಿಥ್ಯ, ಅದು ಸುಳ್ಳು ಅಂತ ಹೇಳ್ತಾ ಇಲ್ಲ. ಕಾಣಿಸ್ತಾ ಇದೆ, ಅನುಭವಕ್ಕೆ ಬರ್ತಾ ಇದೆ, ನೀವಿದ್ದೀರಾ ನಾನಿದ್ದೀರಾ, ಹಶ್ವಾಗಿದ್ದ ತಕ್ಷಣ ಊಟ ಮಾಡಬೇಕು ಅಂತ ಅನ್ಸುತ್ತೆ, ಅದು ಸುಳ್ಳಲ್ಲ. ಆದರೆ ಮತ್ತೆ ಹಶ್ವಾಗತ್ತಲ್ಲ, ಅದಕ್ಕೆ ಮಿಥ್ಯ. ಯಾವುದು ತ್ರಿಕಾಲದಲ್ಲಿ ಸತ್ಯವಾಗಿಲ್ವೋ ಅದಕ್ಕೆ ಮಿಥ್ಯ ಅಂತ ಹೆಸರು. ಜಾಗ್ರದ ಅವಸ್ಥೆಯಲ್ಲಿ ಮಾತ್ರ ಪ್ರಪಂಚ ಸತ್ಯ, ಸ್ವಪ್ನ ಸುಷುಪ್ತಿಯಲ್ಲಿಲ್ಲ, ಅದಕ್ಕೆ ಮಿಥ್ಯ ಅಂತ ಹೆಸರು. ನಾನು ಅನುಭವಕ್ಕೆ ಬರ್ತಿದೆ ದ್ವೈತ ಪ್ರಪಂಚ, ಆದರೆ ಅದು ತ್ರಿಕಾಲ ಬಾಧಿತವಾಗಿಲ್ವೇ, 3 ಕಾಲದಲ್ಲೂ ಇಲ್ಲವೇ, ಅದಕ್ಕೆ ಮಿಥ್ಯ. ಮಿಥ್ಯ ಅಂದರೆ ತೋರಿಕೆ ಮಾತ್ರ. ಯಾವುದು ಕಾಣಿಸ್ತಾ ಇದೆಯೋ ಅದು ಸತ್ಯವಲ್ಲ. ಮುಂದೆ 18. ಯದಾ ಪರಾತ್ಮಾತ್ಮ ವಿಭೇದ ಭೇದಕಂ ಇನ್ನೊಂದ್ಸತಿ ಹೇಳಿ. ವಿಜ್ಞಾನಮಾತ್ಮನ್ಯವಭಾತಿ ಭಾಸ್ವರಂ ತದೈವ ಮಾಯಾ ಪ್ರವಿಲೀಯತೇಂಜಸಾ ಸಕಾರಕ ಕಾರಣಮಾತ್ಮ ಸಂಸ್ಕೃತೆ. ಸಮುಚ್ಚಯವಾದಿಯನ್ನು ರಾಮ ಖಂಡನೆ ಮಾಡ್ತಾ ಯಾವ ಕಾರಣಕ್ಕೂ ಕರ್ಮವನ್ನು ಆತ್ಮಜ್ಞಾನಕ್ಕೆ ಸೇರಿಸುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಿದ್ದಾನೆ. ಯದಾ ಪರಮಾತ್ಮ ಅದು ಅನ್ವಯ ಮಾಡೋಕ್ಕದು ಬರಲ್ಲ. ವಿಜ್ಞಾನಂ, 2ನೇ ಸಾಲು ನೋಡಿ. ವಿಜ್ಞಾನಂ ಆತ್ಮನಿ ಅವಭಾತಿ ಭಾಸ್ವರಂ. ವಿಜ್ಞಾನಂ ಆತ್ಮಜ್ಞಾನ, ಆತ್ಮನಿ, ಆತ್ಮನಿ ಅಂದ್ರೇನು, ನನ್ನ ಮನಸ್ಸು. ಇಲ್ಲಿ ಆತ್ಮನಿ ಅಂದರೆ ಸಚ್ಚಿದಾನಂದ ಆತ್ಮ ಅಂತ ತಗೊಳ್ಬಾರ್ದು, ಇಟ್ ಇಸ್ ಎ ರಿಫ್ಲೆಕ್ಸಿವ್ ಪ್ರೊನೌನ್. ಆತ್ಮನಿ ಅಂತಂದರೆ ಇಲ್ಲಿ ಮನಸ್ಸು. ವಿಜ್ಞಾನಮಾತ್ಮನ್ಯ ಅವಭಾತಿ, ಅವಭಾತಿ, ಅವಭಾತಿ ಅಂದ್ರೇನು, ಮನಸ್ಸಿನಲ್ಲಿ ಗೋಚರ ಆಗ್ತಾ ಇದೆ. ಯಾರ ಮನಸ್ಸಿನಲ್ಲಿ? ವಿಶುದ್ಧ ಮನಸಃ, ಅದು ಸೇರಿಸ್ಕೊಳ್ಬೇಕು ಹಿಂದಿನ ಶ್ಲೋಕದಲ್ಲಿ. ವಿಶುದ್ಧ ಮನಸಃ, ಶುದ್ಧ ಮನಸಃ. ಭಾಸ್ವರಂ, ಜ್ಞಾನ ಮನಸ್ಸಿನಲ್ಲಿ ತಾನಾಗಿಯೇ ಗೋಚರ ಆಗ್ತಾ ಇದೆ. ತಾನಾಗಿ ಹೇಗೆ ಗೋಚರ ಆಗುತ್ತೆ? ಶ್ರವಣಾದಿಗಳ ಸಾಧನೆಯ ಮೂಲಕ ಗೋಚರ ಆಗುತ್ತೆ. ಅವಭಾತಿ. ಅವಾಗೇನಾಗುತ್ತೆ, ಆತ್ಮಜ್ಞಾನ ಮನಸ್ಸಿನಲ್ಲಿ ಗೋಚರ ಆದಾಗ ಈ ದ್ವೈತ ಕಾಣಿಸ್ತಿತ್ತಲ್ಲ, ನಾನು ಬೇರೆ ನೀವು ಬೇರೆ, ಪ್ರಪಂಚ ಬೇರೆ, ಈಶ್ವರ ಬೇರೆ ಅಂತ, ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಪರಮಾತ್ಮ ಆತ್ಮವಿಧ ಭೇದ ಭೇದಕಂ. ಪರಮಾತ್ಮ ಅಂದರೆ ಈಶ್ವರ, ಆತ್ಮ ಅಂದರೆ ಜೀವಾತ್ಮ, ಭೇದ ಭೇದಕಂ. ಎಲ್ಲ ಭೇದಗಳು ಆತ್ಮಜ್ಞಾನ ಬಂದ ಮೇಲೆ ನಾನು ಪೂರ್ಣ ಬ್ರಹ್ಮನಾಗಿದ್ದೀನಿ ಅಂತ ವೃತ್ತಿ ಬಂದರೆ ಎಲ್ಲ ಭೇದಗಳು ವೃತ್ತಿಯ ರೂಪದಲ್ಲಿ ಹೋಗುತ್ತೆ. ಇಂಟೆಲೆಕ್ಚುಲಿ ಇಟ್ ಗೋಸ್, ಫಿಸಿಕಲಿ ಇಟ್ ವಿಲ್ ನಾಟ್ ಗೋ. ಅರ್ಥ ಆಗ್ತಿದೆಯಾ? ಇಂಟೆಲೆಕ್ಚುಲಿ ಆಲ್ ದ ಡ್ಯುಯಾಲಿಟೀಸ್ ವಿಲ್ ಗೋ, ಬಟ್ ಫಿಸಿಕಲಿ ಶರೀರವಾಗಿ ಯಾವುದೂ ಹೋಗಲ್ಲ. ಉದಾಹರಣೆ ಕೊಡಬೇಕು ಅಂದರೆ, ಸೂರ್ಯ ಉದಯಿಸ್ತಾ ಇದ್ದಾನೆ, ಅಸ್ತಮಾಗ್ತಾ ಇದ್ದಾನೆ. ಸೂರ್ಯ ಉದಯಿಸ್ತಾನ? ಇಲ್ಲ ಅಲ್ವಾ? ಅಲ್ಲೇ ಇರ್ತಾರೆ. ಹೀಲಿಯೋಸೆಂಟ್ರಿಕ್ ಜಿಯೋಸೆಂಟ್ರಿಕ್ ಎಲ್ಲ ಗೊತ್ತಲ್ಲ, ಎಷ್ಟು ಗಲಾಟೆ ಆಗಿದೆ ಅದಲ್ಲ. ಉದಯಿಸಲ್ಲ, ಅಸ್ತಮ ಆಗಲ್ಲ ಅಂತ ಗೊತ್ತಾದ ಮೇಲೆ ಪ್ರತಿನಿತ್ಯ ನೋಡ್ತೀವಲ್ಲ ಸೂರ್ಯನ, ಮನಸ್ಸಲ್ಲಿ ಏನಾಗಿದೆ? ಇಂಟೆಲೆಕ್ಚುಲಿ ವಿ ನೋ ಸನ್ ವಿಲ್ ನಾಟ್ ರೈಸ್, ಸನ್ ವಿಲ್ ನಾಟ್ ಸೆಟ್. ಆ ದ್ವೈತ ಭಾವ ನಮಗೆ ಏನು ಮಾಡ್ತಿದೆ? ತೊಂದರೆ ಕೊಡ್ತಾ ಇಲ್ವಲ್ಲ. ಅದ್ವೈತ ಜ್ಞಾನ ಇದೆ, ಸೂರ್ಯ ಉದಯಿಸಲ್ಲ, ಸೂರ್ಯ ಅಸ್ತಮ ಆಗಲ್ಲ ಅನ್ನುವಂಥ ಅದ್ವೈತ ಜ್ಞಾನ ಇದೆ, ಅದೆಲ್ಲ ವೃತ್ತಿ ಜ್ಞಾನ. ಆದ್ರೂ ದ್ವೈತದಲ್ಲಿ ಸೂರ್ಯ ಉದಯಿಸ್ತಾ ಇರೋದ್ರಿಂದ ನಮ್ಗೆ ಅದೇನು ತೊಂದರೆ ಇಲ್ವಲ್ಲ. ಸೊ ಇಂಟೆಲೆಕ್ಚುಲಿ ಓನ್ಲಿ ಇಟ್ ಹ್ಯಾಸ್ ಟು ಸ್ಯಾಟಿಸ್ಫೈ ಅವರ್ ಮೈಂಡ್. ಅರ್ಥ ಆಗ್ತಿದೆಯಾ? ಇಂಟೆಲೆಕ್ಟ್, ವಿಜ್ಞಾನದ ಪೂರ್ವಕವಾಗಿ ಆತ್ಮಜ್ಞಾನವ ಮನಸ್ಸಿನಲ್ಲಿ ಹೊಳಿಬೇಕೇ ಹೊರತು ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕಲ್ಲ, ಶರೀರವಾಗಿ ಅದು ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ವಾಮಿ, ಸೂರ್ಯ ಉದಯಿಸಲ್ಲ, ಅಸ್ತಮ ಆಗಲ್ಲ ಅಂತ ಗೊತ್ತಿದ್ರಿಂದಲೇ ನಾವು ಸಂಧ್ಯಾ ವಂದನೆ ಮಾಡ್ತಾ ಇಲ್ಲ. ಹೇಗಿದೆ ಲಾಜಿಕ್?
ಅವನು ಉದಯಿಸ್ತಲ್ಲ, ಯಾವಾಗಲೂ ಇರ್ತಾನಲ್ಲ, ಯಾತಕ್ಕೆ 3 ಹೊತ್ತು ಮಾಡಬೇಕು? ಕುತರ್ಕವಾದಿನಃ. ಯೋಚನೆ ಮಾಡಿ. ನಮ್ಮ ದೃಷ್ಟಿಯಿಂದ ಋಷಿಗಳು ಹೇಳಿರೋದು, ನಮ್ಮ ದೃಷ್ಟಿ. ಈಗ ಗ್ರಹಗತಿಯಲ್ಲಿ ರೆಟ್ರೋಗ್ರೇಷನ್ ಅಂತ ಒಂದು ಮೋಷನ್ ಇದೆ. ರೆಟ್ರೋಗ್ರೇಷನ್ ಇದೆ, ವಕ್ರಗತಿ ಅಂತ ಜಾತಕದಲ್ಲಿ. ನಮಗೆ ಗೊತ್ತು ಆಕ್ಸಿಸ್ ಮೇಲೆ ಯಾವ ಗ್ರಹಗತಿಗಳು ಹಿಂದೆ ಬರಲ್ಲ. ಸಪೋಸ್ ಸೂರ್ಯ ಹಿಂದೆ ಬಂದ್ಬಿಟ್ಟಿದ್ರೆ, ಚಂದ್ರ 15 ದಿವಸಕ್ಕೆ ಹುಣ್ಣಿಮೆ, 15 ದಿವಸಕ್ಕೆ ಅಮಾವಾಸ್ಯೆ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ, ಅವನೇನಾದ್ರು ಆಕ್ಸಿಸಲ್ಲಿ ಹಿಂದೆ ಬಂದರೆ ಏನಾಗುತ್ತೆ ಅವಾಗ? ಮುಗೀತು ಜನ್ಮ ನಮ್ದೆಲ್ಲ ಔಟ್. ಸೂರ್ಯ ಪ್ರತಿನಿತ್ಯ 1 ಡಿಗ್ರಿನೇ ಹೋಗ್ತಾ ಇರಬೇಕು. 30 ದಿವಸಕ್ಕೆ ಈ ರಾಶಿಯಿಂದ ಆ ರಾಶಿಗೆ ಹೋಗಬೇಕು. ಪ್ರತಿ ಸಂಕ್ರಮಣಕ್ಕೆ ಈ ಮನೆಯಿಂದ ಮೇಷ ಸಂಕ್ರಮಣದಿಂದ ವೃಷಭ ಸಂಕ್ರಮಣ ಬರಬೇಕು. ಒಂದು ದಿವಸ ಅವನು ಸುಸ್ತಾಯಿತು, ಇವತ್ತೊಂದು ದಿವಸ 7:15 ಹೇಳೋಣ, ಏನು ಕೆಲಸ ಇಲ್ಲ ಅಲ್ವಾ, ಮುಗೀತು ಔಟ್. ಅವನು ಒಂದು ದಿವಸ 7:15 ಗೆದ್ದ ಅಂದರೆ ನಮ್ಮ ಲೈಫ್ ಔಟ್ ಸತತವಾಗಿ. ಅದಕ್ಕೋಸ್ಕರ ಋಷಿಗಳು ಹೇಳಿರೋದು, ಇಷ್ಟು ಚೆನ್ನಾಗಿ ಸೂರ್ಯ ಹೋಗ್ತಾನೆ, ಅವನಿಗೆ ಕೃತಜ್ಞತಾ ರೂಪದಲ್ಲಿ ಒಂದು 3 ನೀರನ್ನು ಕೊಡು. ಏನು ಮಾಡಬೇಡ, ಮನೇಲಿರುವಂತಹ ಬಿಸ್ಲರಿ ವಾಟ್ರನ್ನೇ ಕೊಡಪ್ಪ, ಆಯಿತಾ? ನೀನು ಗಂಗೆಗೆ ಹೋಗಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. ದೃಷ್ಟಿಯಿಂದ, ಭೂಮಿಯ ದೃಷ್ಟಿಯಿಂದ ಏನಾಗುತ್ತೆ, ಆಕ್ಸಿಸನ್ನು ನೋಡಿದಾಗ ಆಪ್ಟಿಕಲ್ ಇಲ್ಯೂಷನಿಂದ ನಮಗೇನಾಗುತ್ತೆ, ಗ್ರಹಗಳು ಹಿಂದೆ ಬರ್ತಾ ಇದೆ ಅಂತ ಅನಿಸುತ್ತೆ, ವಕ್ರಗತಿ. ಅದಕ್ಕೆ ಜ್ಯೋತಿಷದಲ್ಲಿ ಬೇರೆ ಫಲ ಹೇಳಿದ್ದಾರೆ. ವಕ್ರಗತಿಲಿದ್ದವ್ರು ಮತ್ತೆ ಅದೇ ಕೆಲಸ ಮಾಡ್ತಿರ್ತಾರೆ ಅಂತ. ವಕ್ರ ಅಲ್ವಾ, ವಕ್ರ ಇಸ್ ರೆಟ್ರೋಗ್ರೇಷನ್. ರೆಟ್ರೋಗ್ರೇಷನ್ ಅದೇ ಮಾಡ್ತಿರ್ತಾರೆ, ಅದು ಬೇರೆ. ಸೊ ಇಲ್ಲಿ ಹೇಗೆ ಸೂರ್ಯ ಉದಯ ಆಗಲ್ಲ, ಅಸ್ತಮ ಆಗಲ್ಲ ಅಂತ ನಮಗೆ ಗೊತ್ತಿದ್ರೂ ನಿತ್ಯ ಜೀವನದಲ್ಲಿ ಟ್ರಾನ್ಸಾಕ್ಷನ್ ಆಗ್ತಾನೆ ಇದೆ. ನಾವು ಅದನ್ನು ಅದ ಕಡೆ ಮೋಕ್ಷ, ಅದ ಕಡೆ ಜ್ಞಾನ ಚೆನ್ನಾಗಿ ಬಂದಿದೆ ನಮಗೆ. ಹಾಗೆಯೇ ಆತ್ಮಜ್ಞಾನ ಬಂದಮೇಲೆ ವ್ಯವಹಾರ ಕಂಟಿನ್ಯೂ ಆಗುತ್ತೆ, ದ್ವೈತ ವ್ಯವಹಾರ ಕಂಟಿನ್ಯೂ ಆಗುತ್ತೆ. ರಮಣ ಮಹರ್ಷಿಗಳಿಗೆ 18 ವರ್ಷಗಳ ಕಾಲ ಅಲ್ಲಿ ಧ್ಯಾನಸ್ಥರಾಗಿ ಕೂತು ಹೊರಗಡೆ ಬಂದಮೇಲೆ ಶೇಷಾದ್ರಿ ಸ್ವಾಮಿಗಳವ್ರನ್ನ ಹೊರಗಡೆ ತಂದಿಟ್ಟ ಮೇಲೆ ಅವ್ರಿಗೆ ಹಶ್ವಾಯಿತು. ಅದೊಂದು ಪ್ರಶ್ನೆ, ಆತ್ಮಜ್ಞಾನಿಗೆ ಹಶ್ವಾಗತ್ತಾ ಇಲ್ವಾ? ಆಗುತ್ತೆ. ಶೆಕೆ ಆಗ್ತಿತ್ತು ಅವ್ರಿಗೆ, ಆರಾಮಾಗಿ ಫ್ಯಾನ್ ಹಾಕೊಂಡು ಕೂತಿದ್ರು, AC ಹಾಕೊಂಡು ಕೂತಿದ್ರು. ಅದು ಶರೀರದ ಇದು. ಆತ್ಮಜ್ಞಾನಿ ಏನೂ ಮಾಡಬಾರ್ದು. ಹಾಗಾದರೆ ಸುಮ್ಮನೆ ಕಲ್ತರ ಕೂತಿರ್ಬೇಕಾ? ಅವ್ರ ಆತ್ಮಜ್ಞಾನಿ ಯಾಕೆ ಗೊತ್ತಾ? ಮನಸ್ಸಲ್ಲಿ ಆತ್ಮಜ್ಞಾನ ಇದೆ, ನಾವು ಅಲ್ಲ. ಯಾಕೆಂದರೆ ನಮಗೆ ಜಗತ್ ಜ್ಞಾನ ಇದೆ, ಮಿಥ್ಯಾ ಜ್ಞಾನ ಇದೆ. ಅದು ಅವ್ರಿಗೂ ನಮಗೂ ಏನು ವ್ಯತ್ಯಾಸ? ಇಷ್ಟೇ ವ್ಯತ್ಯಾಸ. ಜ್ಞಾನ ಬಂತು, ಹೊರ ಪ್ರಪಂಚದಲ್ಲಿ ಆಸಕ್ತಿ ಬರಲ್ಲ. ತಿಳ್ಕೊಳ್ಳಿ, ಪೂರ್ಣ ಆತ್ಮಜ್ಞಾನ ಬಂತು, ಹೊರ ಪ್ರಪಂಚದಲ್ಲಿ ಆಸಕ್ತಿ ಬರಲ್ಲ. ಹೊರ ಪ್ರಪಂಚದಲ್ಲಿ ಆಸಕ್ತಿ ಇದೆ, ಇನ್ನು ಫಂಕ್ಷನ್ಗೆ ಹೋಗಬೇಕು, ಡ್ರೆಸ್ ಚೆನ್ನಾಗಿ ಮಾಡ್ಕೊಳ್ಬೇಕು, ಅದು ತೊಗೊಳ್ಬೇಕು, ವಿಂಡೋ ಶಾಪಿಂಗ್ ಮಾಡಬೇಕು, ಅದೆಲ್ಲ ಆಸಕ್ತಿ ಇದೆ. ಜ್ಞಾನ ಬಂದು ಆಭಾಸ ಜ್ಞಾನ. ಚಿಕ್ಕ ವಯಸ್ಸು ಸ್ವಾಮೀಜಿ, ಇನ್ನು 35-40 ವಯಸ್ಸು, ಇಂದ್ರಿಯಗಳು ಕೇಳುತ್ತಲ್ವ, ಇಂದ್ರಿಯಗಳು ಕೇಳಿದ್ದೆಲ್ಲ ಕೊಡಬೇಕಲ್ವ. 75 ಆದಮೇಲೆ ಇಂದ್ರಿಯಗಳು ನಿನಗೆ ಮೋಸ ಮಾಡುತ್ತೆ, ನಿನಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಮಾಡಬೇಕೆಲ್ಲ, ವಯಸ್ಸಾದ ಮೇಲಲ್ಲ. 60 ಆದಮೇಲಲ್ಲ ವೇದಾಂತಕ್ಕೆ ಬರೋದು, 16ಕ್ಕೆ ವೇದಾಂತಕ್ಕೆ ಬರಬೇಕು. ಹಾಗೆ ಇಡ್ಬೋದಾಗಿತ್ತಲ್ಲ, 8ಕ್ಕೆ ಉಪನಯನ ಸಂಸ್ಕಾರ ಯಾಕೆ ಇಟ್ಟರು, 80ಕ್ಕೆ ಇಡ್ಬೋದಾಗಿತ್ತಲ್ಲ. ಆವಾಗ ಹೀಗೆ ಇಟ್ಕೊಳ್ಳೋಕ್ಕೂ ಆಗಲ್ಲ, ಜನವಾರವನ್ನು ಅಲ್ಲಾಡ್ತಿರತ್ತೆ, ಹೀಗೆ ಭರತನಾಟ್ಯಮ ಆಗ್ತಿರತ್ತೆ. ಯೋಚನೆ ಮಾಡಿ. 8ಕ್ಕೆ ಯಾಕೆ ಬ್ರಹ್ಮೋಪದೇಶ? 8ಕ್ಕೆ ಯಾಕೆ? ಗಾಯತ್ರಿ ಮನಸ್ಸಿಗೆ ಹೋಗಬೇಕು, 8ಕ್ಕೆ ಒಳಗಡೆ ಹೋಗಬೇಕು ಗಾಯತ್ರಿ. 8ಕ್ಕೆ ಗಾಯತ್ರಿ ಒಳಗಡೆ ಹೋದ್ರೇ ಅವನು 25ಕ್ಕೆ ಚೆನ್ನಾಗಿ ಸಂಸ್ಕಾರ ಪುರುಷ ಆಗ್ತಾನೆ. ಇಲ್ಲಾಂದರೆ 25ಕ್ಕೆ ಕಾಮಿ ಆಗ್ತಾನೆ ಅವನು. ಕಾಮ ಮನಸ್ಸಿನಲ್ಲಿ ಶುರು ಆಗೋಕ್ಕಿಂತ ಮುಂಚೆ ಗಾಯತ್ರಿ ಒಳಗಡೆ ಹೋಗಬೇಕು. ಮದುವೆಗಿಂತ ಹಿಂದಿನ ದಿವಸ ಹೋದರೆ ಅವ್ನಿಗೇನು ಉಪಯೋಗ ಇಲ್ಲ, ಸುಮ್ಮನೆ ಒಂದು 50 ರೂಪಾಯಿ ಜನವಾರ ಅಷ್ಟೇ. ಅದು ಯೋಚನೆ ಮಾಡಿ. ಅದಕ್ಕೆ ಯಾಕೆ ಹಿರಿಯರು ಎಲ್ಲ ಸಂಸ್ಕಾರಗಳನ್ನು ಸರಿಯಾಗಿಟ್ಟಿದ್ದಾರೆ. ಎಲ್ಲ ಶುರು ಮಾಡ್ಕೊ, ಆಮೇಲೆ ಎಲ್ಲ ಬಿಡು. ಒಂದು ದಿವಸ ವಯಸ್ಸಿಗೆ ಹೇಳಬಾರ್ದು ನಾವು, ಮಗ ಇನ್ನ ಪಾಪ ಹೀಗೆ, ಮಗಳು ಇನ್ನೂ ಆಸೆ ಪಡ್ತಾಳಲ್ವ, ಇರತ್ತಲ್ವ ಆಸೆ. ಅಪ್ಪ ಅಮ್ಮಂದ್ರು ಈ ವಿದ್ಯೆಯನ್ನು ಹೇಳ್ಕೊಡ್ಬೇಕು. ತ್ವಂ ಬ್ರಹ್ಮಾಸಿ, ತ್ವಂ ಪೂರ್ಣೋಸ್ಮಿ, ತ್ವಂ ಶುದ್ಧೋಸ್ಮಿ. ಇನ್ನು ಸಂಸ್ಕಾರದ ಪುರುಷ ಮಕ್ಕಳಿಗೆ ಮಗಳಿಗೆಲ್ಲ ಇದು ಹೇಳಬೇಕು. ಗೊಗ್ಗಯ್ಯ ಬರ್ತಾನೆ, ಹೀಗೆ ಹೇಳಿ ಹೇಳಿ ಭಯಪಡಿಸ್ಬಿಟ್ಟಿದ್ದೀವಿ. ಯೋಚನೆ ಮಾಡಿ. ಯಾಕಂದ್ರೆ ನಮಗೂ ಭಯ ಇರೋದ್ರಿಂದ ಮಕ್ಕಳಿಗೂ ಭಯವನ್ನು ಹೇರ್ತೀವಿ ನಾವು. ನಮಗೆ ಅಪೂರ್ಣ ಆನಂದ ಇದ್ದರೆ ಮಕ್ಕಳಿಗೂ ಆನಂದನೇ ಕೊಡ್ತಿದ್ವಲ್ವ. ನಮ್ಮಲ್ಲಿ ಏನಿದೆಯೋ ವಿ ಆರ್ ಗಿವಿಂಗ್ ದಟ್. ನಮ್ಮಲ್ಲಿ ಭಯ ಇರೋದ್ರಿಂದ ಮಕ್ಕಳಿಗೂ ಭಯ. SLC PUC. ಅವ್ರಿಗೆ ಎಷ್ಟು ಓದ್ತಾರ ಅದನ್ನು ಭಯ ಮಾಡಿದ್ದಾಯ್ತು. ನೀನು ಪೂರ್ಣ ಬ್ರಹ್ಮನ ಆಗಿದ್ಯಪ್ಪ, ಇವತ್ತಿಲ್ಲ ಅಂದರೆ ಮುಂದಿನ ವರ್ಷ ಓದು.
ಅದಕ್ಕೆ ವ್ಯಾಪಾರೈಹಿ ಬಹುಕಾರ್ಯಭಾರ ಅವನು ಸ್ಟೇಟಸ್ ಅವನಿಗೆ. ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ, ಬೆದಕಾಟ ಬದುಕೆಲ್ಲ ಚಣಚಣವು ಹೊಸ ಹಸಿವು. ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿ ಸೊಗಸು ಕೀರ್ತಿಗಳ ನೆನೆದು ಮನ, ಕುದಿಯುತಿಹು ದಾವಗು ಮಂಕುತಿಮ್ಮ. ಮನಸ್ಸು ಕುದಿತಾ ಇದೆ, ಅದು ಬೇಕು ಇದು ಬೇಕು ಅಂತ. ನಾನು ಇಂಜಿನಿಯರ್ ಆಗಿದ್ದೀನಿ, ಮಗನೂ ಅದೇ ಆಗಬೇಕು. ಯಾಕೆ ಆಗಬೇಕು? ಅವನ ಸಂಸ್ಕಾರ ಏನೋ ಇದೆ, ಪ್ರಾರಬ್ಧ ಏನೋ ಇದೆ. ಯೋಚನೆ ಮಾಡಿ. ಅಪ್ಪ ಅಮ್ಮಂದ್ರೆ ಕೊಡಬೇಕಾಗಿರೋದು ಮೂಲ ಉದ್ದೇಶ ಏನು ಗೊತ್ತಾ? ಧರ್ಮಿಷ್ಠನಾಗಿದ್ದಾನ, ಹಿರಿಯರನ್ನ ಗೌರವಿಸ್ತಾನ, ಅಷ್ಟೇ ನೋಡಬೇಕಾಗಿರೋದು. ತಂದೆ ತಾಯಿಯ ಕರ್ತವ್ಯನೇ ಅಷ್ಟು. ಯಥಾಶಕ್ತಿ ವಿದ್ಯಾಭ್ಯಾಸ ಎಲ್ಲ ಬಿಟ್ಟಿದ್ದೀವಿ. ಯಾವಾಗ ಪರಮಾತ್ಮನ ಜ್ಞಾನ, ಪರಮಾತ್ಮ ಅಂದರೆ ಅಹಂ ಬ್ರಹ್ಮಾಸ್ಮಿ ವೃತ್ತಿ ಜ್ಞಾನ ಬರುತ್ತೋ, ಭೇದ ಭೇದಕಂ, ಪರಮಾತ್ಮ ಬೇರೆ, ಜೀವಾತ್ಮ ಬೇರೆ, ಪ್ರಪಂಚ ಬೇರೆ, ನೀವು ಬೇರೆ ಅಂತ ಎಲ್ಲ ವೃತ್ತಿಯಲ್ಲಿ ಒಂದಾಗ್ಬಿಡತ್ತೆ. ಅದರ ಟ್ರಾನ್ಸಾಕ್ಷನ್ ಮಾಡ್ತಿದ್ದಾಗ ಏನು ಹೇಳ್ತೀರಾ? ಅವ್ರ ಹೆಸರಿಟ್ಟೇ ಕರಿತೀರ ಅಲ್ವಾ? ಆತ್ಮಜ್ಞಾನ ಬಂದಮೇಲೆ ದ್ವೈತ ವ್ಯವಹಾರದಲ್ಲಿ ನಡೆಯುತ್ತೆ, ಅದರ ಮನಸ್ಸಲ್ಲಿ ಗಾಢವಾಗಿ ಅದ್ವೈತ ಇರುತ್ತೆ. ನಿಮ್ಮ ಹೆಸರು ಕೇಳಿದ್ರೆ ನೀವು ಅದ್ವೈತ, ಇವಾಗ ಜ್ಞಾನ ಬಂತು, ನಿಮ್ಮ ಹೆಸರು ಹೇಳಿ ಅಂತ ಕೇಳಿದ್ರೆ ನಾ ಏನು ಹೇಳ್ತೀರಾ? ಅಹಂ ಪೂರ್ಣೋಸ್ಮಿ ಅಂತ ಹೇಳ್ತೀರಾ? ವ್ಯವಹಾರದಲ್ಲಿ ನಿಮ್ಮ ಹೆಸರೇ ಹೇಳಿ. ಸೀತಾಲಕ್ಷ್ಮಮ್ಮ ಆಯಿತಾ, ಗೌರಮ್ಮ, ಹಾಗೆ ಹೇಳಿ. ನಾನು ಸ್ವಾಮಿ ಬ್ರಹ್ಮಾತ್ಮಾನಂದ. ಅದರ ಮನಸ್ಸಿನಲ್ಲಿ ಅಕರ್ತ ಅಭೋಕ್ತ ನಾನು. ಫ್ಲೈಟ್ಗೆ ಹೋಗ್ಬೇಕಾದ್ರೆ ಕಾರ್ಡ್ ತೋರಿಸಿ, ನಿಮ್ಮ ಪಾಸ್ಪೋರ್ಟ್ ಇದರಲ್ಲಿ ಸೋ ಆ್ಯಂಡ್ ಸೋ ನೇಮ್. ಅಲ್ಲಿ ಫ್ಲೈಟ್ನವನಿಗೆ ಒಂದು ಸೆಕ್ಯೂರಿಟಿ ಇರ್ತಾನೆ, ಅವನಿಗೆ ಏನು ನಿಮ್ಮ ಹೆಸರು ಅಂತ ಕೇಳಿ, ಅಹಂ ಪೂರ್ಣೋಸ್ಮಿ. ಅವನು ಫ್ಲೈಟ್ನವನು ಕೇಳ್ತಾನೆ, ಬ್ರಹ್ಮ ಎಲ್ಲೂ ಟ್ರಾವೆಲ್ ಮಾಡಲ್ವಲ್ಲ, ಯಾಕೆ ಬಂದ್ರಿ ನೀವು ಅಂತ. ಅವನಿಗೆ ಜ್ಞಾನ ಇದ್ದರೆ ಯೋಚನೆ ಮಾಡಿ. ವ್ಯವಹಾರವನ್ನು ವ್ಯವಹಾರ ರೀತಿಯಾಗಿ ನೋಡಬೇಕು, ಬ್ರಹ್ಮಜ್ಞಾನವನ್ನು ಮನಸ್ಸಿನಲ್ಲಿಟ್ಕೊಂಡೇ ಆನಂದ ಪಡಬೇಕು. ವಿಜ್ಞಾನಮಾತ್ಮನ್ಯ ಅವಭಾತಿ ಭಾಸ್ವರಂ. ಶುದ್ಧ ಮನಸ್ಸಿನಲ್ಲಿ ಈ ಆತ್ಮಜ್ಞಾನ ಬಂದಮೇಲೆ ಭೇದ ಅಭೇದ ಎಲ್ಲ ಹೊಟ್ಟೋಯ್ತು. ಅದೇ ರೀತಿಯಾಗಿ ತದೈವ ಮಾಯಾ ಪ್ರವಿಲೀಯತೆಂಜಸ. ಅಂಜಸ ಇಮಿಡಿಯೇಟ್ಲಿ ಮಾಯಾ ಅಜ್ಞಾನ ಹೋಯಿತು. ಪ್ರವಿಲೀಯತೆಂಜಸ ಸಕಾರಕ ಕಾರಣಮಾತ್ಮಸಂಸ್ಕೃತೆ. ಆತ್ಮಸಂಸ್ಕೃತೆ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ದ್ವಂದ್ವಗಳು, ಸಂಸಾರ ಅಂತ ಅನ್ಸ್ಕೊಂಡಿರುವಂತಹ ಎಲ್ಲ ಹೋಯಿತು. ಮನಸ್ಸಿಗೆ ಜ್ಞಾನ, ದೇಹಕ್ಕೆ ಜ್ಞಾನ ಅಲ್ಲ, ತಿಳಿರಿ. ಸ್ಥೂಲ ಶರೀರಕ್ಕೆ ಜ್ಞಾನ ಅಲ್ಲ, ಕಾರಣ ಶರೀರಕ್ಕೂ ಜ್ಞಾನ ಅಲ್ಲ, ಸೂಕ್ಷ್ಮ ಶರೀರಕ್ಕೆ ಮಾತ್ರ ಜ್ಞಾನ. ಸೂಕ್ಷ್ಮ ಶರೀರ ನಾನು ನಿಜವಾದ ಯಾಕೆ? ಸೂಕ್ಷ್ಮ ಶರೀರವೇ ಜೀವಾತ್ಮ. ಶರೀರದಲ್ಲಿ ಸೂಕ್ಷ್ಮ ಶರೀರ ಇದೆ, ಯಾವುದು? ಮನಸ್ಸು, ಜ್ಞಾನೇಂದ್ರಿಯಗಳು ಎಲ್ಲ. ಅದಕ್ಕೆ ಮಾತ್ರ ಹೇಳಬೇಕು. ಅದೇ ಟ್ರಾವೆಲ್ ಮಾಡ್ತಾ ಇರೋದು ಒಂದು ಜನ್ಮದಿಂದ ಒಂದೊಂದು. ಈ ಶರೀರ ಬಿದ್ದ ಮೇಲೆ ಸುಡ್ತೀವೋ ಹೂಣ್ತೀವೋ ಆಯ್ತಲ್ಲ. ಮನಸ್ಸು ಹಾಗೆ ತಾನೆ, ಎಷ್ಟು ಬಯಕೆಗಿದೆ ಮನಸ್ಸಿಗೆ. ಈ ಜನ್ಮದಲ್ಲಿ ಆಗಲಿಲ್ಲ ಅಂದರೆ ಮತ್ತಿನ್ನೊಂದು ಜನ್ಮ ಆ ಶರೀರ ತಗೊಳ್ಬೇಕು, ಅಪ್ಪ ಅಮ್ಮಂದ್ರ ಇದರಲ್ಲಿ ಅಮ್ಮ ತಾಯಿಲಿ ಗರ್ಭದಲ್ಲಿ ಹುಟ್ಟಬೇಕು. ಸೂಕ್ಷ್ಮ ಶರೀರಕ್ಕೆ ಆತ್ಮಜ್ಞಾನ. ನಾ ಪೂರ್ಣನಾಗಿದ್ದೀನಿ ಅಂತ ತಗೊಂಡ್ರೆ ಮತ್ತೆ ಇನ್ನೊಂದು ಜನ್ಮದಲ್ಲಿ ಜನ್ಮ ಬರೋದಿಲ್ಲ. ವೃತ್ತಿ. ಸೊ ಅದಕ್ಕೆ ತಿಳಿಯಬೇಕೆಲ್ಲರೂ, ವೇದ ಅಂತ ಮನಸ್ಸಿಗೆ, ಹೊರಗಡೆ ಅದನ್ನು ತೋರಿಸೋ ಅವಶ್ಯಕತೆ ಇಲ್ಲ. ನೀವು ಜ್ಞಾನಿನ ಅಜ್ಞಾನಿನ ನಿಮ್ಮ ಕಾರ್ಯದಲ್ಲೇ ಗೊತ್ತಾಗುತ್ತೆ. ಮನಸ್ಸಲ್ಲಿರಬೇಕು. ಹೇಗೆ ಸೂರ್ಯ ಅಸ್ತ ಆಗಲ್ಲ, ಉದಯ ಆಗಲ್ಲ, ಆದರೆ ನನಗೆ ಗೊತ್ತು ವ್ಯವಹಾರದಲ್ಲಿ ಯಾವ ಬಂಧನವೂ ಅದು ನನಗಿಲ್ಲ, ಆ ದೃಷ್ಟಿಕೋನದಲ್ಲಿ. ಹಾಗೆ ದ್ವೈತ ಎಷ್ಟೇ ಇರಲಿ, ದ್ವೈತ ಮಿಥ್ಯಾ ಅಂತ ಗೊತ್ತಾಗಬೇಕು. ದ್ವೈತ ಸತ್ಯ ಅಲ್ಲ. ಉದಾಹರಣೆ ಕೊಟ್ಟರೆ, ಬಳೆ ಬರಲಿಲ್ಲ ಈ ಸತಿ, ಇಷ್ಟು 4 ದಿವಸ ಬರಲಿಲ್ಲ, ಯಾಕೆ ಅಂದ್ಕೊಂಡೆ, ಸಡನ್ನಾಗಿ ಬಂತು. ಬಳೆ, ಚಿನ್ನದ ಬಳೆ. ಚಿನ್ನದ ಬಳೆ ಆತ್ಮಜ್ಞಾನಕ್ಕಿಂತ ಮುಂಚೆ ಏನಾಯಿತು? ಬಳೆ ಬೇರೆ ಚಿನ್ನ ಬೇರೆ ಅಂತ ಗೊತ್ತಾಗ್ತಿತ್ತು. ಆತ್ಮಜ್ಞಾನ ಬಂದಮೇಲೆ ಏನಾಯಿತು? ಬಳೆಯೇ ಚಿನ್ನ, ಚಿನ್ನವೇ ಬಳೆ. ಆ ಬಳೆ, ಡಾಬು, ನೆಕ್ಲೆಸ್ಸು ಅದೆಲ್ಲ ಕೇವಲ ನಾಮರೂಪ ಮಾತ್ರ ಅಲ್ವಾ? ಹಾಗೆ ಪ್ರತಿಯೊಬ್ಬ ಜೀವರಾಶಿಗಳು ನಾವೆಲ್ಲ ಇದ್ದೀವಿ, ಒಂದೇ ಆತ್ಮ. ಹೇಗೆ ಒಂದೇ ಚಿನ್ನದಲ್ಲಿ ಒಂದು ಬ್ಯಾಂಗಲ್ ಇದೆ, ಒಂದು ನೆಕ್ಲೆಸ್ ಇದೆ, ಒಂದು ಕಿವಿ ಓಲೆ ಇದೆ, ಹಾಗೆ ಹೇಳ್ತೀವೋ, ಎಲ್ಲ ಜೀವರಾಶಿಗಳೆಲ್ಲ ಏನು ಒಂದೇ ಆತ್ಮದಲ್ಲಿ ವಿಧವಾಗಿ ಕಾಣಿಸ್ಕೊಳ್ತಿದ್ದಾರೆ ಅಷ್ಟೆ. ಎಲ್ಲ ನನ್ನ ಸ್ವರೂಪವೇ. ನೀವೇನು ಹೇಳಬೇಕು? ಎಲ್ಲ ನನ್ನ ಸ್ವರೂಪವೇ. ತೋರಿಕೆ ಜರೆಯದಿರು ತೋರಿಕೆಗಳ, ಅಲ್ಲಾಡಬೇಡ. ಅವಾಗೇನಾಯಿತು? ಸಕಾರಕ ಕಾರಣಮಾತ್ಮ ಸಂಸ್ಕೃತೇ. ಎಲ್ಲ ಕಾರಣ ಕಾರಕಾದಿಗಳೆಲ್ಲ ನಶಿಸ್ತಾ ಹೋಗ್ತಾ ಬಂತು. ಸರಿ,
ಮುಂದೆ 19 ಶ್ರುತಿ ಪ್ರಮಾಣಾಭಿವಿನಾಶಿತಾ ಚ ಸಾ ಕಥಂ ಭವಿಷ್ಯತ್ಯಪಿ ಕಾರ್ಯಕಾರಿಣೀ ವಿಜ್ಞಾನಮಾತ್ರಾದಮಲಾದ್ವಿಲೀಯತೆ ತಸ್ಮಾದವಿದ್ಯಾ ನ ಪುನರ್ಭವಿಷ್ಯತಿ. 4ನೇ ಸಾಲು ತಸ್ಮಾತ್ ದೇರ್ಫೋರ್ ಲಕ್ಷ್ಮಣ, ಆದ್ದರಿಂದ ಅವಿದ್ಯ ಅಜ್ಞಾನ ಪುನರ್ನ ಭವಿಷ್ಯತಿ, ಮತ್ತೆ ನಿನಗೆ ಅಜ್ಞಾನ ಬರೋದಿಲ್ಲ. ಒಂದ್ಸತಿ ಆತ್ಮಜ್ಞಾನ ಬಂತು, ಮತ್ತೆ ನಿಮಗೆ ಇನ್ನೊಂದು ಸತಿ ಬರೋದಿಲ್ಲ. ಶಾಸ್ತ್ರವನ್ನು ಅಷ್ಟು ಚೆನ್ನಾಗಿ ಅಧ್ಯಯನ ಮಾಡಬೇಕು. ಶ್ರುತಿ ಪ್ರಮಾಣಾಭಿ ವಿನಾಶಿತಾ ಚ ಸಾ ಅವಿದ್ಯಾ, ಸಾ ಅನ್ನೋ ಪದಕ್ಕೆ ಅವಿದ್ಯಾ ಅಂತ ಹೇಳುತ್ತೆ. ಶ್ರುತಿ ಪ್ರಮಾಣ ಶಾಸ್ತ್ರದ ಸಹಾಯದ ಜೊತೆಗೆ, ಶಾಸ್ತ್ರದ ಸಹಾಯ ಅಂದರೆ ಗುರು ಜೊತೆಗೆ ಶಾಸ್ತ್ರ ಅಧ್ಯಯನ ಮಾಡಬೇಕು. ಶಾಸ್ತ್ರದ ಸಹಾಯದ ಜೊತೆಗೆ ಏನು, ಕಥಂ ಭವಿಷ್ಯತಿ ಕಾರ್ಯಕಾರಿಣಿ, ಅಜ್ಞಾನ ಒಂದ್ಸತಿ ನಾಶ ಆಯಿತು ಅಂತಾದಮೇಲೆ ಮತ್ತೆ ಹೇಗೆ ಬರೋಕ್ಕೆ ಸಾಧ್ಯ? ಕಾರ್ಯಕಾರಿಣಿ ಎಲ್ಲ ದ್ವೈತಗಳು ಹೋಯ್ತಲ್ಲ. ಕಥಂ ಭವಿಷ್ಯತಿ ಕಾರ್ಯಕಾರಿಣಿ, ಮತ್ತೆ ಹೌ ಕ್ಯಾನ್ ದ ಇಗ್ನೋರೆನ್ಸ್ ಕಮ್ ಒನ್ಸ್ ಇಟ್ ಗೋಸ್? ಸೂರ್ಯ ಉದಯ ಆಗಲ್ಲ ಅಸ್ತ ಆಗಲ್ಲ ಅನ್ನುವಂತಹ ಜ್ಞಾನ ಬಂದಮೇಲೆ ಮತ್ತೆ ಬರ್ತಾ ಸೂರ್ಯ ಉದಯಿಸ್ತಾನೆ ಅಸ್ತಮಾಗ್ತಾನೆ ಅಂತ ಆ ಟ್ರಾನ್ಸಾಕ್ಷನ್ ಬರ್ತಾ ಇರಲಿ, ಪರವಾಗಿಲ್ಲ, ನಮಗೇನು ತೊಂದರೆ ಇಲ್ಲ. ಮತ್ತೆ ಮರು ದಿವಸ ಬೆಳಗ್ಗೆ ಉದಯಿಸಲಿ, ನಮಗೇನಂತ ಮನಸ್ಸಲ್ಲಿ ಬಂತು, ಅದು ಆಗ ಉದಯಿಸಲ್ಲ ಅವನಷ್ಟೇ. ಹಾಗೆ ಅಜ್ಞಾನ ಒಂದ್ಸತಿ ಹೋಯಿತು, ನಾನು ಶರೀರ ಮನಸ್ಸು ಬುದ್ಧಿ ಎಲ್ಲ ಅಂತ ಅದು ಗೊತ್ತಾದ ಮೇಲೆ ಮತ್ತೆ ಹುಟ್ಟೋದಿಲ್ಲ. ವಿಜ್ಞಾನ ಮಾತ್ರ, ಕೇವಲ ಆತ್ಮಜ್ಞಾನದಿಂದ ನನ್ನ ನಿಜಸ್ವರೂಪ ಏನು, ಅಮಲಾದ್, ಪ್ಯೂರ್, ಶುದ್ಧ, ಅದ್ವಿತೀಯ, ಒಬ್ಬನೇ ನಾನಿರೋದು. ಎರಡಿದೆ ಅಂತಂದರೆ ಅದು ಮಿಥ್ಯ, ಅದು ತಪ್ಪು ತಿಳುವಳಿಕೆ. ತಸ್ಮಾದ್ ಅವಿದ್ಯಾನ ಪುನರ್ಭವಿಷ್ಯತಿ, ಮತ್ತೆ ಅವಿದ್ಯೆ ಬರೋಕ್ಕೆ ಸಾಧ್ಯ ಇಲ್ಲ. ಬ್ರಹ್ಮನ್ ಕೆನಾಟ್ ಪ್ರೊಡ್ಯೂಸ್ ಅವಿದ್ಯ. ಯೋಚನೆ ಮಾಡಿ, ಮೂಲ ವಿದ್ಯಾನ ಸ್ಥೂಲ ವಿದ್ಯಾನ ಅಂತ, ಅದೆಲ್ಲ ಟೆಕ್ನಿಕಲ್, ನಾ ಇಲ್ಲಿ ಹೇಳಲ್ಲ. ಅದು ಹೇಳಕ್ಕೆ ಹೋದರೆ ಟಾಪಿಕ್ ಬೇರೆ ಆಗತ್ತೆ. ಮತ್ತೆ ಸೆಲ್ಫ್ ನಾಲೆಜನ್ನು ಶಾಸ್ತ್ರದ ಜೊತೆಗೆ ಅಧ್ಯಯನ ಮಾಡಿ. ಶಾಸ್ತ್ರ ಅನ್ನೋದು ಒಂದು ದರ್ಪಣ, ಕನ್ನಡಿ ಇದ್ದಾಗೆ. ನಮ್ಮ ಮುಖವನ್ನು ಹೇಗೆ ಕನ್ನಡಿಯಲ್ಲಿ ನೋಡ್ಕೊಳ್ತೀವೋ ಹಾಗೆ ಶಾಸ್ತ್ರದ ಕನ್ನಡಿಯಲ್ಲಿ ಆತ್ಮನಾಗಿರುವಂತಹ ನಾನನ್ನು ನೋಡಬೇಕು. ಅಂದರೆ ನೋಡೋದೇನು, ಗುರು ಜೊತೆಗೆ ಅಧ್ಯಯನ ಮಾಡಬೇಕು. ಅದಕ್ಕೆ ಹೇಗೆ ಅಧ್ಯಯನ ಮಾಡಬೇಕು ಅಂತ ಇಲ್ಲಿ ರಾಮ ಹೇಳ್ತಿದ್ದಾನೆ. ಶ್ರುತಿ ಪ್ರಮಾಣ, ಶಾಸ್ತ್ರವನ್ನು ಗುರು ಜೊತೆಗೆ ಅಧ್ಯಯನ ಮಾಡು. ಮುಂಡಕ ಉಪನಿಷತ್ತಲ್ಲಿ ಶಂಕರರು ಹೇಳಿದ್ರು, ಸಪ್ರೇಟಾಗಿ ಒಬ್ಬನೇ ಅಧ್ಯಯನ ಮಾಡಬೇಡ. ಒಬ್ಬ ತಪ್ಪು ಇದು ಬರುತ್ತೆ, ತಪ್ಪು ಕನ್ಕ್ಲೂಡ್ ಮಾಡ್ತೀಯಾ. ಸ್ವಾತಂತ್ರ್ಯೇಣ ಬ್ರಹ್ಮಾನ್ವೇಷಣಂ ನ ಕುರ್ಯಾತ್. ಇವಾಗೆಲ್ಲ ಏನು ಮಾಡ್ತಾರೆ ಎಲ್ಲರೂ, ಸೆಲ್ಫ್ ಎನ್ಲೈಟೆಂಡ್, ಸ್ವಾತಂತ್ರ್ಯೇಣ. ಅದಕ್ಕೆ ದಟ್ ಈಸ್ ಅ ರಾಂಗ್ ನಾಲೆಡ್ಜ್. ಸ್ವಾತಂತ್ರ್ಯೇಣ ಕದಾಪಿನ ಬ್ರಹ್ಮಾನ್ವೇಷಣಂ ನ ಕುರ್ಯಾತ್. ಗುರು ಜೊತೆಗೇ ಮಾಡಬೇಕು. ಶ್ರುತಿ ಪ್ರಮಾಣ, ಇಲ್ಲಾಂದರೆ ರಾಮ ಹಾಕೋ ಅವಶ್ಯಕತೆ ಇಲ್ಲ. ಶ್ರುತಿನ ಪ್ರಮಾಣ ತಗೋ. ಪ್ರಮಾಣ ಅಂದರೆ ವ್ಯಾಲಿಡ್ ಸೋರ್ಸ್ ಆಫ್ ನಾಲೆಡ್ಜ್. ಅದಕ್ಕೆ ನಾಳೆ ಮುಂದೆ ಬರುತ್ತೆ, ನಾಳೆ ನೋಡುವ. ಹಾಗೇನಾಯಿತು, ಕಥಂ ಭವಿಷ್ಯತಿ ಕಾರ್ಯಕಾರಿಣಿ. ಯಾವಾಗ ಶ್ರುತಿ ಹೇಳ್ತಿರೋದನ್ನು ನಾನು ನಂಬುತ್ತೀನೋ, ಅದು ನನ್ನ ಸ್ವರೂಪ ಅಂತ ಗೊತ್ತಾಯಿತೋ, ಮಿಥ್ಯಾಜ್ಞಾನವೆಲ್ಲ ನಶಿಸಿ ಹೋಯಿತು. ತಸ್ಮಾದ್ ಅವಿದ್ಯ ಪುನರ್ಭವಿಷ್ಯತಿ. ಅದು ನಿಮಗೊಂದು ಸಂದೇಹ ಬರಬೇಕು ಇವಾಗ ಈ ಶ್ಲೋಕಗಳು ಓದ್ತಿದ್ದಾಗ. ಆದರೆ ಕೆಲವು ರೋಗಗಳೆಲ್ಲ ಇದೆ ಸ್ವಾಮೀಜಿ, ಫ್ಯೂ ಡಿಸೀಸಸ್ ಆರ್ ದೇರ್, ಇಟ್ ಈಸ್ ರೀಬಾರ್ನ್ ಅಲ್ವಾ. ಕ್ಯಾನ್ಸರ್ ಚಾನ್ಸಸ್ ಇದೆಯಾ ರಿಲ್ಯಾಪ್ಸ್ ಆಗೋಕ್ಕೆ? ಜ್ವರ, ನೆಗಡಿ ಬರ್ತಾನೆ ಇದೆಯಲ್ಲ, ಮತ್ತೆ ಬರ್ಬೋದಲ್ಲ. ಹಾಗೆ ಅಜ್ಞಾನನೂ ಒಂದು ಸತಿ ಹೋದ್ಮೇಲೆ ಮತ್ತೆ ಬರ್ಬೋದಲ್ಲ. ಸ್ಪೆಷಲ್ ಕೇಸ್. ಆತ್ಮಜ್ಞಾನದಿಂದ ಅಜ್ಞಾನ ಹೋಯಿತು ಅಂದರೆ ಮತ್ತದು ಬರಲ್ಲ. ಇಟ್ ಈಸ್ ಎ ವೆರಿ ರೇರ್ ಕೇಸ್. ಇಲ್ಲ ಅದು ಹಾಗೆ ಆಯಿತು ಅಂತಂದರೆ ಬಹಳ ಕಷ್ಟ. ಮತ್ತದು ಉತ್ತರ ಹೇಗೆ? ಆತ್ಮಜ್ಞಾನ ಅದ್ವೈತ ಆದ್ದರಿಂದ, ರೋಗ ಅಜ್ಞಾನ ದ್ವೈತ ಆದ್ದರಿಂದ
ದ್ವೈತವನ್ನು ಅದ್ವೈತದಲ್ಲಿಯೇ ನೀಗಿಸಬೇಕು, ಮತ್ತು ಬರೋದಿಲ್ಲ. ಕಾರ್ಯ ನಡೀತಾ ಇರುತ್ತೆ, ಆದರೆ ಅದು ನಾವು ಅಲ್ಲಿ ಅಂಟೋದಿಲ್ಲ, ನಾವು ಅಂಟಬಾರ್ದು. ಡಿ ವಿ ಜಿ ಹಾಗೆ ತಾನೇ ಇದ್ದಿದ್ದು. ಜ್ಞಾನ ಇದ್ರೂ ಅವರೆಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ರಲ್ಲ. ಅದು ವ್ಯಕ್ತಿತ್ವದಲ್ಲೇ ಗೊತ್ತಾಗಬೇಕು. ಆತ್ಮಜ್ಞಾನ ಜಾಸ್ತಿ ಆಗ್ತಿದೆ ಅಂದರೆ ವೈರಾಗ್ಯ ತಾನಾಗೆ ಬರುತ್ತೆ, ವಿವೇಕ ತಾನಾಗೆ ಬರುತ್ತೆ. ಯಾವ ಕೆಲಸಗಳಿಗೂ ಒಪ್ಕೊಳ್ಳೋಕ್ಕಾಗೋದಿಲ್ಲ. ಕೆಲಸ ಒಪ್ಕೊಂಡ್ರಿ, ಹೆಚ್ಚು ಹೆಚ್ಚು ಕೆಲಸ ಬಂತು, ಸ್ಟ್ರಾಂಗ್ ದೇಹಾಭಿಮಾನ, ಸ್ಟ್ರಾಂಗ್ ಇಗ್ನೋರೆನ್ಸ್. ಸರಳವಾಗಿ ಹೇಳಿ ಬೇಜಾರು ಮಾಡಿಸ್ಲಾ ನಿಮಗೆ? ಈಗಲೇ ಬೇಜಾರು ಆಗೋಗಿದ್ದೀವಿ ನಾವು. ಸರಳವಾಗಿ ಹೇಳಲ್ಲ, ಮೋರ್ ಪ್ರಮೋಷನ್, ಮೋರ್ ಇಗ್ನೋರೆನ್ಸ್. ಬೇಜಾರಾಯ್ತಾ? ನಾಳೆ ಕಂಟಿನ್ಯೂ ಮಾಡೋಣ. ಆ ಬೇಜಾರಲ್ಲೇ ಮನೆಗೆ ಹೋಗಿ. ಓಂ ಶಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.